ಎಲ್ಲರಿಗೂ ನಮಸ್ಕಾರ. ಮೊದಲನೆಯದಾಗಿ ಬ್ರಹ್ಮಶ್ರೀ ಪತ್ರಿಜಿ, ನಮ್ಮ ಸುಭಾಷ್ ಪತ್ರಿಜಿಯವರಿಗೂ, ಮಹಾತರ್ ಬಾಬಾಜಿಯವರಿಗೂ, ನಮ್ಮೆಲ್ಲರಿಗೂ ಇಂಥ ಅದ್ಭುತ ವೇದಿಕೆಯನ್ನು ಕೊಟ್ಟು ಆತ್ಮಬಂಧುಗಳನ್ನ ಸಂಧಿಸುವಲ್ಲಿ ಯಶಸ್ವಿಯಾಗಿರುವಂಥ ರಂಗನಾಥ್ ಸರ್ಗೂ, ನಮ್ಮ ಪ್ರೀತಿಯ ತಂದೆ ತಾಯಿಗೂ ಹಾಗೂ ಎಲ್ಲ ಆತ್ಮಬಂಧುಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಏನು, ಈಗಾಗಲೇ ನಾವು ಮೆಸೇಜ್ ಮಾಡಿರೋ ಹಾಗೆ ನಮ್ಮ ಲಿಂಕ್ ಅಲ್ಲಿ ಕೂಡ ನಾವು ತಿಳಿಸಿದ್ದೀವಿ. ಕಿರುಪ್ರಹಸನವನ್ನ ನಾವು ಮಾಡ್ತಾ ಇದ್ದೀವಿ ನಮ್ಮ ಟೀಮ್ನವರು. ಹಾಗೆಯೇ ಜೊತೆಗೆ ನಿಮಗೂ ಕೂಡ ನಾವು ಆಹ್ವಾನವನ್ನ ಕೊಡ್ತಾ ಇದ್ದೀವಿ, ಕರೆ ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಒಂತಹ ಪ್ರಹಸನಗಳನ್ನು ಮಾಡುವಾಗ ಒಂದು ಮೆಸೇಜ್ ಸಂದೇಶವನ್ನು ಕೊಡುವಂಥ ಪ್ರಹಸನಗಳನ್ನ ಮಾತ್ರ ನಾವು ಅದಕ್ಕೆ ಮಾತ್ರ ಗಮನ ಕೊಡ್ತೇವೆ. ಅದಕ್ಕೆ ನಾವು ಮಾಡುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ನಮ್ಮ ಜೊತೆ ಭಾಗಿಯಾಗ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೇರೆ ಯಾವುದೇ ಮುದ್ರೆಗಳಾಗ್ಲಿ ಯಾವುದೂ ಇರೋದಿಲ್ಲ. ಮೊದಲನೇದಾಗಿ ನಾವು ಧ್ಯಾನವನ್ನ ಮಾಡ್ಬಿಡೋಣ. ಧ್ಯಾನಕ್ಕೆ ಮುಂಚೆ ನಾವು 3 ಸರಿ ಉಸಿರಾಟವನ್ನ ನಡೆಸ್ಬೇಕು. ಅದಕ್ಕೆ ಮುಂಚೆ ನಾಳೆ ಆಗ್ತಾ ಇರುವಂತ ತುಂಬಾ ಯಶಸ್ವಿಯಾಗುವಂತ ಒಂದು ಕಾರ್ಯಕ್ರಮ ಯಾವುದು ಅಂತಂದ್ರೆ, ರಾಯಚೂರಲ್ಲಿ ನಡೀತಿರುವಂತ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ನಡೀತಾ ಇದೆ. ಹಾಗಾಗಿ ಎಲ್ಲ ಆತ್ಮ ಬಂಧುಗಳು ನಿಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡಬೇಕು ಅಂತ ನಾವು ಇಲ್ಲಿ ವಿನಮ್ರರಾಗಿ ಕೇಳ್ಕೊಳ್ತೇವೆ. ಏನಂತಂದ್ರೆ, ನಾವೆಲ್ಲ ಮಾಡ್ಬೇಕಾದದ್ದು ಇಷ್ಟೇ. ಯಾರಿಗೆ ಸಾಧ್ಯವಾಗತ್ತೋ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಹೋಗಿ ಬರೋದಕ್ಕೆ ಸಾಧ್ಯವಾಗುವಂತವ್ರು ನೀವು ಹೋಗಿ ಬರಬಹುದು. ಇಲ್ಲ, ನಮಗೆ ರಾಯಚೂರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂದವರು, ನಿಮ್ಮ ಕೈಯಲ್ಲಿ ಅಲ್ಲಿ ಅನ್ನದಾನವೂ ಕೂಡ ಇರುತ್ತೆ, ಸಾಕಷ್ಟು ಜನ ಬರ್ತಾರೆ. ಅವರೆಲ್ಲರ ಊಟಕ್ಕೆ ಒಂದಷ್ಟು ಹಣ, ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹಣವನ್ನ ಇಲ್ಲಿ ಆಲ್ರೆಡಿ ಇದು ಕೊಟ್ಟಿದ್ದಾರೆ, ಕೋಡ್ ಕೊಟ್ಟಿದ್ದಾರೆ, QR ಕೋಡ್ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ 100 ಆಗ್ಲಿ, 200 ಆಗ್ಲಿ, 500 ಆಗ್ಲಿ, 1000 ಆಗ್ಲಿ, ಎಷ್ಟು ಸಾಧ್ಯವೋ ಅಷ್ಟನ್ನ ನೀವು ಕೊಡೋದ್ರ ಮೂಲಕ ನಿಮ್ಮ ಒಂದು ವಹಿಸುವಿಕೆಯನ್ನು ಕೂಡ ನೀವು ಮಾಡಬಹುದು. ಅದೊಂದು ವಿಷಯ. ಮತ್ತೊಂದು ವಿಷಯ ಏನು ಅಂತಂದ್ರೆ, ಅಲ್ಲಿ ನಾಳೆ ಸಂಜೆ ಅಂದ್ರೆ ಭಾನುವಾರದ ಸಂಜೆವರೆಗೂ, ಅಂದ್ರೆ ಬೆಳಿಗ್ಗೆ 9 ರಿಂದ 6 ಗಂಟೆವರೆಗೂ ಎಲ್ಲರನ್ನು ಆಹ್ವಾನಿಸಲಾಗಿದೆ. ಏನೇನಿರುತ್ತೆ ಕಾರ್ಯಕ್ರಮ ವಿಶೇಷತೆ ಏನಿದೆ ಅಂತಂದ್ರೆ, ಆಯುರ್ವೇದ ಇರ್ಬೋದು, ಮರ್ಮ ಥೆರಪಿ ಇರ್ಬೋದು, ಸ್ವಯಂ ಮೂತ್ರ ಚಿಕಿತ್ಸೆ ಇರ್ಬೋದು, ಆಮೇಲೆ ಸಮಗ್ರ ಜೀವನ ಶೈಲಿ, ಮನೆ ಮದ್ದುಗಳು, ಹಾಗೆ ಧ್ಯಾನ ಕೂಡ ಇರುತ್ತೆ, ಆಧ್ಯಾತ್ಮಿಕ ಬುದ್ಧಿವಂತಿಕೆ ಕೂಡ ಇರುತ್ತೆ, ನೈಸರ್ಗಿಕ ಕೃಷಿ ಹೇಗೆ ಅನ್ನೋದು ಕೂಡ ಇರುತ್ತೆ, ಟೆರೆಸ್ ಗಾರ್ಡನಿಂಗ್ ಇರಬಹುದು, ಹೊಲಿಸ್ಟಿಕ್ ಆಹಾರಗಳು, ಇವೆಲ್ಲದರ ಬಗ್ಗೆ ನುರಿತ ತಜ್ಞರಿಂದ ನಿಮಗೆ ಮಾಹಿತಿಯನ್ನ ಕೊಡ್ತಾರೆ. ಹಾಗೂ ಅಲ್ಲಿ ನೀವು ಅನುಭವಿಸಬಹುದು. ಒಳ್ಳೆ ತರನಾದ ಒಂದು ಧ್ಯಾನ ಕಾರ್ಯಕ್ರಮದಲ್ಲೂ ಕೂಡ ನೀವು ಭಾಗಿಯಾಗ್ಬೋದು. ಇದು ಇಂಗ್ಲಿಷ್, ತೆಲುಗು ಮತ್ತೆ ಹಿಂದಿ ಹಾಗೂ ನಮ್ಮ ಕನ್ನಡದಲ್ಲಿ ಕೂಡ ಇರುತ್ತೆ. ಎಲ್ಲಿ ಈ ಸ್ಥಳ ಅಂತಂದ್ರೆ, ಕಾರ್ಯಕ್ರಮದ ಗೂಗಲ್ ಸ್ಥಳ ಅಂತ ಕೊಟ್ಟು ಮೆಸೇಜ್ ಅನ್ನ ಕಳಿಸಿರಲಾಗುತ್ತೆ. ಆಲ್ರೆಡಿ ನಮ್ಮ ಸ್ಪಿರಿಚುವಲ್ ಗ್ರೂಪ್ ಅಲ್ಲಿ ಇರಬಹುದು, ಎಲ್ಲ ಗ್ರೂಪ್ಗಳಲ್ಲೂ ಕಳಿಸಿದ್ದಾರೆ. ಸೊ ಅದನ್ನ ನೀವು ನೋಂದಾಯಿಸ್ಕೊಳ್ಳೋದ್ರ ಮೂಲಕ ನೀವು ಅಲ್ಲಿ ಕೂಡ ಇಲ್ಲಿ ಇದ್ದುಕೊಂಡೇ ಕೂಡ ಭಾಗವಹಿಸ್ಬೋದು ಅಂತ ಹೇಳ್ತಾ, ಎಲ್ಲರೂ ಇದರ ಒಂದು ಅದ್ಭುತವಾದ ಅವಕಾಶಗಳನ್ನ ನೀವು ತಗೊಳ್ಬಹುದು ಅಂತ ಹೇಳ್ತಾ ಇರುವಂಥದ್ದು. ಹಾಗಾಗಿ ಇದು ಕಡಿಚೂರ್ MS ಫಂಕ್ಷನ್ ಹಾಲ್, LBS ನಗರ, ರಾಯಚೂರು, ಇಲ್ಲಿ ಈ ಒಂದು ಸ್ಥಳದಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ನಿಮ್ಮೆಲ್ರಿಗೂ ಉಚಿತ ಪ್ರವೇಶವಿದೆ. ಎಲ್ಲರೂ ಹೋಗಿ ಬನ್ನಿ. ಯಾರಿಗೆ ಸಾಧ್ಯವಾಗ್ಲಿಲ್ವೋ ಅವರು ಅಲ್ಲಿ ಊಟದ ವಿಚಾರಕ್ಕಾಗ್ಲಿ ಅಥವಾ ಹಾಲ್ ಏನ್ ಮಾಡಿದರೆ ಅದರ ಒಂದು ಕೈಂಕರ್ಯದಲ್ಲಿ, ಆ ಒಂದು ಕೆಲಸದಲ್ಲಿ ನೀವು ಕೂಡ ಭಾಗಿಯಾಗ್ಬೋದು ಅಂತ ಹೇಳ್ತಾ, ಈಗ ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಧ್ಯಾನವನ್ನ ನಾವು ಶುರು ಮಾಡೋಣ. ಧ್ಯಾನ ಶುರು ಆದ ನಂತರ ದಯವಿಟ್ಟು ಯಾರು ನಿಮ್ಮ ಕಣ್ಣುಗಳನ್ನ ತೆಗಿಬಾರದು. ಹಾಗೆಯೇ ಈ ಧ್ಯಾನದ ಕಾರ್ಯಕ್ರಮ ನಂತರದಲ್ಲಿ ಕಿರು ಪ್ರಹಸನವನ್ನ ಪ್ರಸ್ತುತಪಡಿಸಲಾಗತ್ತೆ. ಪ್ರಹಸನ ಆದ ನಂತರ ನಾವೆಲ್ಲರೂ ಒಂದಷ್ಟು ಹರಟೆ, ಒಂದಷ್ಟು ಹಾಡು, ಒಂದಷ್ಟು ಹಸೆ, ಒಂದಷ್ಟು ನೃತ್ಯ ಇರಬಹುದು, ಒಂದಷ್ಟು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಬಹುದು, ಯಾವುದೇ ತರನಾದ ಒಂದು ಕಾರ್ಯಕ್ರಮ, ಏನೇ ನೀವು ಕೊಡಬೇಕು, ನಿಮ್ಮ ಕಲೆಯನ್ನ ಪ್ರದರ್ಶಿಸ್ಬೋದು ಅಂತಂದ್ರೂ ಕೂಡ ಅದನ್ನ ನೀವು ಪ್ರದರ್ಶಿಸ್ಬೋದು ಅಂತ ಹೇಳ್ತಾ, ಇವಾಗ ಎಲ್ಲರೂ ನೇರವಾಗಿ ಕೂತ್ಕೊಂಡ್ಬಿಡೋಣ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ.
3 ಬಾರಿ ದೀರ್ಘವಾಗಿ ಉಸಿರಾಡೋಣ. ನಾನು ಇನ್ಹೇಲ್ ಎಕ್ಸೇಲ್ ಹೇಳ್ತೀನಿ. ಎಲ್ಲರೂ ನಿಮ್ಮ ಬೆರಳುಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ. 3 ಬಾರಿ ಉಸಿರಾಡೋಣ. ದೀರ್ಘವಾದ ಶ್ವಾಸ. ಇನ್ಹೇಲ್, ಎಕ್ಸೇಲ್. Inhale, exhale. Inhale, exhale. ನಿಮ್ಮ ಹತ್ರ ಯಾರ ಹತ್ರ ಆದ್ರೂ ಪಿರಮಿಡ್ ಕ್ಯಾಪ್ ಇರುವಂತವ್ರು ಪಿರಮಿಡ್ ಕ್ಯಾಪ್ ಹಾಕೊಳ್ಬಹುದು. ನಂತರ 1 ಲೋಟ ನೀರು ಕುಡಿಬೇಕು ಅಂದ್ರೆ ದಯವಿಟ್ಟು ನೀರನ್ನ ಕುಡಿಬಹುದು. ನಂತರ ನೀವೆಲ್ಲರೂ ನಿಮ್ಮ ಕನ್ನಡಕಗಳನ್ನ ತೆಗೆದು ಪಕ್ಕಕ್ಕೆ ಇಡಬಹುದು. ನೇರವಾಗಿ ಕೂತ್ಕೊಳ್ಳಿ. ಈಗೆಲ್ಲರೂ ಧ್ಯಾನಕ್ಕೆ ಮೊರೆ ಹೋಗೋಣ. ದಯವಿಟ್ಟು ನಿಮ್ಮ ಮೈಕ್ಗಳನ್ನ ಮ್ಯೂಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಒಂದು ಕೆಲಸ ಮಾಡ್ತೀನಿ, ನಾನೇನೆ ಎಲ್ಲರನ್ನು ಮ್ಯೂಟ್ ಮಾಡ್ಬಿಡ್ತೀನಿ. ವೀಣಾ ಅವರೇ, ಹೇಳಿ ಮ್ಯಾಮ್. ಎಲ್ಲರನ್ನು ಮ್ಯೂಟ್ ಮಾಡಿ, ತುಂಬಾ ಶಬ್ದ ಆಗ್ತಿದೆ. ಓಕೆ. ಎಲ್ಲರೂ ನೇರವಾಗಿ ಕೂತ್ಕೊಳ್ಳಿ. ನಿಮ್ಮ ಕಣ್ಣುಗಳನ್ನ ಮುಚ್ಚಿ 2 ಕೈಗಳನ್ನ ಹಿಂಗೆ ಲಾಕ್ ಮಾಡ್ಕೊಳ್ಳಿ. 2 ಕಾಲುಗಳನ್ನ ಹಿಂಗೆ ಲಾಕ್ ಮಾಡ್ಕೊಳ್ಳಿ. ನಮ್ಮೆಲ್ಲರ ಗಮನ ಉಸಿರಾಟದ ಕಡೆಗೆ ಇರಲಿ. ನಾವು ಹೇಳೋವರೆಗೂ ಯಾರು ಕಣ್ಣನ್ನ ತೆರಿಬಾರ್ದು. ನಮ್ಮ ಉಸಿರನ್ನ ಗಮನಿಸ್ತಾ ಇರೋಣ. ಪ್ರಪಂಚದ ಎಲ್ಲ ಆರೋಗ್ಯಕರ ವಿಷಯಗಳನ್ನ ನಾವು ನಮ್ಮೊಳಗೆ ತಗೊಳ್ತಾ ಇದ್ದೀವಿ ಅಂತ ಭಾವಿಸ್ತಾ, ಸಕಾರಾತ್ಮಕವಾದ ಯೋಚನೆಗಳಿರ್ಬೋದು, ಮಾತುಗಳಿರ್ಬೋದು, ಮೌನ ಕೂಡ ಅಷ್ಟೇ, ಎಲ್ಲವನ್ನು ಒಳಗಡೆ ತಗೊಳ್ತಾ ಇದ್ವಿ ಅಂತ ಉಸಿರನ್ನ ಒಳಗಡೆ ತಗೊಳ್ಳೋಣ. ಹಾಗೆಯೇ ನಮ್ಮಲ್ಲಿರುವಂತಹ ಕೆಟ್ಟ ಯೋಚನೆಗಳಿರ್ಬೋದು, ಕೆಟ್ಟ ಮಾತುಗಳಿರ್ಬೋದು, ಕ್ರೋಧ, ದ್ವೇಷ ಎಲ್ಲವನ್ನು ಹೊರಗಡೆ ಹಾಕೋದ್ರ ಮೂಲಕ ನಮ್ಮ ದೇಹದಿಂದ ಹೊರಗಡೆ ಹಾಕ್ತಿದ್ದೀವಿ ಅನ್ನುವಂಥ ಭಾವದಲ್ಲಿ ಎಲ್ಲವನ್ನು ಹೊರಗಡೆ ಹಾಕ್ತಾ ಉಸಿರನ್ನ ಹೊರಗಡೆ ಬಿಡೋಣ. ನಿಧಾನವಾಗಿ ಉಸಿರಾಡ್ತಾ ನಮ್ಮ ಉಸಿರಾಟದ ಕಡೆ ನಮ್ಮೆಲ್ಲರ ಗಮನವಿರಲಿ. ಯಾವುದೇ ಯೋಚನೆಯನ್ನು ಬಂದರೂ ಕೂಡ ಅದಕ್ಕೆ ಗಮನ ಕೊಡದೆ ನಮ್ಮ ಗಮನ ಉಸಿರಾಟದೆಡೆಗೆ. ನಮ್ಮ ಧ್ಯಾನ ಶೂನ್ಯ ಸ್ಥಿತಿಗೆ ಮರಳಲು ಇದು ಸುಲಭ ಮಾರ್ಗ ಅಂತ ತಿಳಿಯೋಣ. ಎಲ್ಲರನ್ನು ಪ್ರೀತಿಸೋಣ. ಎಲ್ಲರೂ ನಮ್ಮವರೇ ಎಂದು ಭಾವಿಸೋಣ. ಅವರವರ ಕರ್ಮ ಫಲಗಳನ್ನು ಅನುಭವಿಸಲು ಎಲ್ಲರೂ ಈ ಭೂಮಿಗೆ ಜನ್ಮ ತಾಳಿದ್ದೀವಿ ಅಂತ ಅನ್ಕೊಳ್ಳೋಣ. ನಮ್ಮ ಆತ್ಮವನ್ನು ಅರಿಯುವ ಮುಖ್ಯ ಸಾಧನ ಈ ಧ್ಯಾನ. ನಾವೀಗ ಎಲ್ಲರೂ ಧ್ಯಾನದಲ್ಲಿ ಮಗ್ನರಾಗೋಣ. ನಿಮ್ಮ ಮುಖದಲ್ಲಿ ಮಂದಹಾಸವಿರಲಿ. ನಮ್ಮನ್ನು ಅರಿಯುವ ಉತ್ತಮ ಕೆಲಸವನ್ನು ನಾವೆಲ್ಲರೂ ಮಾಡುತ್ತಿದ್ದೇವೆ. ನಮ್ಮೆಲ್ಲರ ಗಮನ ಉಸಿರಾಟದೆಡೆಗೆ ಇರಲಿ. ಅದ್ಭುತವಾದ ಸಂಗೀತದೊಂದಿಗೆ ನಮ್ಮ ಧ್ಯಾನವನ್ನು ಮುಂದುವರಿಸೋಣ. ವೀಣಾ ಅವರೇ,
2 ನಿಮಿಷಗಳು. ಅದಕ್ಕೆ ನಿಮ್ಗೋಸ್ಕರನೇ ಎಲ್ಲರೂ ದೇಹ ಸ್ಥಿತಿಗೆ ಬನ್ನಿ. 5, 4, 3, 2, 1, 0. ಎಲ್ಲರೂ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಕಣ್ಣಿನ ಮೇಲಿಡಿ. ನಿಮ್ಮ ಕೈಯಲ್ಲಿರುವ ಪ್ರಾಣಶಕ್ತಿಯನ್ನು ನಿಮ್ಮ ಕಣ್ಣಿಗೆ, ಕರ್ಣಗಳಿಗೆ ಅಂದರೆ ಕಿವಿಗಳಿಗೆ ತೆಗೆದುಕೊಳ್ಳಿ. ನಿಧಾನವಾಗಿ ನಿಮ್ಮ ಕೈಯನ್ನು ನೋಡುತ್ತಾ ಕಣ್ಣನ್ನು ತೆರೆಯಿರಿ. ಅದ್ಭುತವಾದ ಒಂದು ಧ್ಯಾನವನ್ನ ಎಲ್ಲರೂ ಮಾಡಿದಿರಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಚಪ್ಪಾಳೆ. ಓಕೆ, ಅದ್ಭುತವಾದ ಧ್ಯಾನವನ್ನ ಎಲ್ಲರೂ ಮಾಡಿದಿರಿ. ಆತ್ಮ ಬಂಧುಗಳಿಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮನೋರಂಜನಾ ಕಾರ್ಯಕ್ರಮದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದನ್ನ ಇವಾಗ ನಾವು ತಿಳ್ಕೊಳ್ಳೋಣ. ನಮ್ಮ ಎಲ್ಲಾ ಟೀಮ್ ಮೆಂಬರ್ಸು ಇಲ್ಲಿ ಇದ್ದಾರೆ ಅಂತ ನಾನು ಅನ್ಕೋತೀನಿ. ದಯವಿಟ್ಟು ನಿಮ್ಮ ಕೈಗಳನ್ನ ತೋರಿಸಿ ಹೀಗೆ. ಓಕೆ, ಟೀಮ್ ಮೆಂಬರ್ಸ್, ಓನ್ಲಿ ಟೀಮ್ ಮೆಂಬರ್ಸ್. ಈಗ ನಾವು ಏನು ಕಿರುಪ್ರಹಸನವನ್ನ ಮಾಡ್ತಾ ಇದೀವಿ ಅವರುಗಳು. ಶಾಂತ ಅವ್ರು ಕಾಣಿಸ್ತಿಲ್ಲ ನಂಗೆ. ಶಾಂತ ಅವ್ರು ಶಾಂತ ಅವ್ರು ಕಾಣಿಸ್ತಿಲ್ಲ. ಶಿವಕುಮಾರ್ ಸರ್, ಸತ್ಯೇಂದ್ರ ಸರ್, ನಳಿನ ವಿಡಿಯೋ ಆನ್ ಆಗ್ತಾ ಇಲ್ಲ. ಒಂದ್ ಸೆಕೆಂಡ್. ಓಕೆ ಓಕೆ ಓಕೆ. ಅವ್ರ ಲೆಫ್ಟ್ ಆಗಿ ಕನೆಕ್ಟ್ ಆಗುತ್ತೆ ಹೇಳಿ. ನೋಡಿ, ಒಂದು ಖುಷಿಯ ಸಂತೋಷದ ವಿಚಾರ ಏನು ಅಂತಂದ್ರೆ, ನಾನು ಹೇಳ್ದೆ ಇವಾಗ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲನ ಕೈಯನ್ನ ತೋರಿಸಿ ಅಂತ ಹೇಳ್ದೆ. ಇಲ್ಲಿ ಸಾಕಷ್ಟು ಜನ ನನಗೆ ಕೈಯನ್ನ ತೋರಿಸ್ತಾ ಇದಾರೆ. ವೆರಿ ನೈಸ್, ಅದ್ಭುತ. ಏಕೆಂದ್ರೆ ನಾವೆಲ್ಲರೂ ನಿಮ್ಮ ಟೀಮ್ ಮೆಂಬರ್ ಆಗಕ್ಕೆ ನಾವು ಇದೀವಿ, ನಾವು ಬರ್ತೀವಿ ಅಂತ ಹೇಳ್ತಿದ್ದಾರೆ. ಶೈಲಜಾ ಅವ್ರು ಇರ್ಬೋದು, ನಂತರ ಇಲ್ಲಿ ನಾಗರತ್ನಮ್ಮ ಅವ್ರು ಇರ್ಬೋದು, ಮಲ್ಲಪ್ಪ ಅವ್ರು ಇರ್ಬೋದು, ಎಲ್ಲರೂ ನಾವು ಕೈಗಳನ್ನ ತೋರಿಸಿದ್ರು. ತುಂಬಾನೇ ಸಂತೋಷ. ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಇರ್ತೀರಿ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ಏನೇನಿರುತ್ತೆ ಅಂತಂದ್ರೆ, ಮನೋರಂಜನಾ ಕಾರ್ಯಕ್ರಮದಲ್ಲಿ ನಾವು ಒಂದು ಕಿರು ಪ್ರಹಸನವನ್ನ ಮಾಡ್ತಾ ಇದೀವಿ. ಆ ಪ್ರಹಸನ ಆದ ನಂತರ ನಾವೆಲ್ಲರೂ ಒಂದಷ್ಟು ಹಾಡೋಣ, ಒಂದಷ್ಟು ಮಾತಾಡೋಣ, ಒಂದಷ್ಟು ಚರ್ಚಿಸೋಣ. ಸೊ ಏನು ನಮಗೆ ಗೊತ್ತಾಗ್ಲಿಲ್ವೋ ಅವುಗಳನ್ನ ನಮ್ಮ ಸತ್ಯೇಂದ್ರ ಸರ್ ಇದ್ದಾರೆ, ಅವ್ರ ಹತ್ರ ನಾವು ಕೇಳಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇವಾಗ ತಡ ಮಾಡೋದು ಬೇಡ. ಎಲ್ಲರೂ ಹೇಳಿ, ಈಗಲೇ ನಾವು ಪ್ರಹಸನವನ್ನ ಮಾಡೋದಾ ಅಥವಾ ನಂತರ ಆಮೇಲೆ ಪ್ರಹಸನವನ್ನ ಮಾಡೋದಾ ಅಂತ ಹೇಳಿ. ಎಲ್ಲರೂ ನಿಮ್ಮ ಕೈಗಳನ್ನ ಚಕ್ ಚಕ್ ಅಂತ ನಿಮ್ಮ ರಿಯಾಕ್ಷನ್ಸ್ ಅಂತ ಏನಿದೆ ಅದ್ರ ಮೇಲೆ ಒತ್ತಿ ಎಲ್ಲರ ಕೈಗಳು ನನಗೆ ಕಾಣ್ಬೇಕು. ವಿಡಿಯೋದಲ್ಲಿ ಕೈ ತೋರಿಸ್ಬೇಡಿ ನನಗೆ. ಇನ್ನೂ ಒಂದು ಕಾರಣ ನಾನು ಪದೇ ಪದೇ ಹೇಳ್ತೀನಿ, ಮೊಬೈಲಲ್ಲಿ ನಿಮ್ಮ ಕೈಗಳು ಬರಬೇಕು ಅಂದ್ರೆ ಹ್ಯಾಂಡ್ ರೇಸ್ ಅಂತ ಇರುತ್ತೆ. ಆ ಹ್ಯಾಂಡ್ಗಳನ್ನ ರೇಸ್ ಮಾಡಬೇಕು ಅನ್ನೋ ಒಂದು ಕಾರಣ ಕೂಡ ನೀವು ಅದನ್ನ ತಿಳ್ಕೊಳ್ಳಿ. ಪ್ರತಿ ಸರಿ ಮಕ್ಕಳ ಹತ್ರ ಕೇಳೋದಾಗ್ಲಿ, ಮೊಮ್ಮಕ್ಕಳ ಹತ್ರ ಕೇಳೋದಾಗ್ಲಿ ಆಗೋದು ಬೇಡ. ವಯಸ್ಸಾಗ್ತಿದೆ ಅಂದಾಕ್ಷಣ ನಮಗೆ ಈ ಟೆಕ್ನಿಕಲ್ ಅಂದ್ರೆ ಈ ತಾಂತ್ರಿಕತೆಯನ್ನ ತಿಳ್ಕೊಳ್ಬಾರ್ದು ಅಂತ ಏನು ಇಲ್ಲ ಸ್ನೇಹಿತರೆ. ನಾವ್ ಯಾವತ್ತಿದ್ರು
ತಿಳ್ಕೊಳ್ತಾನೆ ಇರಬೇಕು, ಕಲ್ತ್ಕೊತಾನೆ ಇರಬೇಕು. ನೋಡಿ, ಸೂಪರ್ ಆಗಿ ಎಲ್ಲರ ಕೈಗಳು ಬರ್ತಾ ಇದೆ. ಇನ್ನೊಂದಷ್ಟು ಜನ ಕೈಗಳು ಬರಲಿ. ಉಮಾ ಕುಲಕರ್ಣಿ ಅವ್ರದಿಗೆ ವೆರಿ ನೈಸ್, ಸೂಪರ್, ಫ್ಯಾಂಟಾಸ್ಟಿಕ್. ಕಾವ್ಯ ಅವರು, ನಾಗರತ್ನಮ್ಮ ಅವರು, ಎಲ್ಲರ ಕೈಗಳನ್ನ ತೋರಿಸಿ. ಆವಾಗ ನಮಗೆ ಮೊಬೈಲ್ನಲ್ಲಿ ನಮಗೆ ಬೇಕಾದಂಥ ಎಲ್ಲ ಒಂದು ತಾಂತ್ರಿಕತೆಯನ್ನು ನಾವು ಕಲಿತಿದ್ದೀವಿ ಅಂತ ಅರ್ಥ. ವೆರಿ ಗುಡ್, ವೆರಿ ಗುಡ್. ನಿಮ್ಮ ಒಂದು ಪ್ರೀತಿಗೆ, ವಿಶ್ವಾಸಕ್ಕೆ ನಾನು ಸದಾ ಋಣಿಯಾಗಿರ್ತೀನಿ. ಬಹಳ ಸಂತೋಷವಿದೆ ವಿಷಯ. ನೀವೆಲ್ಲರೂ ಹ್ಯಾಂಡ್ ರೈಸ್ ಮಾಡ್ತಿದ್ದೀರಾ, ಫ್ಯಾಂಟಾಸ್ಟಿಕ್. ಇಲ್ಲಿ ಶರವಣ್ಯ ವಲ್ಲಾಲ್ ಅಂತ ಇದ್ದಾರೆ, ಅವ್ರದ್ದು ಹ್ಯಾಂಡ್ ರೈಸ್ ಆಗಿಲ್ಲ. ಕಾವ್ಯ ಅವ್ರದ್ದು ಹ್ಯಾಂಡ್ ರೈಸ್ ಆಗಿಲ್ಲ. ರೇವತಿಯವರು, ಶಿವಮೂರ್ತಿಯವರು, ವೆರಿ ನೈಸ್. ತುಂಬಾ ತುಂಬಾ ಖುಷಿ ಆಗ್ತಿದೆ ನನಗೆ. ಸುಶೀಲಾ ಭಟ್ ಅವರು, ನಂತರ ಅನುಕೃಷ್ಣಯ್ಯ ಅವರು, ಶ್ರೀದೇವಿಯವರು, ವೆರಿ ನೈಸ್ ಅನುಕೃಷ್ಣಯ್ಯ ಅವರೇ, ಫ್ಯಾಂಟಾಸ್ಟಿಕ್. ಶ್ರೀದೇವಿಯವರು, ಸುನಂದ ಅವರು. ಅಂದ್ರೆ ಒಂದಂತೂ ನನಗೆ ಸ್ಪಷ್ಟವಾಯಿತು, ಈ ಕಾರ್ಯಕ್ರಮ ಬಗ್ಗೆ ಬಂದ ಮೇಲೆ ಸಾಕಷ್ಟು ಜನ ಮೊಬೈಲ್ನ ಬಳಕೆ ಮಾಡೋದು ಹೇಗೆ ಅಂತ ಅದ್ಭುತವಾಗಿ ಕಲ್ತ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಒಂದು ಪ್ರೀತಿಯ ಚಪ್ಪಾಳೆ. ವೆರಿ ನೈಸ್ ಸರ್. HK ಕೃಷ್ಣರಾವ್ ಗೊತ್ತಾಗ್ತಾ ಇಲ್ಲ ಸರ್, ದಯವಿಟ್ಟು ಕಲ್ತ್ಕೊಂಡು ಮುಂದಿನ ವಾರದಲ್ಲಿ ನೀವು ಮೊಬೈಲಲ್ಲಿ ಹ್ಯಾಂಡ್ ರೈಸ್ ಮಾಡೋದಾಗ್ಲಿ ಅಥವಾ ಅನ್ಮ್ಯೂಟ್ ಮಾಡೋದಾಗ್ಲಿ ಇವೆಲ್ಲವನ್ನು ನೀವು ಕಲ್ತ್ಕೊಂಡು ಮಾತಾಡ್ಬೇಕು ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಪ್ರೀತಿಯ ಚಪ್ಪಾಳೆ. ಓಕೆ, ತಡ ಮಾಡೋದು ಬೇಡ, ಈಗಲೇ ನಮ್ಮ ಒಂದು ಕಿರು ಪ್ರಹಸನ. ಏನು ಪ್ರಹಸನದ ಹೆಸರು ಏನು ಅಂದ್ರೆ, ಸಂಧ್ಯಾಕಾಲದ ಜೀವನ ಸುಗಮವೇ ಅನ್ನುವಂಥ ಒಂದು ಟಾಪಿಕ್ನೊಂದಿಗೆ ನಾವು ಮಾತಾಡ್ತಿದ್ದೀವಿ. ಇದರ ಒಂದು ನಿಮಗೆ ಪುಟ್ಟದಾಗಿ ನಾನು ಹೇಳೋದಾದ್ರೆ, ಏಜ್ ಆಗ್ತಾ ಇದ್ದಾಗೆ ನಮ್ಗೆ ಏನಾಗತ್ತೆ ಅಂತಂದ್ರೆ, ನಾವು ಕಂಪ್ಲೀಟ್ಲಿ ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿದ್ದೀವಿ, ನಮ್ಮ ಮಕ್ಕಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಮ್ಮ ಮಕ್ಕಳು ನಾವು ಹೇಳ್ದಂಗೆ ಕೇಳ್ತಾ ಇಲ್ಲ. ನಾವು ಎಷ್ಟೆಲ್ಲ ನಾವು ಅನುಭವ ಪಡೆದಿಲ್ವಾ, ನಾವು ಹೇಳ್ದಂಗೆ ಇವ್ರು ಕೇಳಬೇಕು ಅನ್ನೋ ಒಂದು ಮನಸ್ಥಿತಿನಲ್ಲಿ ನಾವೆಲ್ಲರೂ ಇದ್ದೀವಿ. ಈಗಿನ ಒಂದು ಸ್ಥಿತಿ ಗತಿಯಲ್ಲಿ ನಾವೇನಿದ್ದೀವಿ, ವಾಸ್ತವವಾಗಿ ನಾವೆಲ್ಲ ನಡ್ಕೊಳ್ಳುವಂಥ ರೀತಿ. ಆದರೆ ಇದೆಷ್ಟು ಸಮಂಜಸ? ಒಂದು ಪ್ರಶ್ನೆ ನಿಮ್ಮಲ್ಲಿ ನೀವು ಪ್ರಶ್ನೆಯನ್ನ ಹುಟ್ಟಾಕೊಳ್ಬೇಕು. ಈ ಮೂಲಕ ನಾನು ಹೇಳ್ತಾ ಇರೋಂಥದ್ದು ಪ್ರತಿಯೊಂದಕ್ಕೂ ನೀವು ಪ್ರಶ್ನೆಯನ್ನು ಹುಟ್ಟಾಕೊಳ್ಳಿ. ನಂತರ ಎರಡನೇ ಪ್ರಶ್ನೆ, ಮಕ್ಕಳಿಗೆ ಮಾತ್ರ ನಮ್ಮನ್ನ ನೋಡ್ಕೋಬೇಕು, ಮಕ್ಕಳು ಮಾತ್ರ ನಮ್ಮನ್ನ ಗಮನಿಸ್ಬೇಕು, ಮಕ್ಕಳು ಮಾತ್ರ ನಮ್ಮನ್ನ ಮಾತಾಡಬೇಕು ಸರಿಯಾದ ರೀತಿಲಿ ಅಂತ ನಾವು ತಿಳ್ಕೊಳ್ಳೋದು ಕೂಡ ಒಂದು ವಿಧದಲ್ಲಿ ತಪ್ಪು. ಹಾಗೇನೆ ಮಕ್ಕಳು ಕೂಡ ಹಿರಿಯರನ್ನ ನೋಡ್ಕೊಳ್ಳುವಂತ ಅಷ್ಟೇ ಜವಾಬ್ದಾರಿಯನ್ನ ಹೊಂದಿದ್ದಾರೆ. ಎಲ್ಲರೂ ಕೂಡ ಅವರ ಆದ್ಯ ಕರ್ತವ್ಯ. ಯಾಕೆಂದ್ರೆ ಹುಟ್ಟಿದ ಕೂಸಿಂದ ಹಿಡಿದು ಇಷ್ಟು ಬೃಹದಾಕಾರವಾಗಿ ಬೆಳೆಯೋ ಹಂತದವರೆಗೆ ನಮ್ಮ ತಂದೆ ತಾಯಿ ನಮ್ಮನ್ನ ನೋಡ್ಕೊಂಡಿರ್ತಾರೆ. ಆದ್ರೆ ಅವ್ರನ್ನ ಕೈ ಬಿಡದೆ ನಾವು ಖಂಡಿತವಾಗಿ ಅವ್ರನ್ನ ನೋಡ್ಕೊಳ್ಳೇಬೇಕಾದ ಒಂದು ಪರಿಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಕೂಡ. ಹಾಗಾಗಿ ನಾವೆಲ್ಲರೂ ಈ ಒಂದು ವಿಷಯದ ಬಗ್ಗೆ ನಾವೊಂದು ಪುಟ್ಟ ಪ್ರಹಸನವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ನಿಮ್ಮ ಒಂದು ಮೈಕ್ಗಳನ್ನ ಮ್ಯೂಟ್ ಮಾಡ್ಕೋಬೇಕು. ಈಗ ನಾವು ಅಂದ್ರೆ ನಮ್ಮ ಟೀಮ್ನವರು ನಾವೇನಿದ್ದೀವಿ 6 ಜನ ನಾವು ಮಾತಾಡ್ತೀವಿ. ದಯವಿಟ್ಟು ನೀವು ಕೇಳುವಂತರಾಗಿ. ಹಾಗೆ ಈಗ ಒಂದು ಪುಟ್ಟ ಪ್ರಹಸನ, ಇದರಲ್ಲಿ ನಾವು ಭಾಗವಹಿಸ್ತಾ ಇರುವಂತಹ ಕಲಾವಿದರು ಯಾರ್ಯಾರು ಅಂತಂದ್ರೆ, ಮೊದಲನೇದಾಗಿ ಸತ್ಯೇಂದ್ರ ನಾರಾಯಣ್ ಸರ್, ದಯವಿಟ್ಟು ನಮಸ್ಕಾರ ಮಾಡಿ ಸರ್. ನಂತರ ಶಿವಕುಮಾರ್ ಸರ್, ಆಮೇಲೆ ಶಾಂತಾ ಅವರ ನಂತರ ನಳಿನಾ ಅವರು. ಶಾಂತ ಅವರೇ ನಿಮ್ಮ ಓಪನ್ ಆಗ್ತಾ ಇಲ್ಲ. ಆಮೇಲೆ ಸಣ್ಣಗೌಡ್ರೆ ನಿಮ್ಮ ಓಕೆ ನಮಸ್ಕಾರ. ಹಾಗೂ ಶಾಂತ ಅವರೇ ಓಕೆ ನಮಸ್ಕಾರ ಮಾಡಿ. ನಂತರ ನಾನು ಮಾಲಿನಿ ರಾವ್, ನಾನು ಕೂಡ ಒಬ್ಳು ಕಲಾವಿದೆ, ಇದರಲ್ಲಿ ಪಾತ್ರ ವಹಿಸ್ತಾ ಇರುವಂತವ್ರು. ಸೊ ನಾವಿಷ್ಟು ಜನ ಸೇರ್ಕೊಂಡು ಒಂದಷ್ಟು ಮಾಹಿತಿಯನ್ನ ನಿಮಗೆ ಕೊಡ್ಬೇಕು ಅಂತ ಇಚ್ಛಿಸಿದೀವಿ. ಈಗ ಕಿರುಪ್ರಹಸನ, ಸಂಧ್ಯಾಕಾಲದ ಜೀವನ ಸುಗಮವೇ. ಮೊದಲನೇ ದೃಶ್ಯ. ಅಯ್ಯೋ ನಡಿಯಕ್ಕಾಗ್ತಾ ಇಲ್ವೇ, ಸುಸ್ತಾಗ್ಬಿಟ್ಟಿದೆಯಲ್ಲ, ಏನ್ ಮಾಡೋದಪ್ಪ. ಸಾವಿರಮ್ಮವ್ರೆ, ಮಲ್ಲವ್ನವ್ರೆ ಈಗ ಬಂದ್ರಾ? ಅಯ್ಯೋ ಏನಾಯ್ತಪ್ಪ ನಿಮ್ಗೆ? ಯಾಕೆ ಈ ತರ ಆಡ್ತಿದ್ದೀರಾ? ನೀವು ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಸುಸ್ತು ಕಣಪ್ಪ. ಬೆಳಿಗ್ಗೆಯಿಂದ ಕೆಲ್ಸ, ತಿಂಡಿ ಮಾಡು, ಮೊಮ್ಮಕ್ಳು ನೋಡ್ಕೊ, ಅಡಿಗೆ ಮಾಡು, ಪಾತ್ರೆ ತೊಳಿ, ಕಸ ಮುಸ್ರೆ ಎಲ್ಲಾ ನೋಡಿದ್ರು ರಾತ್ರಿ ಹೊತ್ ಮಲ್ಕೊಳಕ್ ನನ್ಗೊಂದ್ ಬೆಡ್ ಇಲ್ಲ.
ಒಂದೇನೂ ಇಲ್ಲ ಕಣವ ಸವಲತ್ತು. ಅಯ್ಯೋ ನಾನೆಲ್ಲೋ ಮೂಲೆ ಚಾಪೆ ಹಾಕೊಂಡ್ ಬಿದ್ಕೋತೀನಿ. ತುಂಬಾನೇ ಅನುಭವಿಸ್ತಾ ಇದ್ದೀನಿ. ಕಾಂತಮ್ಮರೇ, ನೀವ್ ಹೆಂಗಿದ್ದೀರಪ್ಪ? ಓ ಹ್ಮ್. ಅಲ್ಲ ಮಲ್ಲಮ್ಮನವ್ರೆ, ಯಾಕೆ ಓ, ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಏನ್ ಆ, ಮಾಡೋದು? ನೀವು ಇದೆ. ಕಾಕ ಎಲ್ಲಾರು ಅಕ್ಕಪಕ್ಕದ ಮನೆಯವರು ಎಲ್ಲಾ ಒಂದೇ ವಯಸ್ಸಿನವರು. ಏನಾಯ್ತು ಹೇಳಿ, ಯಾಕೆ ಇಷ್ಟೊಂದು ಬೇಜಾರಲ್ಲಿದ್ದೀರಾ? ಹೇಳಿ ಹೇಳಿ ಮಲ್ಲಮ್ಮನವ್ರೆ, ಹೇಳಿ. ಯಾಕೆ ಏನಾಯ್ತು ಮಲ್ಲಮ್ಮನವ್ರೆ? ಮೊನ್ನೆ ಹೇಳಿ ಎಲ್ಲ ಪರವಾಗಿಲ್ಲ ಅಂತಿದ್ರಿ, ಹೋದ್ವಾರ ಎಲ್ಲ ಏನೋ ನಮ್ಗಿಷ್ಟ ಅವಕಾಶ ಕೊಡ್ತಾ ಇದಾರೆ ನೋಡು ಭಗವಂತ. ಇಲ್ಲಿ ಬಂದು ಪಾರ್ಕಲ್ಲಿ ಕೂತ್ಕೊಂಡು ಮಾತಾಡೋ ಅಂಥದ್ದು ಒಂದ್ ಸ್ವಲ್ಪ ಹೊತ್ತಾದ್ರೂ ನಮಗ್ ಟೈಮ್ ಸಿಗತ್ತಲ್ಲ. ನೋಡಿ, ನಾನು ಎಷ್ಟು ವರ್ಷ ಸರ್ವಿಸ್ ಮಾಡಿದೆ ಗೊತ್ತಾ? ಆ 60 ವರ್ಷ ಕಾಲ ದುಡಿದಿದ್ದೀನಿ. ನನ್ಗೆ ಇವಾಗ 70 ವರ್ಷ. ಆ ಇಷ್ಟು ಬೇಗ ನೋಡಿ ನಾವು ಮುದುಕರಾಗ್ಬಿಟ್ವಾ? ನಮ್ಮನ್ ಮುದುಕರು ಅಂತ ಮೂಲೆಗೆ ತಳಿತಾರಮ್ಮ. ತುಂಬಾ ನೋವಾಗುತ್ತೆ. ಎಷ್ಟು ಸಂಪಾದನೆ ಮಾಡಿದ್ದೀನಿ ಗೊತ್ತಾ ನಾನು? ಎಲ್ಲ ಮಕ್ಕಳ ಹೆಸರಿಗೆ ಬರೆದ್ಬಿಟ್ಟು ನಾಮಿನಿ ಮಾಡಿಬಿಟ್ಟು ಈಗ ಒದ್ದಾಡ್ತಿದ್ದೀನಿ. ನನಗೆ ಸರಿಯಾಗಿ ನನ್ನ ಕೈಗೆ ದುಡ್ಡು ಬೇಕು. ನನಗೆ ಯಾವತ್ತೂ ಇನ್ನೊಬ್ಬರ ಮೇಲೆ ಅವಲಂಬಿಸಿ ಅಭ್ಯಾಸ ಇಲ್ಲ ನನಗೆ. ನಾನು ದುಡಿತಿದ್ದೆ ನೋಡಿ, ನನಗೆ ಅಭ್ಯಾಸ ಇಲ್ಲ. ನಾನು ಹೋಗಿ ಏನೋ ಒಂದು ತಗೋಬೇಕು, ಒಂದು ಬಾಳೆಹಣ್ಣು ತೊಗೊಂಡು ತಿನ್ನೋಣ ಅಂದ್ರೂ ದುಡ್ಡಿಲ್ಲ. ನಾನು ಏನು ಮಾಡಲಿ? ನೀವು ಯಾಕೆ, ಏನಾಯ್ತು ನಿಮಗೆ? ಏನ್ ರೋಗ ಅಂತ ಹೇಳಿದ್ರು? ಡಾಕ್ಟರ್ ಹತ್ರ ಹೋಗಿದ್ರಲ್ಲ ಮಲ್ಲಮ್ಮನವ್ರೆ ನೀವು? ಏನಾಯ್ತು? ಕಣಪ್ಪ, ಏನೋ ಸಂದು ಆತ ಅಂತೆ. ಓ, ಆರ್ಥ್ರೈಟಿಸು. ಆರ್ಥ್ರೈಟಿಸ್ ಬಂದಿದ್ಯಾ ನಿಮ್ಗೆ? ಅಯ್ಯೋ, ಇಂಗ್ಲಿಷ್ ಅಲ್ಲಿ ಹೇಳಕ್ ಬರಲ್ಲ. ಇದು ಮನೋರೋಗ ರೀ, ಮನೋರೋಗ ಇದು. ಅಯ್ಯೋ, ಏನ್ ಮಾಡೋದು? ನಮ್ಮ ಮಳೆ ಬರ ನಾವೆಲ್ಲ ಒಂದೇ ಸ್ಥಿತಿಲಿ ಇದಾರೆ. ನಿಮ್ದೇನ್ ವಿಷಯ ಕಾವೇರಮ್ಮನವ್ರೆ? ಅಯ್ಯೋ, ನಮ್ದೇನ್ ಹೇಳದ್ರಿ, ನಾನ್ ನೋಡಿ ನಂಗೆ ಓದಕ್ ಬರಲ್ಲ, ಬರ್ಯಕ್ ಬರಲ್ಲ. ನನ್ಗೀಗ 75 ವರ್ಷ ರೀ. ಆಗ್ಲಿಂದಲೂ ಕೆಲಸ ಮಾಡಿ 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 ಸಾಕಾಗಿ ಹೋಗ್ಬಿಟ್ಟಿದೀನ್ರಿ. ಹೊರಗಡೆ ಎಲ್ಲೂ ಹೋದ್ರೆ ಏನೂ ಗೊತ್ತಾಗಲ್ಲ. ಮಕ್ಳ ಜೊತೆ ಎಷ್ಟು ಹೊಂದ್ಕೊಂಡು ಹೋದ್ರು ಕಷ್ಟ ರೀ. ವಯಸ್ಸಾದ್ಮೇಲೆ ಎಲ್ಲಾರ್ದು ಒಂದೊಂದು ಸಮಸ್ಯೆ ಕಣ್ರಿ. ವಯಸ್ಸಾದವ್ರ ಹಣೆ ಬರ ಎಲ್ಲ ಇಷ್ಟ ಏನೋ ಕಣ್ರಿ. ಏನೋ ನಾವೇ ಹಾಗ್ಯಾಕೆ ಅನ್ಕೋತೀರಾ? ವಯಸ್ಸಾದವ್ರ ಎಲ್ರ ಹಣೆ ಬರ ಇಲ್ಲ. ನಾವು ನಮಗೆ ಅಂತ ಒಂದು ದುಡ್ಡು ಇಟ್ಕೋಬೇಕ್ರಿ. ಏನ್ ಮಾಡೋದು? ನಾನು ಬೇಗ ಹೋಗ್ಬೇಕು, ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು. ಏನೋ ಈ ನಡುವೆ ಎಲ್ಲ ನಂಗೆ ಕಣ್ ಕತ್ಲೆ ಬರುತ್ತೆ, ತುಂಬಾ ತಲೆನೋವು ಎತ್ಕೊಳುತ್ತೆ, ಕೈ ಕಾಲೆಲ್ಲ ನೋವು, ಸರಿಯಾಗಿ ಕೇಳಿಸಲ್ಲ. ಎಷ್ಟೋ ಕಷ್ಟಪಡ್ತಿದ್ದೀನಿ ಗೊತ್ತಾ? ಅದಕ್ಕೆ ನನ್ನ ಮಗ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾನೆ, ಅಮ್ಮ ನೀನ್ ಮೊದ್ಲು ಹೋಗಿ ಅಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು, ನೀನು ರಕ್ತ ಪರೀಕ್ಷೆ ಮಾಡಿಸ್ಕೊಂಬ. ಅದ್ ಏನಾಗಿದೆಯೋ ಹಣೆ ಬರ ನಿನಗೆ ನಮ್ಗೆ ಗೊತ್ತಿಲ್ಲ ಅಂತಾನೆ. ಅಯ್ಯೋ, ಮೊದ್ಲು ಟೆಸ್ಟ್ ಮಾಡ್ಸಪ್ಪ. ಟೆಸ್ಟ್ ಮಾಡ್ಸಿ. ಮೊದ್ಲು ಬ್ಲಡ್ ಆಯ್ತ್ರಿ, ನಾವೆಲ್ಲ ಮುಂದಿನ ವಾರ ಇಲ್ಲೇ ಪಾರ್ಕಲ್ಲಿ ಸಿಗೋಣ, ಆಯ್ತಾ? ಆಯ್ತು. ಬರ್ತೀನಪ್ಪ. ಓಕೆ, ಪ್ಲೀಸ್. ಅಯ್ಯೋ ಶಿವನೇ, ಎಂಥ ಕಾಲ ಬಂತಪ್ಪ ನಂದು. ಊರಾಗೆ ತಣ್ಣ ಕಂತ ಮಾಡ್ಕೊಂಡಿದ್ದೆ ಅಂತ ಪಟೇಲ್ರ ಮಂಥನ ನಂದು. ಎಲ್ಲಿ ಬಂತು ಮಗ ನೌಕರಿ ಮಾಡ್ತೇನೆ ಅಂತ ಸಿಟಿ ಕರ್ಕೊಂಬಂದ್ಬಿಟ್ಟ. ನನ್ ಕುಟುಂಬ ನೋಡಿದ್ರೆ ಹೋಗಿ 15-20 ವರ್ಷ ಆಯ್ತು. ಎಲ್ಲ ಮಗನ ಕೈಯಾಗಿರ್ಬೇಕು. ಮಗ ನೋಡಿದ್ರೆ ಮುಂಜಾನೆ ಹೋದೊಂದು ಸಂಚಿಕೆ ಬರ್ತಾನೆ. ಸೊಸಿ ಮಾಡಿಟ್ಟಿಂದ ಹಾಕ್ತಾಳೆ, ಅದ್ನೇ ತಿನ್ಬೇಕು. ತಂಗಳದ್ದು ತಿಂದು ತಿಂದು ಜೀವನ ಸಾಕ ಹೋಗೈತೆ. ಯಾರ ಹತ್ರ ಅಂತ ಹೇಳ್ಕೊಳ್ಳಿ ನನ್ ಕಷ್ಟ. ಅಯ್ಯೋ ಬನ್ನಿ ದತ್ತಣ್ಣರೇ, ಶಿವಕುಮಾರಣ್ಣರೇ ಬನ್ನಿ. ಏನ್ರಪ್ಪ ಜೀವನ ಸಾಕ ಹೋಗಿದೆ. ನಮಸ್ಕಾರ, ಬನ್ರಿ ದತ್ತಣ್ಣರೇ. ಮನೆಯಲ್ಲಿ ಸೊಸೆ ಮಗನ್ ಕಾಟ ತಡಿಲಾರ್ದೆ ಇಲ್ಲಿ ಬಂದು ಕೂತ್ಕೊಂಡ್ರೆ ಈ ಗಂಗಪ್ಪಂದ್ ಬೇರೆ ನಮ್ಗೆ ಕಾಟ ಕೇಳಕ್ ಆಗಲ್ಲ. ಏನೋ ಸ್ವಲ್ಪ ಮನೆಯಲ್ಲಿ ನನಗೆ ಮರ್ಯಾದೆ ಕೊಡಲ್ರು. ಮೊನ್ನೆ ನೋಡು, ಕಣ್ ಪೊರೆ ಆಗಿದೆ, ಆಪರೇಷನ್ ಮಾಡ್ಸಪ್ಪ ಅಂದ್ರೆ ದುಡ್ಡಿಲ್ಲ ಅಂದ್ಬಿಟ್ಟ. ನಮ್ ಗಿರಿಯಪ್ಪ ದುಡ್ಡು ಕೊಟ್ಟು ಮಾಡಿಸ್ಕೊಟ್ಟ, ಪೊರೆ ತೆಗೆದ್ಕೊಟ್ಟ. ನಾನಿಲ್ಲಿ ಬಂದು ಏನೋ ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅನ್ಕೊಂಡ್ರೆ ಈ ಗಂಗಪ್ಪ ಬೇರೆ ಅವಂದೇ ಕಷ್ಟಗಳು ಹೇಳ್ತಾನೆ. ಹೇಳಿ ನಮ್ಮ ಮಕ್ಕಳ ಹಾಳು ಮಾಡ್ತಾನೆ. ಏನ್ ಗಂಗಪ್ಪ ನೀನು? ಶಿವಣ್ಣ ರೇ, ಶಿವಣ್ಣ ಅವ್ರೆ ಸ್ವಲ್ಪ ಕೇಳಿ. ಅವ್ರಿಗೂ ಸಮಸ್ಯೆ ಇದೆ ರೀ, ನಿಮ್ಗೂ ಸಮಸ್ಯೆ ಇದೆ. ಈಗ ನನ್ಗೂ ಇಲ್ವಾ ಸಮಸ್ಯೆ? ಇದಕ್ಕೆಲ್ಲ ನಾವು ಸುಮ್ನೆ ಕೂತ್ರಾಗಲ್ಲ ರೀ. ಹೋರಾಡ್ಬೇಕು ನಾವು ಮಕ್ಕಳನ್ನ ಪ್ರತಿಭಟಿಸ್ಬೇಕು. ಮಕ್ಕಳ ಹತ್ರ ನಾವು ಸುಮ್ನೆ ಇದ್ರಾಗಲ್ಲ. ನೀವು ಗಂಗಣ್ಣ, ನೀವಂತೂ ಒಳ್ಳೆ ಹಸು ತರನೇ ಸಾಫ್ಟ್ ಆಗಿರ್ತೀರಾ.
ಹಂಗಾಗೇನೆ ಎಲ್ಲ ತಲೆ ಮೇಲೆ ಕೂತಿರೋದು ಮಕ್ಕಳು. ಶಿವಣ್ಣ ನೀವು ಅಷ್ಟೇನೆ ವಿಪರೀತ ಹಚ್ಕೊಂಡ್ಬಿಟ್ಟಿದ್ದೀರಾ. ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದೀನಿ, ಆದ್ರೂ ಏನು ಯಾಮಾರ್ಬಿಟ್ಟಿದ್ದೀನಿ. ನಾನು ಹೆಂಡತಿ ಅವಳು ಬರ್ತ್ಡೇಗೆ ಅಂತ ಸರ ಮಾಡಿಸ್ಕೊಟ್ಬಿಟ್ಲು ನನ್ನ ಸೊಸೆ. ಅವಳ ಹೆಸರಲ್ಲಿ ಇದ್ದಿದ್ದು ಕಮರ್ಷಿಯಲ್ ಪ್ರಾಪರ್ಟಿಯಿಂದ ಅವಳಿಗೆ ಬರ್ಕೊಟ್ಬಿಟ್ಲು. ಈಗ ಅದೊಂದು ಪ್ರಾಪರ್ಟಿ ಇದ್ದಿದ್ದು ಅದು ಹೋಯ್ತು. ಇವಾಗ ಏನು ಅಂದ್ರೆ ಏನೋ ಮೊಮ್ಮಗನ್ ನೋಡ್ಕೊಂಡು ಓಡಾಡ್ಕೊಂಡು ಇದ್ದೀನಿ, ಆದ್ರೂ ಸ್ವಲ್ಪ ಬಿಗಿಯಾಗಿದ್ದೀನಿ. ಆದ್ರೂ ಮನಸ್ಸಿನಲ್ಲಿ ನೆಮ್ಮದಿ ಇಲ್ಲ, ನೆಮ್ಮದಿ ಇರೋದಿಲ್ಲ ನಮ್ಗೆ ಅಷ್ಟೇನೆ. ಹೆಂಗೆ ಹೊರಾಡ್ತೀರಿ ದತ್ತಣ್ಣರೇ? ನಿಮ್ಗೆ ಆದ್ರೂ ಮನ್ಯಾಗೆ ಹೆಂಡತಿ ಇದ್ದಾಳೆ, ನಮ್ಗೆ ಹೆಂಡತಿ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡೋದು? ಎಲ್ಲಾ ಸಸಿಮ ಹಾಕಿದ್ದೆ ತಿನ್ಬೇಕಾಗಿದೆ, ಬಹಳ ಕಷ್ಟ ಇದೆ. ನೀವ್ ಹೇಳ್ತೀರಾ ನಾನು ಹೆಂಡತಿ ಇದ್ದಾಳೆ, ಏನಕ್ಕೆ ಕೇಳಿ ದಂಡಕ್ಕೆ. ಅವಳನ್ನ ಏನಂದ್ರೆ ಮೂಗಿಗೆ ದಾರ ಕಟ್ಕೊಂಡು ಅವಳ ಸೂತರ ಅಡಿಗೆ ಮನೆ ಸೇರ್ಕೊಂಡಿದ್ದಾಳೆ. ಏನ್ ಮಾಡಿದ್ರು ಆಚೆಗೆ ಬರಲ್ಲ, ಸೊಸೆ ಬೈತಾಳೆ ಅಂತ 3 ಹೊತ್ತು ಅಲ್ಲಿ ಬಿದ್ದಿರ್ತಾಳೆ. ನಾನ್ ಏನ್ ಮಾಡ್ಲಿ ಹೇಳಿ? ಇದೊಂದು ಜೀವನನ, ಇದೊಂದು ಬದುಕ ಆಗ್ಬಿಟ್ಟಿದೆ ನಮ್ಗೆ. ಈಗ ಅವಳಿಗೂ ನೆಮ್ಮದಿ ಇಲ್ಲ, ನನಗೂ ನೆಮ್ಮದಿ ಇಲ್ಲ. ಏನು ಅಂದ್ರೆ ನೋಡಿ ಶಿವಣ್ಣವ್ರೆ, ಗಂಗಣ್ಣವ್ರೆ, ಇನ್ನೊಂದು ವಿಷಯ, ನಾನು ಇನ್ನು ಕೆಲವು ಇದ್ರ ಬಗ್ಗೆ ಹೋರಾಡ್ಲೇಬೇಕು. ನಾವು ಅದಕ್ಕೆ ಸಾಕಷ್ಟು ಬಂದೋಬಸ್ತ್ ಮಾಡ್ಕೊಳ್ಳೇಬೇಕು. ಈಗ ಮೊನ್ನೆ ಏನು ಅಂದ್ರೆ ಈ ಮನಸ್ಸಿಗೆ ಎರಡು, ಒಂದು ನೆಮ್ಮದಿ ಬೇಕು, ಶಾಂತಿ ಬೇಕು. ಮೊನ್ನೆ ಆ ಮಲ್ಲಪ್ಪ ನಾಯಕ್ ಅಂತ ಯಾರೋ ಸಿಕ್ಕಿದ್ರಲ್ಲಿ ನಮ್ಮ ಪರಿಚಯದವ್ರೆ, ಅವರು ಮಹಾವತಾರ್ ಫೌಂಡೇಶನ್ ನಲ್ಲಿ ಯಾವ್ದೋ ಒಂದು ಕೋರ್ಸ್ ನಡೀತಾ ಇದೆ, ಧ್ಯಾನ ಸಜ್ಜನ ಸಂಗತ್ಯ ಅದು ಇದು ಅಂತ. ಆ ಕಾರ್ಯಕ್ರಮದಲ್ಲಿ ಯಾರೋ ಮಾಲಿನಿ ರಾವ್ ಅಂತ ಒಂದು ಹೊಸ ಬ್ಯಾಚ್ ಶುರು ಮಾಡಿದಾರಂತೆ. ಅದಕ್ಕೆ ಹೋಗಿದ್ದೆ ನಾನು, 1 ವಾರದಿಂದ ಹೋಗ್ತಾ ಇದ್ದೀನಿ. ಇದ್ದಿದ್ರಲ್ಲಿ ಸ್ವಲ್ಪ ನೆಮ್ಮದಿ, ಸ್ವಲ್ಪ ಜಾಸ್ತಿ ಇಲ್ಲ, ಸ್ವಲ್ಪ ನೆಮ್ಮದಿ ಸಿಕ್ಕಿದೆ, ಇಲ್ಲ ಅಂತ ಹೇಳಲ್ಲ ನಾನು. ಅದು ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ನಾವು ನಮ್ಮ ಹೋರಾಟನೂ ಮಾಡ್ಬೇಕು, ಅದನ್ನು ಧ್ಯಾನನ್ನು ಪಡ್ಬೇಕು. ಶಿವಣ್ಣವ್ರೆ, ಗಂಗಣ್ಣವ್ರೆ, ನಿಮ್ಗೆ ಲಿಂಕ್ ಕಳಿಸ್ಕೊಡ್ತೀನಿ, ನೀವು ಜಾಯಿನ್ ಆಗೋರಂತೆ. ಏನ್ ಹೇಳ್ತೀರಾ? ಆಯ್ತು ಆಯ್ತು ಆಯ್ತು. ಆಯ್ತು ಸ್ವಾಮಿ, ಆಯ್ತು. ಕಾವೇರಮ್ಮನವ್ರೆ, ಹಾ ಕಾವೇರಮ್ಮನವ್ರೆ ಹಾ ಬಂದ್ರ? ಮಲ್ಲಮ್ಮನವ್ರ ಎಲ್ಲಿ? ಹಾ ಇಲ್ಲ, ಮಲ್ಲಮ್ಮ ಇದೀನಿ. ನೋಡಿ ಯಾಕೋ ಭಾರಿ ಸುಸ್ತಾಗ್ಬಿಟ್ಟು. ಕೇಳಿ ಏನ್ ಯಾಕ್ರಿ ಕತೆ ರೀ ಮಲ್ಲಮ್ಮನವ್ರೆ? ಏನ್ರಿ ಅಯ್ಯೋ, ಒಂದ್ ನಾನು ವಿಷಯ ಕೇಳಲ್ಪಟ್ಟೆ ನಾನು. ಏನ್ರಿ ಏನ್ ಅದು? ಗೊತ್ತಾ, ಏನೋ ವೃದ್ಧಾಶ್ರಮಕ್ಕೆ ಹೋಗ್ತಿದ್ದೀರಂತೆ? ಸೇರಿಸ್ತಾರಂತಪ್ಪ, ಅಶ್ಯೋ, ಸೇರಿಸ್ಬಿಡ್ತಾರಂತೆ. ನೀವ್ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಭಯ ಆಗತ್ತೆ ಕರ್ರಿ ಮಲ್ಲಮ್ಮರೇ. ಏನ್ರಿ ಈ ಪರಿಸ್ಥಿತಿ ಬಂದ್ಬಿಡ್ತು, ಭಾರಿ ಕಷ್ಟ ಕರ್ರಿ. ಏನ್ರಿ ಬಂದಿರೋದು? ಈ ಮಕ್ಳಿಗೆ ಏನ್ರಿ ಬಂದಿರೋದು? ಯಾಕ್ರಿ ನಮ್ಮ ಹತ್ರನೇ ತಗೋತಾರೆ, ನಮ್ಮ ಹತ್ರನೇ ಮಾಡಿಸ್ಕೊಂತಾರೆ? ಇಷ್ಟೆಲ್ಲ ಮಾಡಿ ನಮ್ಗೆ ಸರಿಯಾಗಿ 1 ಹೊತ್ತಿನ ಊಟ ಹಾಕದೆ ಹಿಂಗ್ ಮಾಡ್ತಾರಲ್ಲ. ವೃದ್ಧಾಶ್ರಮಕ್ಕೆ ಸೇರಿಸ್ಬಿಟ್ರೆ ಏನ್ರಿ ಮಾಡೋದು? ಏನ್ ಮಾಡೋದೋ ಗೊತ್ತಿಲ್ಲ. ಏನ್ ನೋಡಿ, ಮಾಡೋದು ಗೊತ್ತಿಲ್ಲ. ನಾನ್ ಕೂಡ ಇದಕ್ ಹೋಗ್ ಬಂದಿದ್ದೆ. ಏನಂದ್ರು ನಿಮ್ಗೆ ಡಾಕ್ಟ್ರು? ಯಾಕ್ರಿ ಹೇಳ್ತಿದ್ದೀರಾ? ಅಳ್ಬೇಡಿ, ಹೇಳ್ರಿ ಹೇಳ್ರಿ, ಅಳ್ಬೇಡ್ರಿ. ಕಾವೇರಮ್ಮನವ್ರೆ, ಮಲ್ಲಮ್ಮನವ್ರೆ, ನನಗೆ ಕ್ಯಾನ್ಸರ್ ಅಂತಾರೆ. ಕ್ಯಾನ್ಸರ್ ನನಗೆ. ಹೌದೇನ್ರಿ? ಹೌದೇನ್ರಿ? ಏನ್ ಕಾವೇರಮ್ಮರೇ, ಕಾಂತಮ್ಮವ್ರಿಗೆ ಹಂಗಂತಲ್ಲ. ಅಳ್ಬೇಡಿ. ಹೌದ್ರಿ, ನೋಡಿ ಇಷ್ಟು ವರ್ಷ ದುಡಿದು ನಾನು ಏನ್ ಬಂದ್ ಪ್ರಯೋಜನ ರೀ? ನನ್ ದುಡ್ಡನ್ನೇನಂತ ಕೊಡ್ತಿಲ್ಲ ರೀ ನಂಗೆ. ಇದು ಕ್ಯಾನ್ಸರ್ ಅಂದ್ರೆ ಮುಟ್ಟಿಸ್ಕೋಬಾರ್ದ್ರಿ, ಏನಾಗಲ್ಲ ರೀ. ಒಳ್ಳೆ ಈ ಕುಷ್ಠರೋಗ ಬಂದವ್ರನ್ನ ಮುಟ್ಟಿಸ್ಕೊಳಲ್ವಲ್ಲ, ಆ ತರ ಮಾಡ್ತಾರ್ರಿ ನಮ್ಮ ಮನೆಯಲ್ಲಿ. ಕುಷ್ಠರೋಗ ಬಂದ್ರು ಏನು ಇಲ್ಲ ರೀ, ಮುಟ್ಟಿದ್ರೆ ಏನು ಸಮಸ್ಯೆ ಇಲ್ಲ. ಯಾಕೋ ನಮ್ಮ ಮನೇಲಿ ಹಿಂಗ್ ನೋಡ್ಕೋತಿದಾರೆ. ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಿ, ಇಷ್ಟೆಲ್ಲ ದುಡ್ದು, ಮನೇಲೂ ದುಡ್ದು, ಹೊರಗಡೆನೂ ದುಡ್ದು, ನನ್ಗೆ ಈ ತರ ಬಂದ್ಬಿಟ್ಟಿದೆ ನೋಡಿ. ರಿಪೋರ್ಟು ಕ್ಯಾನ್ಸರ್ ಅಂತ ಬಂದ್ಬಿಟ್ಟಿದೆ. ಅಲ್ಲ ಹೌದು. ಕಾಂತಮ್ಮರೇ, ಓದಿರೋರ್ಗೆ ಹಿಂಗಾದ್ರೆ ನಾವ್ ಓದಿರೋರ್ ಕತೆ ಏನ್ರಿ? ನೀವ್ ಓದಿರೋರು ಹೊರಗಡೆ ಎಲ್ಲ ಓಡಾಡಿರೋ ಹಿಂಗಾದ್ರೆ ನಮ್ಗೆ ಏನು ಬರೋದಿಲ್ಲ ಕಣ್ರಿ. ನಮ್ ಪರಿಸ್ಥಿತಿ ಏನ್ರಿ? ಹೌದ್ರಿ, ನಾವು ಸುಮ್ನಿರ್ಬಾರ್ದು. ಅದ್ ನಾವು ಪಾರ್ಕ್ ಹೋಗೋದಾಗ ಅವ್ರು ದಟ್ಟಣ್ಣ ಅಂತ ಒಂದು ಕೂತ್ಕೋತಾರ ನೋಡಿ, ನೋಡ ಮಾತಾಡ್ಬೇಕು ಅಂತ ಹೇಳಿದೀನಿ. ನನ್ನನ್ನು ಈಗ ಎಲ್ಲೋ ಅಟ್ಟು ಬಿಡ್ತಾರೆ ಅನ್ಸುತ್ತೆ ರೀ. ಅಳಬಾರ್ದ್ರಿ, ನಾವು ಧೈರ್ಯವಾಗಿರ್ಬೇಕ್ರಿ. ಮತ್ತೋಗ್ಬಿಟ್ರೆ ನಾವು ಮೂಲೆ ಗುಂಪಾಗ್ಬಿಡ್ತೀವಿ.
ಹೌದ್ರಿ ಕೆಲಸ ನಾವು ಮಾಡೋಣ ಕೆಲ್ಸ ಇಲ್ಲಿ. ಮಾಡಿ ಕಾಲ್ ಎಲ್ಲ ಸೋತ್ ಬಂದ್ಬಿಟ್ಟವ್ರಿ, ಆಗದೇ ಇಲ್ಲ ಕಣ್ರಿ. ಕೈ ನೋಡ್ರಿ ಹಿಂಗಾಗ್ಬಿಟ್ಟೈತೆ. ಆ ನಡ್ಯಕ್ಕಾಗಲ್ಲ ಕಣ್ರಿ, ಕೋಲ್ ಹಿಡ್ಕೊಂಡ್ ನಡ್ಕೊಂಡ್ ಕೆಲ್ಸ ಮಾಡ್ಬೇಕು ಕಣ್ರಿ. ಎಷ್ಟ್ ಮಾಡಿದ್ರು ಅಷ್ಟೇ ಕಣ್ರಿ. ನಿಮ್ ಕತೆನೆ ಹಿಂಗೆ ಇಲ್ಲ. ನಾವ್ ಗೊತ್ತಿಲ್ದಿರೋರ್ ಕತೆ ಏನ್ರಿ? ಅಲ್ಲ ರೀ ಕಾವೇರಮ್ಮನವ್ರೆ, ಯೋಚನೆ ಮಾಡ್ಬೇಡಿ. ಮಲ್ಲಮ್ಮನವ್ರೆ ಯೋಚನೆ ಮಾಡ್ಬೇಡಿ. ಅವ್ರ ದತ್ತಣ್ಣ ಹತ್ರ ಮಾತಾಡ್ತೀನಿ ನಾನು, ಆಯ್ತಾ? ನಾವ್ ಅಳದ್ಬಾರ್ದು, ನಮ್ ಕಣ್ಣೀರು ಈಗ ವೇಸ್ಟ್ ಆಗ್ಬಾರ್ದು, ಆಯ್ತಾ? ಆ ದತ್ತಣ್ಣ ಹತ್ರ ಮಾತಾಡ್ತೀನಿ. ನಾಳೆ ನೀವು ಇದಕ್ ಬಂದ್ಬಿಡಿ ಪಾರ್ಕ್ಗೆ, ಆಯ್ತಾ? ಏನೋ ಮಾಡಲಿ, ಏನೋ ಒಂದ್ ಸಬ್ಬು ಹೇಳ್ಬಿಟ್ಟು ಬಂದ್ಬಿಡಿ, ಅವ್ರ ಜೊತೆ ಮಾತಾಡೋಣ, ಆಯ್ತಾ? ಸರಿಪ್ಪ, ಬರ್ತೀನ್ರಿ. ಆಯ್ತು ಕಾಂತಮ್ಮರೇ, ಬರ್ತೀವಿ. ನಾಳೆ ಬರ್ತೀವ್ರಿ. ಆಯ್ತ್ರಿ, ಲೇಟ್ ಆಗತ್ರಿ. ಬರ್ತೇನ್ರಿ. ಆಯ್ತು. ಆಯ್ತಾ? ಶಿವ ಎಲ್ಲಿ ಬಂತಪ್ಪ ನನ್ ಪರಿಸ್ಥಿತಿ? ದೇವ್ರೇ, ಮುಂಜಾನೆಯಿಂದ ಏನು ತಿಂದಿಲ್ಲ. ಶಿವ ಯಾರಾದ್ರೂ ಬರ್ತಾರೋ ಏನೋ ನೋಡೋಣ. ನಮ್ದು ದತ್ತಣ್ಣ ಬಂದ್ರೆ ಅವ್ರ ಕಡೆಯಿಂದ ಏನಾದ್ರೂ ಇಸ್ಕೊಂಡು ಹೊಂಟು ಹಟ್ಟಿಗೆ ಅನ್ನ ತಿನ್ನೋಣ. ನಿನ್ನೆ ರಾತ್ರಿ ತಿಂದಿದ್ದೀಟೆ, ಮುಂಜಾನೆಯಿಂದ ಏನಿಲ್ಲ, ತಿಂಡಿಲ್ಲ, ಚಾ ಇಲ್ಲ. ಸಾಕ್ ಹೋಗಿದೆ ಜೀವ. ಶಿವ ಯಾಕಪ್ಪ ನನ್ನ ಈ ಭೂಮಿ ಮೇಲೆ ಉಳಿಸಿಯ? ಬನ್ನಿ ದತ್ತಣ್ಣರೇ, ಬನ್ನಿ, ನಿಮಗೆ ನಮಸ್ಕಾರ. ಆರಾಮಿದ್ದೀರಾ ಸ್ವಾಮಿ? ಆರಾಮಿದ್ದೀರಾ ಸ್ವಾಮಿ? ದತ್ತಣ್ಣನ್ ನೆನ್ಸ್ಕೊಂಡ್ರೆ ನೋಡಿ ನಾನ್ ಬಂದ್ಬಿಟ್ಟೆ. ಯೋಚನೆ ಮಾಡ್ಬೇಡಿ, ನಾನು ಧೈರ್ಯವಾಗಿರಿ. ತಗೊಳ್ಳಿ, ಈ ದುಡ್ಡು ಕೊಡ್ತಾ ಇದ್ದೀನಿ ನಿಮಗೆ, ಇದು ತಗೊಳ್ಳಿ, ಇದನ್ನ ನೀವು ಇದನ್ನ ತಗೊಳ್ಳಿ, ಇದನ್ನ ಇಟ್ಕೊಳ್ಳಿ ನೀವು. ಈ ಸದ್ಯಕ್ಕೆ ಖರ್ಚಿಗೆ ಇಟ್ಕೊಳ್ಳಿ ರೀ. ನಾವ್ ನಿಮ್ ತಮ್ಮ ಇದ್ದಂಗೆ, ನಿಮ್ಮ ಅಣ್ಣ ಇದ್ದಂಗೆ ರೀ. ನೀವೆಲ್ಲ ಅಣ್ಣ ತಮ್ಮಂದ್ರು. ನಾವ್ ಈಗಿರ್ಬೇಕಾದ್ರೆ ಯಾಕ್ರಿ ಇದು ಮಾಡ್ಕೋಬೇಕು? ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದಕ್ಕೆ ಬೇದನೆ ಮಾಡ್ಕೋಬೇಡಿ. ಶಿವಣ್ಣ, ನೀವು ಅಷ್ಟೇನೆ, ಯಾಕೆ ಇದಕ್ಕೆಲ್ಲ ನಾವ್ ಹಿಂಸೆ ಪಡ್ಬೇಕು? ನೋಡಿ, ಒಂದ್ ಹೇಳ್ತೀನಿ, ನಾವು ಪ್ರತಿಭಟನೆ ಮಾಡ್ಬೇಕು, ಹೋರಾಟ ಮಾಡ್ಬೇಕು. ನಾನು ಲಾಯರ್ ಹತ್ರ ಮಾತಾಡ್ತಾ ಇದ್ದೀನಿ. ಮೊನ್ನೆ ಯಾರವ್ರು, ನಮ್ಮ ಕಾಂತಮ್ಮ ಕ್ಯಾನ್ಸರ್ ಪೇಷಂಟ್ ರೀ, ಕಾಂತಮ್ಮ ಸಿಕ್ಕಿದ್ರು. ಅವ್ರ ಹತ್ರ ಎಲ್ಲ ಹೇಳಿದೆ. ಅವ್ರು ಇನ್ನೂ ಇಬ್ರದ್ದು ಕೇಸ್ ಹೇಳಿದ್ರು. ಯಾರು, ಆ ಕಾವೇರಮ್ಮ ಅನ್ನೋರು, ಇವ್ರದ್ದೆಲ್ಲ ಹೇಳಿದ್ರು ಕತೆಗಳನ್ನ, ಜಯಮ್ಮ ಅನ್ನೋರ್ದೆಲ್ಲ. ಅವ್ರೆಲ್ರಿಗೂ ಏನೋ ಒಂದೊಂದು ಸಮಸ್ಯೆಗಳ್ರಿ. ಆ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಅಂತ ಅನ್ಬಿಟ್ಟು ಇದನ್ನ ಏನೋ ಒಂದು ವ್ಯವಸ್ಥೆ ಮಾಡೋಣ. ನನ್ ಬಂದ್ಲು ಇದೆ ರೀ, ನಂದು 50 ಲಕ್ಷ ರೂಪಾಯಿ ತಗೊಂಡ ಗುರು ರಾಘವೇಂದ್ರ ಬ್ಯಾಂಕ್ ಅಲ್ಲಿ ಹಾಕ್ದೆ. ಗೋವಿಂದ, ಈ ಕಡೆ ಬಂದಿಲ್ಲ, ಆ ಕಡೆ ಇಲ್ಲ. ಮಗ ಅದನ್ನೇ ನೆಪ ಮಾಡ್ಕೊಂಡು ನನ್ನ ತಲೆ ತಿಂತಾನ್ರಿ. ಇಟ್ಬಿಟ್ಟಿದ್ಯಾ, ಈಗ ಅನ್ಭವಿಸು ಅಂತ. ಅದು ನಮ್ಗಾರ ಕೊಟ್ಟಿದ್ರೆ ನಮ್ಮ ಹತ್ರ ಇರ್ತಿರ್ಲಿಲ್ವಾ? ನಾವು ತಿಂದಾಕ್ಬಿಡ್ತಿದ್ವಾ? ಯಾರು ಗೊತ್ತು ಸ್ವಾಮಿ, ನನ್ನ ಹತ್ರ ಎಷ್ಟು ಜನ ಇಟ್ಟಿದಾರಲ್ಲಿ. ಏನ್ ಮಾಡೋಣ ಹೇಳಿ ಗಂಗಣ್ಣರೇ? ಎಲ್ಲ ಏನ್ ಮಾಡಕ್ಕಾಗಲ್ಲ, ಎಲ್ಲ ನಮಗ್ ಕರ್ಮ, ಅದು ಏನ್ ಮಾಡಕ್ಕಾಗಲ್ಲ. ಆದ್ರೂ ನಾವು ಇದಕ್ಕೆ ಹೋರಾಟಕ್ಕೆ ನಾನು ಸಿದ್ಧ ಮಾಡ್ಕೊಂಡಿದ್ದೀನಿ. ಲಾಯರ್ ಅನ್ನು ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಇನ್ನೊಂದು ಏನಂದ್ರೆ, ನಮ್ಮ ಕಾಂತಮ್ಮ ಅವ್ರು ಹೇಳಿದ್ರಲ್ಲ, ಅವ್ರಿಗೂ ಹೇಳಿದ್ದೀನಿ, ಕಾಂತಮ್ಮ ಅವ್ರಿಗೆ. ಅವ್ರದ್ದು ಎಲ್ಲಾರ್ದು ಕೇಸು, ಅಡ್ರೆಸ್ ಎಲ್ಲ ತಗೊಂಡಿದ್ದೀನಿ, ಫೋನ್ ನಂಬರ್ ಎಲ್ಲ ಈಗ ತಗೊಂಡಿದ್ದೇನೆ. ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡೋಣ. ಶಿವಣ್ಣ, ನೀವೇನ್ ಹೇಳ್ತೀರಾ ಈ ವಿಷಯಕ್ಕೆ? ಆಯ್ತು, ನಾನು ಬರ್ತೀನಿ. ಆದ್ರೆ ನಂದು ಹೇಳ್ಕೊಂತೀನಿ ಕೇಳಿ ದತ್ತಣ್ಣ. ನಾನ್ 38 ವರ್ಷ ಬ್ಯಾಂಕ್ ಅಲ್ಲಿ ಮ್ಯಾನೇಜರ್ ಆಗಿ ದುಡ್ದು ಆಸ್ತಿ ಮಾಡಿ ಎಲ್ಲ ಮಗನ ಹತ್ರಕ್ ಬರ್ದ್ಬಿಟ್ಟೆ ದತ್ತಣ್ಣ. ಈಗ ನನಗೆ ಯಾವ್ದಕ್ಕೂ ಆಸ್ಪತ್ರೆಗೂ ಕಾಸು ಕೊಡವ ದತ್ತಣ್ಣ. ಅಯ್ಯೋ, ನೀವ್ ಅದಕ್ಕೆ ಇನ್ನೊಂದು ಹೇಳ್ತೀನಿ. ಗಂಗಣ್ಣವ್ರೆ ಹೇಳ್ರಿ. ಕೇಳಿಸ್ಕೊಳ್ಳಿ. ಶಿವಣ್ಣ, ಏನ್ ಗೊತ್ತಾ, ಪ್ರಧಾನ ಮಂತ್ರಿ ಮೋದಿ ಅವ್ರದ್ದು ಒಂದು 70 ವರ್ಷ ಆದವ್ರಿಗೆ ಒಂದು ಹೊಸ ಸ್ಕೀಮ್ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ, ಆಯು ಅಂತ ಅನ್ಬಿಟ್ಟಿದ್ದಾನೆ. ಅದು ಈ ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ ನ ನಾವ್ ಇಟ್ಕೊಂಡು ಹೋದ್ರೆ ನಮ್ಗೆ ಏನು ಅಂದ್ರೆ 5 ಲಕ್ಷ ರೂಪಾಯಿ ಫ್ರೀ ಇನ್ಶೂರೆನ್ಸ್ ಕವರೇಜ್ ಆಗಿದೆ 70 ವರ್ಷದ ಮೇಲ್ಪಟ್ಟವರಿಗೆ. ಅದರಿಂದಾಗಿ ನಮ್ಗೆ ಯೋಚನೆ ಇಲ್ಲ, ಅದೊಂದು. ಆಮೇಲೆ ವೃದ್ಧಾಪ್ಯದ ಪೆನ್ಷನ್ಗಳು ಸ್ಕೀಮ್ಗಳು ಬೇರೆ ಇದೆ. ಸೊ ಕಂಪಲ್ಸರಿ ಇನ್ನೊಂದು ಏನು ಅಂದ್ರೆ, ಸರ್ಕಾರದಲ್ಲಿ ಒಂದು ಹೊಸ ಸ್ಕೀಮು ಮಾಡಿದ್ದಾರೆ. ಈ ಸ್ಕೀಮ್ಗಳನ್ನೆಲ್ಲ ನಾವು ಉಪಯೋಗಿಸ್ಕೊಂಡು ಇದರಲ್ಲಿ ಜೀವನ ಸುಧಾರಣೆ ಮಾಡ್ಕೊಳಕ್ಕೆ ಏನಾಗುತ್ತೆ ಪ್ರಯತ್ನ ಪಡೋಣ. ಹಾಗೆ ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರೋರಿಗೆ ಈ ವಿಷಯನ ತಿಳುವಳಿಕೆ ಮೂಡಿಸ್ಬೇಕು. ಶಿವಣ್ಣ, ನಾವು ಸುಮ್ನೆ ನಮ್ಮನೆಲ್ಲೇ ನಾವು ಕೊರತಾಗಿ ಕೂತ್ಕೊಂಡ್ಬಿಟ್ರೆ ಆಗುತ್ತಾ? ಏನ್ ಗಂಗಣ್ಣ? ಅಲ್ಲ ಸ್ವಾಮಿ, ನೀವು ಓದಿದಿರಾ, ನಾನು ಓದು ಬರ ಬತ್ತಿಲ್ಲ. ಹಂಗೇನಾದ್ರೂ ನಾ ಮಾಡಿದೆ ಅಂತಂದ್ರೆ ಕೋರ್ಟು ಕಚೇರಿ ಅಂದ್ರೆ ನನ್ನ ಮಗ ಹೊಡೆದ್ ಸಾಯಿಸೇ ಬಿಡ್ತಾನೆ ನನ್ನ ಅಷ್ಟೇ. ಏನು ಯೋಚನೆ ಮಾಡ್ಬೇಡಿ. NGOಗಳಿದೆ, ಪೊಲೀಸ್ನವ್ರು ಇದ್ದಾರೆ. ಪೊಲೀಸ್ನವ್ರ ಹತ್ರ ಹೋದ್ರೆ, NGOಗಳ ಹತ್ರ ಹೋದ್ರೆ ಅವ್ರು ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ. ನಮ್ಗೆ ಯಾವ ರೀತಿ ತೊಂದರೆನೂ ಆಗಲ್ಲ. ಅವ್ರಿಗೆ ನಮ್ಗೆ ರಕ್ಷಣೆ ಕೊಡ್ಬೇಕು ಅಂತಾನೆ ಸ್ಟ್ಯಾಚ್ಯೂಟರಿ ಡೈರೆಕ್ಷನ್ಸ್ ಫ್ರಮ್ ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟಿದೆ.
ಪೊಲೀಸ್ನವರು ಸ್ವಾಮಿ, ಹಿರಿಯ ನಾಗರಿಕರಿಗೆ ರಕ್ಷಣೆ ಕೊಡ್ಬೇಕು ಅಂತ. ಅದರಿಂದಾಗಿ ನಾವು ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ಹಂಗ್ ಮಾಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತೀರಾ? ಖಂಡಿತ ಸಿಗುತ್ತೆ. ಈಗ ಅದಕ್ಕೆ ನಾನು ಕೋರ್ಟ್ ಅಲ್ಲಿ ಹೋರಾಟಕ್ಕೆ ನಾನು ಸಿದ್ಧ ಮಾಡ್ಕೊಂಡಿರೋದು. ಈಗ ನಾನು ಮುಂದಿನ ವಾರ ನಾವು ಎಲ್ಲರೂ ಭೇಟಿ ಆಗ್ತೀವಲ್ಲ, ಆವಾಗ ನಾನು ಕಾಂತಮ್ಮ ಅವರು ಬರ್ತಾರೆ, ಜಯಮ್ಮ ಅವರು ಬರ್ತಾರೆ. ಇವರೆಲ್ಲರೂ ಬಂದಾಗ ನಾನು ನಿಮಗೆ ಅದ್ರದ್ದು ಕೋರ್ಟ್ ಪ್ರತಿಯೊಂದು ಆರ್ಡರ್ ಕಾಪಿಗಳು ನಮ್ಗೆ ಕೊಡ್ತೀನಿ. ಅದನ್ನ ತಗೊಂಡೋದ್ರೆ ಸಾಕು, ಮನೆಯವರೆಲ್ಲ ನಾವ್ ಹೇಳ್ದಂಗೆ ಕೇಳ್ತಾರೆ, ನಮ್ಗೆ ಮರ್ಯಾದೆ ಕೊಡ್ತಾರೆ. ಮಾಡ್ಬೇಡಿ. ಆಯ್ತು ಆಯ್ತು ನಮಸ್ಕಾರ ದತ್ತಣ್ಣ, ಹಾಗೆ ಆಗ್ಲಿ, ಮಾಡೋಣ. ಆಯ್ತು ಮಾಡೋಣ, ಹಂಗೆ ಮಾಡೋಣ. ನೀವ್ ಹೇಳ್ದಂಗೆ ಆಗ್ಲಿ. ಅಲ್ರಿ ಹೊರಡೋಣನ್ರಿ, ಬನ್ರಿ ಬೇಗ ಬೇಗ ಹೋಗೋಣ. ಅಯ್ಯೋ ನೋಡಿ, ಏನೋ ಒಂದು ನಮ್ಗೆ ಅನುಕೂಲ ಆಗತ್ತೆ ಅನ್ನೋ ಒಂದು ವಿಷಯನೇ ನಮ್ಗೆ ಇಷ್ಟು ಖುಷಿ ಕೊಡ್ಬೇಕಾರೆ ನಾವು ಇದಕ್ಕೆಲ್ಲ ನಮ್ಗೆ ಪರಿಹಾರ ಸಿಕ್ಕಿದ್ರೆ ಎಷ್ಟು ಒಳ್ಳೇದಲ್ವೇನ್ರಿ. ನಡೀರಿ ಮಲ್ಲಮ್ಮನವ್ರೆ, ಕಾವೇರಮ್ಮನವ್ರೆ, ಬನ್ನಿ ಬನ್ನಿ. ಅಲ್ಲೋಡಿ ಅಲ್ಲೋಡಿ ಬಂದ್ರು ನೋಡಿ, ದತ್ತಣ್ಣ ಅವ್ರು ಬಂದ್ರು. ಓ ಶಿವಣ್ಣ ಅವ್ರು ಬಂದ್ರು. ಓ ರಂಗಣ್ಣ ಅವ್ರು ಬಂದ್ರು. ನಮಸ್ಕಾರ ರಂಗಣ್ಣವ್ರೆ. ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಹೆಂಗಿದ್ದೀರಾ? ಆರಾಮಿದ್ದೀರಿ? ಏನೋ ನೋಡಿ ಭಗವಂತ ಇಟ್ಟಿದ್ದಾನೀಗೆ. ಏನಿಲ್ಲ, ಏನ್ ಯೋಚನೆ ಮಾಡ್ಬೇಡಿ, ಭಗವಂತ ನಮ್ಮನ್ನ ಚೆನ್ನಾಗೇ ಇಡ್ತಾನೆ. ಏನ್ ಯೋಚನೆ ಮಾಡ್ಬೇಕಾಗಿಲ್ಲ. ಹಿರಿಯ ನಾಗರಿಕರಿಗೆ ರಕ್ಷಣೆ ಇದೆ ಇವಾಗ, ಮೊದಲನಾಗಲ್ಲ. ಅಲ್ಲ ಸರ್, ನೀವ್ ಹೇಳಿದ್ ಕೇಳಿ ಬಹಳ ಸಂತೋಷ ಆಯ್ತು ನಂಗೆ. ನೋಡಿ ಇವಾಗ ನಾನು ಹೇಳ್ದೆ, ಆಮೇಲೆ ಮಲ್ಲಮ್ಮನವ್ರಿಗೂ ಹೇಳ್ದೆ ಸರ್ ಅದೇನೋ ಇದೆಲ್ಲ ಕೊಡ್ತೀನಿ ಕಾಪಿ ಅಂದ್ರಲ್ಲ, ನಾನು ನೋಡಿ ತಂದಿದ್ದೀನಿ. ನೋಡಿ ಈ ಪೇಪರ್ ಇದನ್ನ ತಗೊಳ್ಳಿ, ನಿಮ್ ಕಡೆದೆಲ್ಲ ನೀವು ಅವ್ರಿಗೆಲ್ಲ ಕೊಟ್ಬಿಡಿ. ಇದನ್ನ ನಮ್ಗೊಂದು ಕೊಡಿ ಸ್ವಾಮಿ, ನಮ್ಗೊಂದು ಕೊಡಿ. ನಿಮ್ಗೂ ಕೊಡ್ತೀನಿ, ತಗೊಳ್ಳಿ ಇದನ್ನ. ಇದು ನೀವು ತಗೊಳ್ಳಿ ಸರ್. 5 ಲಕ್ಷ ಕೊಡ್ತಾರಾ? ಆಮೇಲೆ ಇನ್ನೊಂದಮ್ಮ, ಆಯು ಕಾರ್ಡ್ ಅಂತಿದೆ, ಆಯುಷ್ಮಾನ್ ಕಾರ್ಡ್. ಅದು 70 ವರ್ಷದ ಮೇಲಿನವ್ರಿಗೆ 5 ಲಕ್ಷ ರೂಪಾಯಿ ಮೆಡಿಕಲ್ ಬೆನಿಫಿಟ್ ಇದೆ, ಆಪರೇಷನ್, ಸರ್ಜಿಕಲ್ ಟ್ರೀಟ್ಮೆಂಟ್ಗೆಲ್ಲ. ಅದ್ರ ಜೊತೆಗೆ ಇವಾಗ ನಮ್ ವಯಸ್ಸಾದವ್ರದ್ದು ನಮ್ಮ ಆಸ್ತಿನ ಯಾವ ಮಕ್ಕಳು ಕಿತ್ಕೊಳಂಗಿಲ್ಲ. ಚಿಕ್ಕ ವಯಸ್ಸಲ್ಲಿ ಹೇಗೆ ನಾವು ನೋಡ್ಕೋತೀವಿ, ಹಾಗೆ ಅವರು ನಮ್ಮನ್ನ ವಯಸ್ಸಾದ ಕಾಲದಲ್ಲಿ ನೋಡ್ಕೋಬೇಕು. ಇಲ್ಲದೆ ಇದ್ರೆ ಸರ್ಕಾರದವರು ಅವರಿಗೆ ಶಿಕ್ಷೆ ಕೊಡುತ್ತೆ, ಉಗ್ರವಾದ ಶಿಕ್ಷೆ, ಜೈಲ್ಗೆ ಹೋಗ್ಬೋದು ಅವರು. ಹಾಗೇನೆ ನಮ್ಮ ಆಸ್ತಿ ಪತ್ರನ ನಮ್ಮಿಂದ ಬರೆಸ್ಕೊಂಡ್ಬಿಟ್ಟು ನಮ್ಮನ್ನ ಮನೆಯಿಂದ ತಳ್ಳಿದ್ರೆ, ನಮ್ಮನ್ನ ವೃದ್ಧಾಶ್ರಮಕ್ಕೆ ಸೇರಿಸ್ತಾ ಇದ್ರೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ತಗೋಬಹುದು, ಲೀಗಲ್ ಆಕ್ಷನ್ ತಗೋಬಹುದು. ನಮ್ಮ ಆಸ್ತಿಗಳನ್ನ ನಮ್ಗೆ ಬಿಟ್ಕೊಡ್ತಾರೆ. ಅಂತಮ್ಮ ಜ್ಞಾಪಕ ಇಟ್ಕೊಳ್ಳಿ, ನಮ್ಗೆ ವಾಪಸ್ ಬರುತ್ತೆ. ಇದನ್ನ ನಾವು ತಗೊಂಡ್ಮೇಲೆ ನಾವು ನಮ್ಮ ಹೇಗ್ ಬೇಕೋ ಹಾಗೆ ಜೀವನ ಮಾಡ್ಬೋದು. ಬೇಕು ಅಂದ್ರೆ ಅವ್ರನ್ನ ಇಟ್ಕೋಬಹುದು, ಇಲ್ಲ ಅಂದ್ರೆ ತಳ್ಬೋದು ಅವ್ರನ್ನ. ಅವ್ರ ನಮ್ ಚೆನ್ನಾಗ್ ನೋಡ್ಕೊಂಡು ಸಾಕು ಸರ್. ಇವೆಲ್ಲ ನಮ್ಗೆ ಬೇಕಾಗಿಲ್ಲ, ಚೆನ್ನಾಗ್ ನೋಡ್ಕೊಂಡು ಸಾಕು ಸರ್. ಆಗುತ್ತಮ್ಮ, ಆಗುತ್ತೆ. ನಂಬಬೇಕು ಮಕ್ಕಳನ್ನ. ತುಂಬಾ ಅನುಕೂಲ ಮಾಡಿದ್ರಿ ದತ್ತಣ್ಣವ್ರೆ ನಮ್ಗೆ. ಆಯ್ತಮ್ಮ, ಮಕ್ಕಳನ್ನ ನಂಬಬೇಕು, ಜಾಸ್ತಿ ನಂಬಾರ್ದು. ನಿಮ್ಗೆ ಒಳ್ಳೇದಾಗ್ಲಿ. ಸಾಯೋ ಜೀವನ ಬದುಕಿದ್ದೀರಾ, ಒಳ್ಳೇದಾಗ್ಲಿ ನಿಮ್ಗೆ. ಈಗ ಅದಕ್ಕೋಸ್ಕರ ವಯಸ್ಸಾದವ್ರಿಗೆ ನಾವು ಆಕ್ಷನ್ ತಗೋಬಹುದು. ಈಗ ಅದಕ್ಕೆ ನಿಮ್ಗೆಲ್ರಿಗೂ ಆ ಕೋರ್ಟ್ ಕಾಪಿ ತಂದು ಕೊಟ್ಟಿದ್ದೀನಿ. ನೀವು ಮನೆಗಳಿಗೆ ಹೋಗಿ ಇದನ್ನ ತೋರ್ಸಿದ್ರೆ ಸಾಕು, ಎಲ್ರು ನಮ್ಗೆ ಹೇಳಿದ ಮಾತು ಕೇಳ್ಬೇಕು. ನಿಮ್ಗೆಲ್ರಿಗೂ ಸುಖ ಸಂತೋಷದ ಜೀವನ ಬರುತ್ತೆ. ಯಾವ್ದು ಇಲ್ಲ. ನೀವು ಹೇಳ್ತಿರೋದು ಅಕ್ಷರ ನಿಜ. ನಾನು ಇದ್ರ ಬಗ್ಗೆ ಗಮನ ಇತ್ತು, ಆದ್ರೆ ನಮ್ ಕೈಲಿ ಶಕ್ತಿ ಇಲ್ಲ, ಏನ್ ಮಾಡೋದು. ನಿಮ್ ತರ ನಾವ್ ಅಷ್ಟೊಂದು ಓಡಾಡಕ್ ಆಗಲ್ಲ. ಅದು ನೋಡಿ, ಏನ್ ದುಡಿದ್ರೆ ಏನ್ ಬಂತು, ಏನ್ ಕಲ್ತ್ಕೊಂಡ್ರೆ ಏನ್ ಬಂತಲ್ವಾ. ಕಡೆಗಾಲಕ್ಕೆ ನಮಗೆ ಚೆನ್ನಾಗಿ ನೋಡ್ಕೊಳ್ಳುವಂತ ಮಕ್ಳು ಬೇಕು. ಆದ್ರೆ ಒಂದಂತೂ ಹೇಳ್ತೀನಿ, ಕಾವೇರಮ್ಮನವ್ರೆ, ಮಲ್ಲಮ್ಮನವ್ರೆ, ಆಮೇಲೆ ಜಯಮ್ಮನವ್ರು ಬರ್ಲಿಲ್ಲ ಪಾಪ. ಅವ್ರಿಗೆ ಯಾಕೋ ತುಂಬಾ ಹುಷಾರಿಲ್ಲ, ಮಲ್ಕೊಂಡ್ಬಿಟ್ಟಿದ್ರು. ನಾನು ಹೋಗಿದ್ದೆ ಅಲ್ಲಿ, ನಮ್ಮ ಮನೇಲಿ ಆಗ್ಲೇ ಶುರು ಮಾಡಿದ್ರು. ನನ್ ಮಗ, ಸೊಸೆ, ನನ್ ಮಕ್ಕಳು, ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ. ಏನಂತಾರೆ, ಏನಮ್ಮ ನೀನ್ ಬಾಯಿ ಮುಚ್ಕೊಂಡ್ ಮನೇಲಿ ಇರೋದು ಬಿಡ್ಲಿ, ಅಲ್ಲಿ ಇಲ್ಲಿ ಸುತ್ತಾ ಇರ್ತೀಯ ನೀನು ಅಂತಾರೆ. ಏನ್ ಮಾಡೋದು? ಹಂಗೆ ನಮ್ಮನೇಲೂ ಹಂಗೆ ಬೈತಿರ್ತಾರೆ. ಹೌದು. ಆದ್ರೆ ನಾನ್ ಹೇಳೋದೇನ್ ಗೊತ್ತಾ, ನೋಡಿ, ಅವ್ರು ಯಾರು ಏನ್ ಬೇಕಾರ ಅನ್ಕೊಳ್ಳಿ, ನಾವು ಕೂಡ ಹಿರಿಯರಾಗಿ ನಾವು ಒಂದಷ್ಟು ವಿಷಯಗಳನ್ನ ತಿಳ್ಕೊಬೇಕ್ರಿ. ಯಾಕೆಂದ್ರೆ ಹೇಳಿದ್ದೇ ಹೇಳ್ತಾ ಇರ್ತೀವಿ ನಾವುಗಳು, ಅವ್ರಿಗೆ ಇಷ್ಟ ಆಗಲ್ಲ ರೀ, ಮಕ್ಕಳಿಗೆ ಇಷ್ಟ ಆಗಲ್ಲ. ಮಕ್ಕಳಿಗೂ ಅಷ್ಟೇ, ಮೊಮ್ಮಕ್ಕಳಿಗೂ ಅಷ್ಟೇ. ಸೊಸೆಗಂತೂ ನೀವು 4 ಸರಿ ಹೇಳ್ಬಿಡಿ, ಸರಿ ಹೋಗಲ್ಲ. ಇವ್ರು ನಮಗ್ ಕಾಟ ಕೊಡ್ತಿದ್ದಾರೆ ಅನ್ನೋ ಮನೋಭಾವ. ನಮ್ ಕಾಲದಲ್ಲಿ ಆಗಿತ್ತು ಹೀಗಿತ್ತು ಅಂತ ಏನು ಹೇಳಂಗೆ ಇಲ್ಲ ನಾವು. ಏನು ಹೇಳಂಗಿಲ್ಲ. ಅದಕ್ಕೆ ನಾವ್ ಇಷ್ಟನ್ನ ಗಮನ ಇಟ್ಕೋಬೇಕು. ತಿನ್ಬೇಕು ತುಂಬಾ ಅನ್ಸಿದ್ರು ನಾವು ತಿನ್ನೋದನ್ನ ತಡೆ ಹಿಡ್ಕೋಬೇಕ್ರಿ. 2 ಹೊತ್ತಿನ ಊಟ, ಒಂದ್ ಕಾಫಿ, ತಿಂಡಿ ಆದ್ರೆ ನಮಗ್ ಸಾಕಲ್ವಾ, ನೆಮ್ಮದಿಯ ಜೀವನ ಮಾಡ್ಬೋದು.
ಅವಾಗ ಅವ್ರಿಗೂ ಖುಷಿ. ಓ ಅಮ್ಮ ತಗೋ ಅಪ್ಪ ತಗೋ ಅಂತ ತಂದ್ಕೊಡ್ತಾರೆ. ನಾವು ಅವ್ರಿಗೆ ಯಾವ ಥರನೂ ಕಾಟ ಕೊಡೋದು ಬೇಡ. ಇದೇ ಕಾಟ, ನಾವೇನ್ ಬೇರೇನು ಕಾಟ ಕೊಡೋದು ಬೇಡ, ಹೇಳಿದ್ದನ್ನೇ ಹೇಳ್ತಿರೋದು ಬೇಡ, ಅವ್ರಿಗೆ ಅದು ಇದು ಕೇಳೋದು ಬೇಡ, ನನ್ ಕನ್ನಡ ಸರಿ ಮಾಡ್ಸಪ್ಪ ಅಂತ 1000 ಸರಿ ಕೇಳೋದು ಬೇಡ ಅಲ್ವಾ. ಇದನ್ನ ನಾವು ತಿಳ್ಕೊಳ್ಳೋಣ ರೀ, ವಯಸ್ಸಾದವರು ನಾವು. ನಮ್ಗೇನು ನೆಮ್ಮದಿಯ ಜೀವನ ಇದ್ರೆ ಸಾಕು. ದತ್ತಣ್ಣವ್ರು ಇದಕ್ಕೆ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ನಮ್ಮ ಔಷಧಿ ಖರ್ಚಿಗೆಲ್ಲ ನೋಡಿ, ಈ ಗುರ್ರಾಘವೇಂದ್ರ ಹೇಳಿದ್ರಲ್ಲ, ಏನಮ್ಮ ಹೇಳ್ಬಿಟ್ಟು ಬರೋಣವಾ? ಹೇಳೋಣ ಹೋಗಿ ಹೇಳೋಣ. ಈಗ ನಮ್ಗೆ ಗೊತ್ತಾಯ್ತಲ್ವಾ, ಈಗ ನಮ್ಗೇನ್ ಕಾರ್ಡು ಕೂಡ ತಂದ್ಕೊಟ್ಬಿಡ್ತಾರೆ ದತ್ತಣ್ಣವ್ರು. ಎಲ್ರೂ ಹೋಗೋಣ. ನಾವೆಲ್ಲ ಹೋದ್ರೆ ನಮ್ಮ ಮಕ್ಳಿಗೂ ಬುದ್ಧಿ ಬರುತ್ತೆ, ನಮ್ ದುಡ್ಡು ನಮಗೆ ಕೊಡ್ತಾರೆ ಅಲ್ವಾ. ಇದಿಷ್ಟನ್ನ ನಾವೆಲ್ಲ ಪಾಲ್ಸೋಣ, ಆಯ್ತಾ? ಆಯ್ತು ನೋಡಿ, ತಾಯಿ, ದೇವ್ರ ಹೇಳ್ದಂಗೆ ಮಾತ್ ಹೇಳ್ತಾಯಿ, ನಿನ್ ಪುಣ್ಯ ಬರ್ಲಮ್ಮ. ಆಯ್ತಮ್ಮ, ಆಯ್ತು. ಹೌದು ರಂಗಣ್ಣವ್ರೆ, ಹುಷಾರು, ಹಂಗೆಲ್ಲ ಏನು ಇಲ್ಲ ಅನ್ಕೋಬೇಡ್ರಿ. ನೋಡಿ, ಆಯ್ತು. ದಟ್ಟಣ್ಣವ್ರು ಕೊಟ್ಟಿದ್ದಾರೆ, ದುಡ್ಡು ನಮಗೂ ಬರುತ್ತೆ, ಹೊಟ್ಟೆ ತುಂಬಾ ಹಿಟ್ಟು ತಿನ್ಬೋದು, ಆಯ್ತಾ? ಯಾವುದೇ ತರ ಸಮಸ್ಯೆ ಇಲ್ಲ. ದತ್ತಣ್ಣವ್ರೆ, ನಿಮ್ಗೆ ನಮಸ್ಕಾರ. ನೋಡಿ, ನಾನು ಇಷ್ಟು ಓದಿ ಏನ್ ಬಂತು, ಏನ್ ಪ್ರಯೋಜನ ಹೇಳಿ, ಇದು ನಂಗೆ ಗೊತ್ತಾಗದೆ ಹೋಯ್ತು. ನಿಮ್ಗೆ ತುಂಬಾನೇ ಥ್ಯಾಂಕ್ಸ್ ಸರ್. ನಿಮ್ಗೆ ನಾನು ಗುರುರಾಘವೇಂದ್ರದಲ್ಲಿ ಕಳ್ಕೊಂಡಿದ್ದೀನಿ ಸರ್, 30 ಲಕ್ಷ ಕಳ್ಕೊಂಡಿದ್ದೀನಿ. ನಿಮ್ಗೆ ತುಂಬಾ ಧನ್ಯವಾದ. ನೋಡಿ, ಇದಕ್ಕೆ ನಾವು ಹೇಳೋದು ಸಂಧ್ಯಾಕಾಲ ಅಂತ. ಹಿರಿಯರಿಗೆ ಹೇಳ್ತಾರೆ ಸಂಧ್ಯಾಕಾಲದಲ್ಲಿದ್ದಾರೆ ಅಂತ. ಸಂಧ್ಯಾಕಾಲ ಜೀವನ ಸುಗಮನ ಅಂತ ಪ್ರಶ್ನೆ ಕೇಳಿದ್ವಿ ನಾವಾಗ್ಲೇ. ಸಂಧ್ಯಾಕಾಲ ಅನ್ನೋದು, ಸಂಧ್ಯಾಕಾಲದ ಜೀವನ ನಿಜವಾಗ್ಲೂ ಸುಗಮ ಅಂತ ಅನ್ನೋದು ಈ ವಿಷಯದಿಂದ ನಾವು ಹೇಳ್ಬೋದು ಅಲ್ವಾ ದತ್ತಣ್ಣ ಸರ್? ಹೇಳಿ ನೀವು. ಹೌದು ಹೌದು ಹೌದಮ್ಮ, ಹೌದು ಕಾಂತಮರೆ, ಹೌದು ಕಾಂತಮರೆ, ಹೌದು. ರಂಗಣ್ಣವ್ರೆ, ಎಲ್ರಿಗೂ ನೀವು ಎಲ್ರು ತುಂಬಾನೇ ಸಹಕಾರ ಕೊಟ್ರಿ. ನಿಮ್ಗೆಲ್ರಿಗೂ ಧನ್ಯವಾದ. ದತ್ತಣ್ಣ ಅವ್ರಿಗೆ ತುಂಬಾ ಧನ್ಯವಾದ ಹೇಳ್ಬಿಡೋಣ ಬನ್ನಿ, ಆಯ್ತಾ? ಎಲ್ಲರಿಗೂ ನಮಸ್ಕಾರ. ಓಕೆ, ನಿಮ್ ಕಡೆಯಿಂದ ನಾವೆಲ್ಲರೂ ಒಂದು ಚಪ್ಪಾಳೆಯನ್ನ ಬಯಸ್ಬೋದ? ಸೊ ಈಗ ನಿಮ್ಮ ಮಾತು, ನೀವು ಮಾತಾಡ್ಬೋದು. ಸೂಪರ್ ಮೇಡಮ್. ತುಂಬಾನೇ ಅದ್ಭುತವಾಗಿತ್ತು ಮ್ಯಾಮ್. ಆಕ್ಚುಲಿ ಫಸ್ಟ್ ನೋಡಿದ ತಕ್ಷಣ ನೀವೇನೆ ಅನ್ಕೊಂಡೆ ಇದ್ಯಾಕೆ ಹಿಂಗ್ ಮ್ಯಾಮ್ ಹಿಂಗ್ ಬಂದ್ಬಿಟ್ಟಿದ್ದಾರೆ ಅಂತ. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್ ನಾಟಕ ಎಲ್ಲ. ವೆರಿ ನೈಸ್. ಎಲ್ರು ತುಂಬಾ ಚೆನ್ನಾಗಿ ಮಾಡಿದಾರೆ ಮ್ಯಾಮ್. ನಿಜವಾದ ಪಾತ್ರಗಳನ್ನ ತರ ಮಾಡಿದ್ರಿ ಮ್ಯಾಮ್. ವೆರಿ ನೈಸ್, ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಹೇಳಿ ನಾಗರತ್ನಮ್ಮ ಅವರೇ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇವಾಗ 75% ಜನಗಳಿಗೆ ಇದೆ ನೀವು ನಡೀತಾ ಹೇಳಿದ್ರಲ್ಲ, ಅದೇ ನಡೀತಾ ಇದೆ, ಜೊತೆ ಇನ್ಕ್ಲೂಡಿಂಗ್ ನಾನು ಸೇರಿ. ಅದಕ್ಕೆ ನನ್ ತುಂಬಾ ಖುಷಿ ಆಯ್ತು ಮೇಡಮ್ ನನಗೆ. ಅಂದ್ರೆ ನಾವು ಅದು ದತ್ತಣ್ಣ ಅವರು ಅಂತ ಮಾಡಿದಾರಲ್ಲ, ಅವ್ರ ಪಾತ್ರ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಆ ತರದವ್ರೊಬ್ರು ನಮ್ಗೆ ಹೆಲ್ಪ್ ಬಂದ್ರೆ ನಾವು ಓದಿದ್ರು ಎಷ್ಟೇ ದುಡ್ಡಿದ್ರು ಮುಂದುವರಿಯಕ್ಕಾಗಲ್ಲ. ವಯಸ್ಸಾದ್ರು ಹೆಂಗಸ್ರು ಅಂತ ಅನ್ಸ್ಕೊಂಡ್ಬಿಡ್ತೀವಿ ನೋಡಿ. ಹೆಂಗಸ್ರು ಒಂದ್ ಹೆಜ್ಜೆ ಮುಂದೆ ಹೋದ್ರೆ ಸ್ವಲ್ಪ ಮನೆಯವ್ರಿಗೂ ಆಗಲ್ಲ, ಹೊರಗಡೆಯವ್ರಿಗೂ ಆಗಲ್ಲ. ಅದರಿಂದ ಯಾರು ತಿಳುವಳಿಕೆ ಈ ತರದವ್ರು ಸಿಕ್ಕಿದ್ರೆ, ಅಂದ್ರೆ ಗಂಡಸರ ಜೊತೆ ಮಾತಾಡ್ತಾಳೆ ಅಂದ್ರೆ ಒಂದ್ ಪಾರ್ಕ್ ಎಲ್ಲ ಕುತ್ಕೊಂಡ್ರೆ 10 ವಿಷಯ ನಮ್ ತಲೆಗೆ ಬೇಕಾದದ್ದು ಇರುತ್ತೆ. ಅವ್ರವ್ರ ಸ್ವಂತದ್ದು ಎಲ್ಲ ಮಾತಾಡ್ತಿರ್ತಾರೆ, ಅದನ್ನ ಬಿಟ್ಟಾಕೋಣ, ನಾವು ಬೇಕಾಗುವಂತದ್ದನ್ನ ಆರಿಸ್ಕೋಬಹುದಲ್ವಾ? ಹೌದೌದು, ನಿಜ. ಯಾಕೆಂದ್ರೆ ಇದರಲ್ಲಿ ನಾವು ಹೇಳ್ಬೇಕು ಅಂತ ಇದ್ದಿದ್ದು ಇಷ್ಟನೇ. ಯಾಕೆಂದ್ರೆ ತುಂಬಾ ಜನಕ್ಕೆ ಈ ಒಂದು ಮಾರ್ಗ ಏನಿದೆ, ಗವರ್ಮೆಂಟ್ ಅವರು ನಮಗೆ ಕೊಟ್ಟಂತಹ ಒಂದು ಅದ್ಭುತವಾದ ಒಂದು ಸಹಾಯ ಅಂತ ಹೇಳ್ಬೋದು, ಇದೇನಿದೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇದು ಒಂದು ಮೆಸೇಜ್ ಮೂಲಕ, ನಾವು ಒಂದು ಕಿರು ಪ್ರಹಸನದ ಮೂಲಕ ನಿಮಗೆಲ್ರಿಗೂ ತಿಳಿಸ್ಬೇಕು ಅಂತ ನಾವು ಆಸೆ ಪಟ್ಟು ಮಾಡಿದ್ವಿ. ಸೊ ಇದು ಸಾರ್ಥಕ ಆಗಿದೆ ಅಂತ ಅನ್ಕೋತೀನಿ. ಸಾಕಷ್ಟು ಜನಕ್ಕೆ ಇದು ತಿಳಿದಿದೆ ಅಂತ ಅನ್ಕೋತೀನಿ. ಇದು ಕೂಡ ಯೂಟ್ಯೂಬ್ ನಲ್ಲೇ ಹೋಗುತ್ತೆ. ಮಲ್ಲಪ್ಪ ನಾಯಕನವರೇ ಮಾತಾಡಿ ಸರ್. ವಾವ್, ಸೂಪರ್ ಮೇಡಮ್ ಅವರೇ. ಎಲ್ಲಾ ಏನು ಆತ್ಮಬಂಧು ಕಲಾವಿದರು ಏನಿದಿರಿ, ನೈಜವಾದ ಒಂದು ಸ್ಥಿತಿಯನ್ನ ಇಲ್ಲಿ ಏರ್ಪಡಿಸ್ದಂಗಿತ್ತು ಮೇಡಮ್. ನಿಜಕ್ಕೂ ಕಣ್ಮನ ತುಂಬಿ ಬಂತು. ಎಲ್ಲರಿಗೂ ಕೂಡ ಅತ್ಯಂತ ವಿಶೇಷವಾದ ಒಂದು ಅಭಿನಂದನೆಗಳು ಮೇಡಮ್ ಅವರೇ ನನ್ನ ಕಡೆಯಿಂದ. ಸತ್ಯೇಂದ್ರ ಸರ್, ಮಾಲಿನಿ ಮೇಡಮ್, ಶಾಂತಾ ಮೇಡಮ್, ಆಮೇಲೆ ನವೀನಾ ಮೇಡಮ್, ಗೌಡ್ರು, ಕುಮಾರ್ ಸರ್, ಎಲ್ಲ ಆತ್ಮಬಂಧು ಕಲಾವಿದರಿಗೆ ನನ್ನ ಅನಂತ ಪ್ರಣಾಮಗಳು ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಮೆಸೇಜ್ ಅನ್ನು ಕೊಟ್ಟಿದ್ದೀರಾ.
ಥ್ಯಾಂಕ್ ಯು ವೆರಿ ನೈಸ್. Thank you, madam. ಥ್ಯಾಂಕ್ ಯು ಸರ್. ಯಾರಾದ್ರೂ ಮಾತಾಡ್ಬೇಕು ಅಂತ ಅಂದವರು ಖಂಡಿತ ಮಾತಾಡ್ಬೋದು. ದಯವಿಟ್ಟು ಮಾತಾಡಿ ಅಂತ ಹೇಳ್ತೀನಿ. ನಮಸ್ತೆ ಮೇಡಮ್. ಹೇಳಿ ಮೇಡಮ್. ಸುತ್ತೇಜ ನಮಸ್ತೆ ಹೇಳಿ ಮೇಡಮ್. ನಮಸ್ತೆ, ನಮಸ್ಕಾರ. ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಯಾಕಂದ್ರೆ ಇದು ಇಂದಿನ ವಾಸ್ತವಿಕತೆಗೆ ಕನ್ನಡಿ ಹಿಡ್ದಂಗಿತ್ತು ಮೇಡಮ್. ಅಷ್ಟು ಚೆನ್ನಾಗಿದೆ. ಯಾಕಂದ್ರೆ ಪ್ರತಿಯೊಬ್ರು ಮನೇಲೂ ಅದೇ ಸ್ವಲ್ಪ ಆ ತರನೇ ಎಲ್ಲಿ ವಯಸ್ಸಾದ ತಕ್ಷಣ ಎಲ್ಲಿ ಕಳ್ಸೋಣ, ಈಗ ನಮಗೂ ವಯಸ್ಸಾಗಿ ಆಗ್ತಾ ಇದೆ. ನಿಜವಾಗ್ಲೂ ಇದು ಎಲ್ಲರೂ ತಿಳ್ಕೊಳ್ಳುವಂತದ್ದು ಮೇಡಮ್. ಬಹಳ ಅದ್ಭುತವಾಗಿತ್ತು. ಪ್ರತಿಯೊಬ್ಬರ ನಟನೆನೂ ಅದ್ಭುತವಾಗಿತ್ತು ಮೇಡಮ್. ಇದೆಲ್ಲರಿಗೂ ಮನ ಮುಟ್ಟುವಂಗಿತ್ತು ಮೇಡಮ್. ಪ್ರತಿಯೊಬ್ಬರ ನಟನೆನೂ ತುಂಬಾ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಯಾರು ನಿಮ್ಮ ಅನಿಸಿಕೆಯನ್ನ ತಿಳಿಸ್ತಿದ್ದೀರಿ? ಇಲ್ಲಿ ಒಬ್ರು ಯಾರು ಚಂದ್ರಕಲಾ ಅವರು. ಹೇಳಿ ಮೇಡಮ್. ನಮಸ್ಕಾರ. ಹೇಳಿ ಮೇಡಮ್. ಇಲ್ಲಿ ಮೆಸೇಜ್ ಹಾಕೋದಕ್ಕಿಂತ ನೀವು ಮಾತಾಡೋದು ಬಹಳ ಸೂಕ್ತ ಅಂತ ಅನ್ಸುತ್ತೆ. ಬನ್ನಿ ಮಾತಾಡಿ. ಚಂದ್ರಕಲಾ ಅವರೇ ಮಾತಾಡಿ. ನಮಸ್ತೆ ಮೇಡಮ್, ಮಾತಾಡ್ಬೋದಾ? ನಮಸ್ತೆ, ಮಾತಾಡಿ ಮೇಡಮ್. ಮೇಡಮ್, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ರೆ, ಅಭಿನಯ ಚೆನ್ನಾಗಿತ್ತು. ಆದ್ರೆ ನಾ ಎಲ್ಲ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಪ್ರೀತಿಯಿಂದ ಪ್ರೀತಿ ಪಡಿಬಹುದಂತ ನಾನ್ ಹೇಳೋದು. ಇವ್ರ ವಯಸ್ಸಿದ್ದ ಸೊಸಿನ ಚೆನ್ನಾಗಿ ನೋಡ್ಕೊಂಡಿರಂಗಿಲ್ಲ, ಅದನ್ನ ಯಾರು ಒಪ್ಪಲ್ಲ. ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಖಂಡಿತ ಒಂದು ನಾಯಿ ಸಹಿತ ನಿಮಗ್ ಪ್ರೀತಿಯಿಂದ ನೋಡ್ಕೊಂಡ್ರೆ ಅದು ನಿಮಗ್ ಬೆನ್ನತ್ತಿ ಚೆನ್ನಾಗಿ ಮಾಡುತ್ತೆ. ನೀವು ವಯಸ್ಸಿದ್ದಾಗ ಮಾಡಿರ್ತೈತಿ. ನೀವು ಮೀನ್ಸ್ ಈಗೇನ್ ಅಭಿನಯ ಪಾತ್ರದಲ್ಲಿ ಇದ್ದ ವ್ಯಕ್ತಿಗಳಿಗೆ ನಾನು ಹೇಳ್ತಾ ಇರೋದು, ನೀವಂದ್ರೆ ನೀವೇ ಅಂತಲ್ಲ, ನಾವು ಸಹಿತ ಮಾಡಿ ಅದಕ್ಕ ಅವಾಗೆ ನಾವು ಏನ್ ಮಾಡ್ಬೇಕು, ಮಗಳ ತರ ಬಾಯಲ್ಲೇ ಹೇಳ್ತೀವಿ. ಬಟ್ ನೋಡಿ, ಒಂದ್ ಹಣ್ಣಿದ್ರು ಒಂಚೂರು ಮಗಳಿಗೆ ಜಾಸ್ತಿ ಕೊಟ್ಟಿರ್ತೀರಾ, ಸೊಸಿ ತಿಂದ್ರು ಖುಷಿ ಪಡಲ್ಲ ನೀವು ಮೀನ್ಸ್ ಮತ್ತೆ ಹಗಲೆಲ್ಲ ಅದೇ ಹೇಳ್ತೀನಿ ನಾ, ನಿಮಗ ಅಂತಲ್ಲ. ಆ ಖಂಡಿತ ಇಲ್ಲ ಅರ್ಥ ಆಗ್ತಿದೆ ಇಲ್ಲಿ. ಅದಕ್ಕೆ ನೋಡಿ ನಾನು ಒಂದು ಮಾತು ಹೇಳಿದೆ, ನಾವು ಕೂಡ ಈ ತರ ಹಿಂಸಿಸೋದ್ ಬೇಡ ಅಂದ್ರೆ ಇದನ್ನ ನಾನು ಸ್ಪಷ್ಟಪಡಿಸ್ಲಿಲ್ಲ. ಇದು ನಮಗ್ ಬೇಡ ಅಂದ್ರೆ ನಾ ಹೇಳಿದ್ದು, ನಾವು ಕೂಡ ಅವ್ರಿಗೆ ಕಾಟ ಮಾಡದೆ ಸರಿಯಾಗಿ ನಡ್ಕೊಂಡಾಗ ಒಳ್ಳೇದು ಅಂತ. ಅದು ಓವರ್ ಆಲ್ ಅಷ್ಟೇ ಅಲ್ಲ ಮೇಡಮ್. ನಾನು ಒಂದ್ 5 ನಿಮಿಷ ಮಾತಾಡಕ್ ಟೈಮ್ ಕೊಡಿ. ಅಂದ್ರೆ ಮದುವೆ ಆಗುತ್ತ ಮಗನ್ ತುಂಬಾ ಪ್ರೀತಿಯಿಂದ ನೋಡ್ಕೋತೀರಾ, ಸೊಸಿ ಬಂದ್ ಕೂಡ್ಲೆ ಮಗನ್ನು ದ್ವೇಷಿಸ್ತೀರಾ, ಅಲ್ಲೇ ನಿಮ್ ತಪ್ಪು. ಅವಾಗ ಸೊಸಿನೂ ಆಮೇಲೆ ಸೊಸಿಗೂ ದ್ವೇಷ ಮಾಡ್ತೀರಾ. ಅವ್ರೇನ್ ನೀವು ಇನ್ನು ಎಲ್ಲಾ ಹುಟ್ಟಿ ಬೆಳೆದಿದ್ ಮನಿ ಬಿಟ್ಟು ಇಲ್ಲಿ ಬಂದಿರ್ತಾಳಂತ ಒಂದ್ ಸ್ವಲ್ಪ ಪ್ರೀತಿ ಕೊಟ್ರ ಅದ್ ಎಷ್ಟು ಚೆನ್ನಾಗಿ ಅಂಗೈಯಲ್ಲಿ ಹಿಡ್ಕೊಂಡ್ ನೋಡ್ಕೊಂತಾರ, ಅಲ್ಲೇ ತಪ್ತಾ ಇರೋದು. ಈಗ ಆಮೇಲೆ ಕೇಸ್ ಮಾಡೋದು ಅದು ಅವಶ್ಯನೇ ಇಲ್ಲ, ಎಲ್ಲ ಇರೋದು ನಿಮ್ ಕೈಯಲ್ಲೇ ಇರೋದು. ಚೆನ್ನಾಗಿ ಸೊಸಿ ನೋಡ್ಕೊಂಡಿದ್ರೆ ಮಗ ಹೇಳೋದು ಬೇಡ, ಮಗನ್ಕಿಂತ ಮೊದ್ಲೇ ಸೊಸಿ ಚೆನ್ನಾಗಿ ನೋಡ್ಕೊತ ಮೊದ್ಲೇ ನಮ್ದೇ ನಾನು ಹೇಳೋದು ಅಷ್ಟೇ. ನಿಜ. ಸೊಸೆನ ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಷ್ಟು ಅವರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅನ್ನೋದು ಅಕ್ಷರಶಃ ನಿಜ ಮೇಡಮ್. ಹೌದು. ಅಲ್ಲ ಮೊದ್ಲು ನಾನ್ ಅನುಭವಿಸಿದ್ದು ಆಯ್ತು. ನಮ್ ತಾಯಿನೇ ನಮಗ್ ಮಾಡ್ದಂಗ್ ನಮ್ ವೈನಿಗ್ ಮಾಡಲ್ಲ. ಬಟ್ ನಾಳೆ ಕಷ್ಟ ಬಂದ್ರೆ ನಮ್ ವೈನಿನೇ ನೋಡ್ತಾಳ, ನಾವು ನೋಡಲ್ಲ ಹೋಗಿ. ನಿಜ ಕರೆಕ್ಟ್ ಬಿಡಿ. ಇದು ಎಲ್ಲರ ಮನೇಲೂ ನಡೀತಿರೋಂತ ವಾಸ್ತವ ಕಹಿ ಸತ್ಯ ಮೇಡಮ್ ಇದು. ಸೊ ಇದನ್ನ ಹೋಗಿ ಬರೇ ಮಗ ನೋಡಲ್ಲ ಸೊಸಿ ನೋಡಲ್ಲ ಅಂತ ಬೇಡ ಮೇಡಮ್. ಅದು ಮೊದ್ಲು ನಮ್ದು ತಪ್ಪುಗಳನ್ನ ತಿದ್ಕೊಂಡ್ರೆ ತಾನೇ ದಾರಿ ಬರುತ್ತೆ. ಈಗಾದ್ರೂ ಅಷ್ಟೇ ಹೇಳೋದು, ಆ ಸೊಸಿ ಮಾಡಿದ್ದು ಪಾಪ ಮುಂಜಾನಿಂದ ನಿನ್ಗೂ ಬಾಳ ಕೆಲ್ಸ ಆಗೈತೆ ಅಂದ್ಬಿಡ್ರಿ, ನಿಮ್ಗೆ ಎಷ್ಟು ಖುಷಿಲಿಂದ ಕೊಡ್ತಾಳ ನೋಡ್ರಿ. ನಿಜ ಮೇಡಮ್. ನಮಸ್ತೆ. ಪ್ರಭಾವತಿ ಮೇಡಮ್ ಹೇಳಿದ್ದು 100% ಸತ್ಯ. ಪರಸ್ಪರ ದೇವೋಭವ ಅಂತ ನಾವೇಗ್ ನೋಡ್ತೀವಿ, ನಮ್ ಸೊಸೆದಿರೋ ಮಕ್ಕಳು ಹಾಗೆ ನೋಡ್ತಾರೆ ಅನ್ನೋದು ಸತ್ಯ. ಇವತ್ತಿನ ವಾಸ್ತವ ಹೇಗಿದೆ ಅಂದ್ರೆ, ಅನಗತ್ಯವಾಗಿ ದ್ವೇಷ ಮಾಡೋ ಜನಗಳಿದ್ದಾರೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾವಣೆ ಆಗ್ತಾ ಇರುತ್ತೆ. ಕೆಲವರು ಎಷ್ಟೇ ಸೊಸೆದಿರು ಚೆನ್ನಾಗಿ ನೋಡ್ಕೊಂಡ್ರು ಕೂಡ ಅವರು ತನ್ನ ತಂದೆ ತಾಯಿ ನೋಡ್ದಂಗೆ ನೋಡ್ಕೊಳಲ್ಲ ಅತ್ತೆ ಮಾವನ್ನ. ಅದು ಮೈಂಡ್ ಅಲ್ಲಿ ಮೊದ್ಲೇ ಪ್ರೀ ಆಕ್ಯುಪೈಡ್ ಆಗ್ಬಿಟ್ಟಿರುತ್ತೆ. ಅತ್ತೆ ನೋಡ್ಕೋಬೇಕು ಅನ್ನೋದಿರೋದಿಲ್ಲ. ಅವ್ರನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಂಡ್ರೆ ಮಂದಿ ಯಾರು ಬೇಡ, ಎಂಟ್ರಿ ಆದ ಕೂಡ್ಲೆ ಇವತ್ತಿಂದ ನೀನ್ ನನ್ ಮಗಳವ, ನಾವು ನಿಮ್ಮವ್ರನ್ನ ತಿಳ್ಕೊಂಡ್ ಮಾಡವ ತಪ್ಪಾದ್ರು ಅವಾಗ ನಾವ್ ಸರೆಂಡರ್ ಆಗ್ಬಿಟ್ರೆ ಅವ್ರಿಗೂ ಭಾವನೆ ಬರುದೇ ಇಲ್ಲ. ಆಮೇಲೆ ನಿಮ್ ಪ್ರಭಾವತಿ ಮೇಡಮ್ 1 ನಿಮಿಷ ಹೇಳ್ತೀನಿ ಕೇಳಿ. ಕರೆಕ್ಟ್ ನೀವ್ ಹೇಳಿದ್ದು 100% ಸತ್ಯ. ನಾವ್ ಹೇಗ್ ನೋಡ್ಕೊಂತೀವಿ ಅವ್ರು ಹಾಗೆ ನೋಡ್ತಾರೆ. ಆದ್ರೆ ಅದ್ರಲ್ಲೂ ಕೆಲವರು ಅವರ ಗುಣ ಏನಂದ್ರೆ, ಅವರು ಒಂದು ಹೀನ್ ಸುಳಿ ಬೋಳಿಸ್ತರು ಹೋಗಲ್ಲ ಅಂತಾರೆ ಕನ್ನಡದಲ್ಲಿ ಗಾದೆ. ಅವ್ರು ಏನೇ ಮಾಡಿದ್ರು ಕೂಡ ಅನಗತ್ಯವಾಗಿ ದ್ವೇಷ ಮಾಡೋದು. ಕೆಲವರು ವ್ಯಕ್ತಿಗತವಾಗಿ ಬಂದ್ಬಿಟ್ಟಿರುತ್ತೆ ಹುಟ್ಟುಗುಣ. ಅತ್ತೆದಿರ್ನ ನೋಡಿದ್ರೆ ಓಡಿಸೋಣ ಅನ್ಸುತ್ತೆ. ಮಗ ತಾಯಿ ಜೊತೆ ಚೆನ್ನಾಗಿದ್ರೆ ಅದು ಇಷ್ಟ ಪಡದೇ ಇರೋರು ಬಹಳ ಜನ ಇದ್ದಾರೆ. ಅಕ್ಕ ತಂಗಿದ್ರ ಜೊತೆ ಚೆನ್ನಾಗಿದ್ರು ಇಷ್ಟ ಪಡೋದಿಲ್ಲ.
ಸುಮ್ನೆ ದ್ವೇಷ ಮಾಡುವಂತ ಜನ ಅದು ಒಂಥರ ಕಾಯಿಲೆ. ಆ ಕಾಯಿಲೆ ಅಲ್ಲ ಸರ್, ಅದು ನೀವು ಮಾಡಿದ್ದು. ಯಾಕಂದ್ರೆ ಸೊಸಿ ಮಗ ಖುಷಿಲ ಹೊರಗ್ ಹೊಂಟಾಗ ನೀವು ಅವಾಗ ಎಷ್ಟು ಅದನ್ನ ನೀವು ಅನುಭವಿಸಿರಂಗಿಲ್ಲ. ಮಗಳು ಹೊಂಟಾಗ ಎಷ್ಟು ಖುಷಿ ಪಡ್ತೀರಾ, ಸೊಸಿ ಮಗ ಹೊಂಟಾಗ ನೀವು ಅನುಭವಿಸಿ ಮೇಡಮ್ ನಾನು ಹೇಳ್ತಾ ಶಿವಕುಮಾರ್ ಸರ್, ಶಿವಕುಮಾರ್ ಸರ್, ಇಲ್ಲಿ ಹಾ. ಮುಖ್ಯವಾದದ್ದೇನು ಅಂತಂದ್ರೆ ಪ್ರಭಾವತಿ ಮೇಡಮ್, ಇದು ನಾವು ಒಂದೇ ಒಂದು ವ್ಯಕ್ತಿಗತವಾಗಿ ಯಾವುದನ್ನು ಮಾಡಿಲ್ಲ. ಓವರ್ ಆಲ್ ಅಂದ್ರೆ ವಯಸ್ಸಾದ ಕಾಲದಲ್ಲಿ ಏನೇನು ಸಮಸ್ಯೆ ಆಗತ್ತೆ, ನಾನು ಎರಡನ್ನೂ ನಾವು ಮಾಡಿದ್ವಿ. ಏನಂದ್ರೆ ನಮ್ಮಿಂದ, ಒಂದ್ ನಿಮಿಷ ಮೇಡಮ್ ಪ್ಲೀಸ್ ಲೆಟ್ ಮಿ ಟಾಕ್. ನಮ್ಮಿಂದ ಅವ್ರಿಗೂ ತೊಂದರೆ ಆಗ್ಬಾರ್ದು, ಅಟ್ ದ ಸೇಮ್ ಟೈಮ್ ಅವರಿಂದ ನಮಗೂ ತೊಂದರೆ ಆಗ್ಬಾರ್ದು. ಇಲ್ಲಿ ವಯಸ್ಸಾಗ್ತಾ ಇದ್ದಾಗೆ ಅಸಹಾಯಕರಾಗ್ತಾ ಹೋಗ್ತೀವಿ ನಾವು. ನಮ್ಮ ಹತ್ರ ದುಡ್ಡು ಇರ್ಲಿ ಇಲ್ದೇ ಇರ್ಲಿ, ಅಸಹಾಯಕರಾದಾಗ ಅಥವಾ ಯಾರೇ ಅಸಹಾಯಕರು ಅಂತಂದ್ರೆ ಒಂದು ವಯಸ್ಸಾದ ಮೇಲೆ ಅವ್ರು ಎಲ್ಲ ದುಡ್ಡಿನಲ್ಲೇ ಮೇಡಮ್ ಮೇನ್ ಬರೋದೇ ದುಡ್ಡು. ನೀವು ಹೇಳಿದ್ರಿ ಸೊಸೆನ್ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ. ಖಂಡಿತ ಇಲ್ಲ. ಈಗ ಸೊಸೆಯರ್ ಚೆನ್ನಾಗಿರ್ತಾರೆ, ಮಕ್ಕಳು ನಮ್ಮ ಗಂಡ ಮಕ್ಕಳೇನೇ ರಿವರ್ಸ್ ಹೊಡಿತಾ ಇದಾರೆ ಈಗ. ನಾನು ಸುಮಾರು ನನ್ನ ಸ್ನೇಹಿತರ ಮನೆಗಳಲ್ಲಿ ನೋಡಿದ್ದಂತ ಒಂದು ವಾಸ್ತವ ಕಹಿ ಸತ್ಯ ಇದು. ಗಂಡ ಮಕ್ಕಳು ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ, ಗಂಡ ಮಕ್ಕಳಿಗೆ ಇಷ್ಟ ಆಗ್ತಿಲ್ಲ ಅವ್ರಿಗೆ. ಏನು ಮಾಡೋಕ್ಕಾಗಲ್ಲ ಮೇಡಮ್, ಇವಾಗ ಇರೋಂಥ ಒಂದು ಪರಿಸ್ಥಿತಿ ಹಾಗೆ. ಅಂದ್ರೆ ನಾವು ಇದನ್ನೆಲ್ಲ ಕಂಪ್ಲೀಟ್ ಕ್ರೋಢೀಕರಿಸಿ ಒಂದು ವಿಷಯನ ತಗೊಂಡು ಮಾತ್ರ ಮಾತಾಡಿದ್ವಿ ನಾವು. ಇದೆಲ್ಲ ಹೇಳ್ತಾ ಹೋಯ್ತು ಅಂತಂದ್ರೆ ಇದು ಒಂಥರ ಡ್ಯಾಮೇಜ್ ಆಗತ್ತೆ ಸ್ಟೇಟ್ಮೆಂಟ್. ನಾವು ಎಷ್ಟೇ ನಮ್ಮ ಮನಸ್ಸಲ್ಲಿ ಇದ್ರೂ ಕೂಡ, ನಮ್ಮ ಇಲ್ಲಿ ನಡೀತಾ ಇರೋಂತಹ ಎಲ್ಲವೂ ನಡೀತಾ ಇರೋವಂಥದ್ದೇ ಆದ್ರೂ ಕೂಡ ನಾವು ಹೇಳೋ ಹಂಗಿಲ್ಲ ಮೇಡಮ್. ಇದು ನಾವು ಅಕ್ಕಪಕ್ಕ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ಕೋಬಹುದು. ನಾವು ನೋಡಿ ನಮ್ಮ ಮನೇಲಿ ಹಿಂಗಾಯ್ತು ಹಂಗಾಯ್ತು, ಇದೇ ನೀವು ಪಬ್ಲಿಕ್ ಅಲ್ಲಿ ಮಾತಾಡಿ, ಅವರ ಮನೆ ಸಿಚುಯೇಷನ್ನೇ ಬೇರೆ ಇರುತ್ತೆ. ಸೊ ಇದನ್ನು ನಾವು ಕಂಪ್ಲೀಟ್ಲಿ ನಾವು ಚಿಕ್ಕದಾಗಿ ಮಾಡಿ ಈ ಒಂದು ಕಾರಣಕ್ಕೆ ದುಡ್ಡೇ ಮೇನು ಅನ್ನೋ ಒಂದು ಕಾರಣನ ಇಟ್ಕೊಂಡು ಗವರ್ಮೆಂಟ್ ಇಂದ ಏನ್ ನಮಗೆ ಅನುಕೂಲ ಇದೆ ಅನ್ನೋದು ಕೂಡ ನಮ್ಗೆ ಮುಖ್ಯವಾಗಿತ್ತು ಮೆಸೇಜ್ ಕೊಡೋದು. ಸೊ ಹಾಗಾಗಿ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಮೂಲೆ ಗುಂಪು ಮಾಡುವಂಥದ್ದು ಹಿರಿಯರನ್ನ ಏನಾಗ್ತಿದೆ ಅದು ಆಗಬಾರದು ಅಂತ ಮೊದಲನೇದು. ಇನ್ನೊಂದು, ನಾವು ಅತ್ತೆ ಮಾವಂದ್ರಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ನಮ್ಮ ಮನೇಲೂ ಕೂಡ ಒಬ್ಬ ಮಗ ಒಬ್ಬ ಸೊಸೆ, ಮಗ ಮತ್ತೆ ಮಗಳು ಇಬ್ರು ಇದ್ರು ಅಂದ್ರೆ ನಮಗ್ ಸೊಸೆನೂ ಬರ್ತಾಳೆ, ನಮ್ಮ ಮಗಳು ಇನ್ನೊಂದು ಮನೆಗೆ ಸೊಸೆಯಾಗೂ ಹೋಗ್ತಾಳೆ. ಇಲ್ಲೂ ಕೂಡ ನಾವು ಸರಿಗಿರ್ಬೇಕು ಅನ್ನೋದು. ನಾವು ಹೆಣ್ಣು ಮಕ್ಕಳಿಗೆ ನಾವು ಒಳ್ಳೆದನ್ನ ಹೇಳ್ಕೊಡೋದ್ರ ಮೂಲಕ ನಿಮ್ಮ ಮನೇಲಿ ನೀವು ಚೆನ್ನಾಗಿರಿ ಅಂತ ನಾವು ಹೇಳಬೇಕು ನಮ್ಮ ಹೆಣ್ಣು ಮಕ್ಕಳಿಗೆ. ಅಟ್ ದ ಸೇಮ್ ಟೈಮ್ ಬಂದ ಸೊಸೆಗೂ ಕೂಡ, ಅಮ್ಮ ನಿಮ್ ಎಲ್ಲ ಜವಾಬ್ದಾರಿ ನಿಂದೆ ಅಮ್ಮ, ನಮ್ಮನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೆ ಅಂತ ಅವಳಿಗೆ ನಾವು ವಹಿಸಬೇಕು ಜವಾಬ್ದಾರಿಯನ್ನ. ಆವಾಗ ಅವರು ಕೂಡ ಪ್ರೀತಿಯಿಂದ ನೋಡ್ಕೊಂಡಾಗ ಅವರು ಬರ್ತಾರೆ ಅನ್ನೋದು ನಿಮ್ಮ ಮಾತು. ನೀವು ಅದೊಂದು ಪಾಯಿಂಟ್ ಹೇಳಿದ್ರಿ. ನಾವು ಎಲ್ಲಾ ಪಾಯಿಂಟ್ಸ್ ಅಲ್ಲೂ ಯೋಚನೆ ಮಾಡಿ, ಎಲ್ಲದಕ್ಕೂ ಮುಖ್ಯ ದುಡ್ಡು ಮೇಡಮ್. ದುಡ್ಡು ಯಾವಾಗ ನಮ್ಮ ಕೈಲಿ ಇಲ್ಲ ಅಂತ ಆಗತ್ತೆ 100%. ನಾನು ತುಂಬಾ ಕೇಸುಗಳು, ನಾನು ಒಂದು ಸಮಾಜ ಸೇವೆಯಲ್ಲೂ ತೊಡಗಿಸ್ಕೊಂಡಿರೋದ್ರಿಂದ ತುಂಬಾ ಕೇಸುಗಳು ನೋಡಿದ್ದೀನಿ ಮೇಡಮ್. ಬರೀ ದುಡ್ಡಿಗೆ ಪ್ರಾಮುಖ್ಯತೆ ಕೊಡುತ್ತೆ ಎಲ್ಲಾ ಮನೇಲಿ ಸಾಮಾನ್ಯವಾಗಿ. ಅಂದ್ರೆ ನಾವು ಓವರ್ ಆಲ್ ನಾವು ಮಾಡಿದ್ವಿ. ಐ ಥಿಂಕ್ ಇದು ಯಾರನ್ನ ಹಿಂಸೆ ಮಾಡೋದಾಗ್ಲಿ, ಮನಸ್ಸಿಗೆ ವ್ಯಥೆ ಕೊಡುವಂಥದ್ದಾಗ್ಲಿ ಖಂಡಿತ ಇಲ್ಲ. ಆದ್ರೆ ಆತರ ಏನಾದ್ರು ನಿಮಗೆ ಯಾರಿಗಾದ್ರು ಅನ್ಸಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರ್ಲಿ. ಇದು ನಾವು ಮೇಡಮ್ ತುಂಬಾ ಚೆನ್ನಾಗಿ ಬಂತು, ಎಲ್ಲರೂ ಚೆನ್ನಾಗಿ ಮಾಡಿದ್ರೆ. ಬಟ್ ನನ್ನ ಅನಿಸಿಕೆ ಹೇಳಿದೆ, ಈ ತರ ಮಾಡಿದ್ರೆ 100%, ಎಲ್ಲರ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದಿರ, ಅದಕ್ಕೆ ನೋ ಡೌಟ್. 100ಕ್ಕೆ 100 ಔಟ್ ಆಫ್ 100 ಎಲ್ಲರಿಗೂ. ಬಟ್ ಪ್ರಭಾವತಿ ಅವರಿಗೆ ಒಂದು ಉತ್ತರ. ಈ ಪ್ರಾಸನದ ಹೆಸರು ಏನಪ್ಪಾ ಅಂದ್ರೆ ಸಂಧ್ಯಾ ಕಾಲದ ಜೀವನ ಸುಗಮವೇ. ಎಲ್ರಿಗೂ ಸುಗಮ ಇರೋದಿಲ್ಲ. ಏನಂದ್ರೆ ಪ್ರೀತಿ ಕೇಳ್ತಾರೆ. ವಯಸ್ಸಾದ ಕಾಲದಲ್ಲಿ ಯಾರಾದ್ರ ಏನಮ್ಮ ಚೆನ್ನಾಗಿದ್ಯಾ, ದುಡ್ಡು ಕೊಡ್ಬೇಕಾಗಿಲ್ಲ, ಬದನೆಕಾಯಿ ಏನು ಕೊಡ್ಬೇಕಾಗಿಲ್ಲ, ಏನಮ್ಮ ಊಟ ಮಾಡಿದ್ಯಾ ಅಂತ ಕೇಳಿದ್ರೆ ಸಾಕು, ಚೆನ್ನಾಗಿದ್ಯಾ ಅಂದ್ರೆ ಸಾಕು. ಅದು ಮಾಡೋದಿಲ್ಲ ಮನೆಗಳಲ್ಲಿ. ಅದಕ್ಕೆ ಅವ್ರು ಮಾಡಿದ್ರು ಇವ್ರು ಮಾಡಿದ್ರಲ್ಲ, ಇಂಥ ಮನೆಗಳ ಈಗ ನಡೀತಾ ಇರುತ್ತೆ. ಸರ್ಕಾರದಿಂದ ನಮ್ಗೆ ಸಪೋರ್ಟ್ ಇದೆ. ಮಕ್ಕಳು ತಂದೆ ತಾಯಿಗಳನ್ನ ಉಪೇಕ್ಷೆ ಮಾಡಿದ್ರೆ, ನೀವು ಚಿಕ್ಕ ವಯಸ್ಸಲ್ಲಿ ಆ ಮಗುನ ವಾಂತಿ ಮಾಡಿದ್ರೆ ತೊಳಿತೀರಾ, ಅಂಟು ತೊಳಿತೀರಾ, ಮಕ ಎಲ್ಲ ಒರೆಸ್ತೀರಾ, ಕ್ಲೀನ್ ಮಾಡ್ತೀರಾ. ಇಷ್ಟು ಚಿಕ್ಕ ಮಗುನ ಇಷ್ಟು ಎತ್ತರಕ್ಕೆ ಬಳಸ್ತೀರಾ. ಅಲ್ಲಿವರೆಗೂ ನೋಡ್ಕೊಂಡವ್ರು ಮಧ್ಯರಾತ್ರಿ ತಟ್ಟು ಎಪ್ಸಿದ್ರೆ ಪ್ರಭಾವತಿ ಅವ್ರು ಹೇಳ್ತಾರೆ, ನನ್ನ ಮಕ್ಳ ಹೆಸರು ಹೇಳ್ತಾರೆ, ಅವ್ನ ಹೆಂಗಿದ್ದಾನೆ, ಇವ್ರು ಹೆಂಗಿದ್ದಾರೆ, ಚೆನ್ನಾಗಿದಾರ ಅಂತ. ಈ ತರ ಇರ್ಬೇಕಾದ್ರೆ ನಿಮ್ಮ ಜೀವವನ್ನ ಅವ್ರಿಗೋಸ್ಕರ ತೆಗೆದಿರ್ತೀರಾ. ವಯಸ್ಸಾದ ಕಾಲದವ್ರು ತೆಗಿತಾ ಇರ್ತೀರಾ, ಒಪ್ಕೊಂಡೆ. ಅದರಲ್ಲಿ ಕೆಲವರಿಗೆ ಪ್ರೀತಿ ಜಾಸ್ತಿ ಕೊಡ್ಬೋದು, ಕೆಲವ್ರಿಗೆ ಕೊಡದೇ ಇರ್ಬೋದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ನಮ್ಮ ಗ್ರಹಗತಿಗಳ ಪ್ರಕಾರನೂ ಬರುತ್ತೆ, ಬೇರೆ ಬೇರೆ ತರ ಇದೆ ಅದರಲ್ಲಿ.
ಅದ್ರಲ್ಲಿ ಆ ಒಂದು ಇದರಿಂದಾಗಿ ನಮ್ಗೆ ಕೆಲವ್ರನ್ನ ಕಂಡ್ರೆ ಪ್ರೀತಿ ಇರುತ್ತೆ, ಕೆಲವ್ರನ್ನ ಕಂಡ್ರೆ ಪ್ರೀತಿ ಇರೋದಿಲ್ಲ, ಇರ್ಬೋದು. ಬಟ್ ಇಲ್ಲಿ ನಾವು ಕೊಡ್ತಾ ಇರೋ ಉದ್ದೇಶ ಏನು ಅಂದ್ರೆ, ಈ ಪ್ರಹಸನದಲ್ಲಿ ಒಂದು ಉತ್ತರ. ಈ ತರ ಸಮಸ್ಯೆಗಳಿರುತ್ತೆ, ಈ ವಯಸ್ಸಾದವರು ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಒಂದು ವಯಸ್ಸಾದ ಕಾಲದ ಸಂಧ್ಯಾ ಕಾಲದ ಜೀವನ ಸುಗಮವೇ ಅಂತ ಅನ್ಕೋಬೇಡಿ, ಸುಗಮ ಇದೆ, ಅದಕ್ಕೆ 10 ದಾರಿಗಳಿದೆ ಅಂತ ತೋರಿಸಿದೀವಿ ಅಷ್ಟೇ, ಇನ್ನೇನಿಲ್ಲಮ್ಮ. ಇಲ್ಲ ಇಲ್ಲ ಸರ್, ಚೆನ್ನಾಗಿ ಮಾಡಿದ್ದೀರಿ. ನಾನ್ ಹೇಳಿದ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ ನಾನು ಮುಂಚೆನೆ ಚೆನ್ನಾಗಿ, ಇನ್ ಮುಂದಾದ್ರೂ ಸೊಸೆ ಮೊದ್ಲೇ ಚೆನ್ನಾಗಿದ್ಬಿಟ್ರೆ ಈಗಾದ್ರೂ ಅಷ್ಟೇ ನೀವು ಅವ್ರ ಏನೋ ಒಂದ್ ಮಾಡಿದ್ದಲ್ಲಿ ತಪ್ಪು ಹುಡುಕ್ಬೇಡ್ರಿ. ಪಾಪ ನೀನು ಕಷ್ಟಪಟ್ಟಿವ, ಇಷ್ಟ್ ಮಾಡಿ ಚೆನ್ನಾಗಿತ್ತು, ರೆಸ್ಟ್ ಮಾಡು ಅಂದ್ಬಿಡ್ರಿ. ಅವ್ರ ರೆಸ್ಟ್ ಮಾಡ್ಲಾರ್ದೆ ನಿಮ್ಗೆ ಸೇವೆ ಮಾಡ್ತಾರೆ. ಹೌದು ಹೌದು ಮೇಡಮ್, ನೀವು ಹೇಳಿದ್ದು ನಿಜನೇ, ಅಷ್ಟೇ ನಿಜ. ಇನ್ನೊಂದ್ ಸತ್ಯ ಇದೆ ನೋಡಿ, ಕೆಲವು ಮನೇಲಿ ಬೇರೆಯವ್ರ ಹತ್ರ ಹಂಚ್ಕೊಂಡ್ರೆ ಇಷ್ಟಪಡಲ್ಲ ಮಕ್ಕಳು. ಅಯ್ಯೋ ಹೆತ್ತ ಮಗನೇ ಬಂದು ಬೈತಾನೆ, ಥೂ ನಿನಗೇನಮ್ಮ ಬಂದಿದೆ, ಅವ್ರ ಹತ್ರ ಹೇಳ್ಕೊತ್ಯಾ, ನಿನ್ನೇನ್ ಚೆನ್ನಾಗ್ ನೋಡ್ಕೋತಿಲ್ವ, ನಾವು ಕಷ್ಟ ಕೊಡ್ತಿದೀವ ಅಂತ. ಇದ್ರೆ ಈ ಮಾತೇ ಬರ್ಬಾರ್ದು. ಇದು 100% ನಿಜ ಮೇಡಮ್. ನಾನು ಪ್ರತಿಯೊಂದು ಹುಟ್ಟಿದ ಹಬ್ಬಕ್ಕೆ ನಮ್ಮನೆಯಲ್ಲಿ ಅದೊಂದು ಅಭ್ಯಾಸ ಇದೆ. ಒಂದ ವೃದ್ಧಾಶ್ರಮಕ್ಕೆ ಹೋಗ್ತೀವಿ, ಒಂದ ಅನಾಥಾಶ್ರಮಕ್ಕೆ ಹೋಗ್ತೀವಿ. ಅನಾಥರ ಕಥೆನೇ ಬೇರೆ, ಯಾರು ಇಲ್ದೇ ಇರೋರ್ ಕಥೆನೇ ಬೇರೆ ಮೇಡಮ್. ಆದ್ರೆ ವೃದ್ಧಾಶ್ರಮದಲ್ಲಿ ಒಬ್ಬೊಬ್ರ ಕಥೆನೂ ಕೇಳಿ ನೀವು, ಎಂತ ಹೃದಯ ಅಷ್ಟು ನೋವಾಗತ್ತೆ. ಯಾಕೆಂದ್ರೆ ಆ ತರ ಇದೆ. ಯಾಕೆಂದ್ರೆ ನಾವು ಒಂದಷ್ಟು ಜನನ ಮಾತ್ರ ನೋಡಿರ್ತೀವಿ, ಒಂದು ಬೌಂಡ್ರಿ ಹಾಕೊಂಡಿರ್ತೀವಿ. ಆದ್ರೆ ಇದು ಬೌಂಡ್ರಿ ಅಲ್ಲ. ಎಲ್ಲಾರ ಮನೇಲೂ ಹಿರಿಯರು ಇರ್ತಾರೆ, ಎಲ್ಲಾರ ಮನೇಲೂ ಸೊಸೆನೂ ಇರ್ತಾಳೆ, ಮಗನೂ ಇರ್ತಾನೆ, ಹಾಗೆ ಅಳಿಯನೂ ಇರ್ತಾನೆ, ಹೆಣ್ಣು ಮಕ್ಕಳು ಇರ್ತಾರೆ. ಇಲ್ಲಿ ಎಲ್ಲರೂ ಏನಂದ್ರೆ ಗವರ್ಮೆಂಟ್ ಇಂದ ಅದಕ್ಕೆ ಮಾಡಿರೋದು, ಹೆಣ್ಣು ಮಕ್ಳಿಗಾಗ್ಲಿ ಗಂಡು ಮಕ್ಳಿಗಾಗ್ಲಿ ಒಂದೇ ತರನಾದ ಒಂದು ಕರ್ತವ್ಯಗಳಿದೆ ಅಂತ. ಗಂಡು ಮಕ್ಕಳು ಇಲ್ದೇ ಇರೋಂಥ ಮನೇಲಿ ಆಯ್ತಾ, ಎಷ್ಟೋ ಮನೆಗಳಲ್ಲಿ 5 ಜನ 7 ಜನ ಹೆಣ್ಣು ಮಕ್ಳು ಇರ್ತಾರೆ. ಆದರೆ ಅವರೆಲ್ಲರೂ ಇಷ್ಟೇ, ಎಲ್ರೂ ಕೈ ಬಿಟ್ಬಿಟ್ರು ಅಂದ್ರೆ ಆ ತಂದೆ ತಾಯಿ ಗತಿ ಏನು ಹೇಳಿ. ಅಷ್ಟೇ, ಇದೇ ನಮ್ಮ ಉದ್ದೇಶ ಆಗಿತ್ತು. ಇದರಿಂದ ದುಡ್ಡು ಇಲ್ಲ ಅನ್ನೋ ರೀತಿ ಇಲ್ಲ, ನಮ್ಗೆ ಡ್ರಾ ಮಾಡ್ಕೊಳಕ್ ಬರ್ಲಿಲ್ಲ ಅಂದ್ರೂ ಅದೊಂದು ಮಾಹಿತಿ ಇದೆ. ಏನಂದ್ರೆ ನಾವು ಬ್ಯಾಂಕ್ಗೆ ಹೋಗಿ ಈ ತರ ನಮಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೇ ಕೂಡ ನಮಗೆ ಕೊಡಿಸ್ತಾರೆ. ಅಲ್ಲಿನವರು ಬಂದು ನಮಗ್ ಸಹಾಯ ಮಾಡುವಂತ ಸಿಸ್ಟಮು ಇದೆ ಅನ್ನೋದು ನಾವು ಹೇಳ್ಬೇಕಿತ್ತು. ಓಕೆ, ಧನ್ಯವಾದ ಮೇಡಮ್. ಅದ್ಭುತವಾದ ಚರ್ಚೆ ಇದು. ಆದ್ರೆ ಒಂದಂತೂ ನಿಜ, ಸಣ್ಗೌಡ್ರು ಹೇಳ್ತಿದ್ದಾರೆ, ಸಂಧ್ಯಾಕಾಲದ ಜೀವನ ಸುಗಮವೇ ಅಂದ್ರೆ ಕೆಲವರಿಗೆ ಸುಗಮ, ಕೆಲವರಿಗೆ ಸುಗಮ ಇಲ್ಲ. ಎರಡನೇವ್ರಿಗೆ ದಾರಿ ತೋರಿಸುವಂತ ಪ್ರಯತ್ನ. ಇಲ್ಲಿ ಯಾರಿಗೆ ಸುಗಮ ಇಲ್ಲ ಅವ್ರಿಗೆ ಈ ದಾರಿ ತೋರಿಸುವಂತ ಪ್ರಯತ್ನ ನಾವು ಈ ಒಂದು ಸಣ್ಣ ಕಿರು ಪ್ರಹಸನ ನಾವು ಮಾಡಿದ್ದು ಅಷ್ಟೇನೆ ಹೊರತು ಖಂಡಿತ ಬೇರೇನಿಲ್ಲ. ಏನಂದ್ರೆ ಇದೊಂದು ಮಾಹಿತಿ ಕೊಡ್ಬೇಕಾಗಿತ್ತು. ಗವರ್ಮೆಂಟ್ ಇಂದ ಏನು ನಮಗೆ ಅನುಕೂಲ ಮಾಡ್ತಿದ್ದಾರೆ ಯಾರಿಗೆ ಗೊತ್ತಿಲ್ಲ. ಈ ಯೂಟ್ಯೂಬ್ ನಲ್ಲಿ ಇದು ಹೋಗುತ್ತೆ, ಯೂಟ್ಯೂಬ್ ನಲ್ಲಿ ಸಾಕಷ್ಟು ಜನ ನೋಡಿದಾಗ ಇನ್ನೊಂದಷ್ಟು ಜನಕ್ಕೆ ಹೇಳ್ತಾರೆ ಈ ತರ ಇದೆ ಗವರ್ಮೆಂಟ್ ಅಲ್ಲಿ, ಸೊ ಅವ್ರಿಗೊಂದು ಮಾಹಿತಿ ಬರ್ಲಿ. ಯಾಕಂದ್ರೆ ಎಲ್ಲರೂ ನಾವು ಇನ್ನೊಬ್ಬರ ಹತ್ರ ನಮ್ಮ ಮನೆ ಒಂದು ವಿಷಯನ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಮೇಡಮ್, ಯಾರೂ ಇಷ್ಟಪಡಲ್ಲ. ಒಂದಷ್ಟು ಜನ ನಾವೆಲ್ಲ ಫಸ್ಟ್ ಕ್ಲಾಸ್ ಆಗಿದೀವಿ, ನಿಜ. 5 ಬೆರಳೇ ನಮ್ಮಲ್ಲಿ ಒಂದೇ ತರನಾಗಿ ಇಲ್ಲ ಅಂದ್ರೆ ಒಂದು ವಾರದಲ್ಲಿ 7 ದಿನವೂ ಒಂದೇ ತರ ಇರುತ್ತಾ? ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದ್ ಏನ್ ಗೊತ್ತಾ, ಮಗ ಶಶಿ ಮಾತಾಡಲ್ಲ ಅಂತೀವಲ್ಲ, ಈಗ ಅವ್ರಿಗೆ 108 ಸಮಸ್ಯೆ ಇರ್ತಾರ. ಅವ್ರದ್ದು ತಲೆಗೆ ಹೊರಗ್ ಆಫೀಸ್ಗೆ ಹೋಗಿ ಬಂದಿರ್ತಾರ, ಅವ್ರು ಏನೇನೋ ಸಮಸ್ಯೆ ಇರ್ತಾವ. ಆಗ ಮಾತಾಡ್ಲಿ ಅಂತ ಬೇಡ, ಮಗ ಚೆನ್ನಾಗಿ ಹೋಗ್ ಬರ್ಲಿ, ಅದನ್ನ ಆಶೀರ್ವಾದ ಮಾಡ್ಕೊಂತೀರ್ರಿ. ಹೌದು, ನಾವ್ ಅದಕ್ಕೆ ಒಂದ್ ಡೈಲಾಗ್ ಹೇಳಿದ್ವಿ ನೋಡಿ, ನಾವು ಅವ್ರಿಗೆ ಹಿಂಸೆ ಮಾಡೋದ್ ಬೇಡ, ನಮ್ಮನ್ನವ್ರು ಚೆನ್ನಾಗಿ ನೋಡ್ಕೋತಿದಾರ, ನಾವು ನೆಮ್ಮದಿಯಾಗಿರೋಣ, ನಮ್ಗೆ ಏನ್ ಬೇಕು. ಸಮಸ್ಯೆ ಇರ್ತಾವ, ಅವಾಗಿನ ತರ ಸಂಸಾರ ಇಲ್ಲ. ಅಲ್ಲ ಮೇಡಮ್, ಇವಾಗ ನಾನ್ ನಿಮ್ಗೊಂದ್ ಪ್ರಶ್ನೆ ಕೇಳ್ತೀನಿ. ಫಾರಿನ್ ಕಂಟ್ರೀಸ್ ಅಲ್ಲಿ ಇರ್ತಾರೆ ಮಕ್ಕಳು, ಇಲ್ಲಿ ತಂದೆ ತಾಯಿ ಇಬ್ರೇ ಇರ್ತಾರೆ. ಅವ್ರು ವಾರಕ್ಕೊಂದ್ಸರಿ ಆಗ್ಲಿ ತಿಂಗಳಿಗೊಂದ್ಸರಿ ಬರಕ್ಕಾಗತ್ತೆ ಮೇಡಮ್? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಇಲ್ಲಿನ ಹಿರಿಯರಿಗೆ ಏನ್ ಬೇಕಾಗಿದೆ, ಇವ್ರಿಗೆ ದುಡ್ಡು ಕಾಸು ಇಂಪಾರ್ಟೆಂಟ್ ಆಗಲ್ಲ, ಊಟ ತಿಂಡಿ ಜೊತೆಗೆ ಮಕ್ಕಳ ಜೊತೆ 5 ನಿಮಿಷ ಮಾತುಕತೆ ಬೇಕು. 5 ನಿಮಿಷ ಅಪ್ಪ ಅಮ್ಮದ್ರ ಜೊತೆ ಮಾತಾಡೋದ್ರಿಂದ ನಮಗೆ ಏನ್ ಬರುತ್ತೆ ರೋಗ ಹೇಳಿ? ಖಂಡಿತ ಏನೂ ಆಗೋದಿಲ್ಲ. ಮಾತಾಡಬೇಕು ಅನ್ನೋದು ಇದು ಚಿಕ್ಕವರಾಗ್ಲಿ, ಮಗ ಸೊಸೆ ಅಂತ ಒಂದೇ ಅಲ್ಲ ನಾವು ಹೇಳ್ತಾ ಇರೋದು, ಮನೇಲಿರುವಂತ ಮಕ್ಕಳೇ ಆಗ್ಲಿ, ಹೆಣ್ಣು ಮಕ್ಕಳಾಗಿರ್ಬೋದು, ಹೌದು ಯಾರು ಬೇಕಾದ್ರೂ ಇರ್ಲಿ, ಅವರು ಒಂದಷ್ಟೊಂದು ತಂದೆ ತಾಯಿ ಜೊತೆ ಕುತ್ಕೊಂಡು ಮಾತಾಡ್ಲಿ ಮೇಡಮ್. ಮಾಲಿನಿ ಮೇಡಮ್ ಅವ್ರೆ, ತಲೆ ಹೋಗುವಂತ ಕೆಲ್ಸ ಏನಿರುತ್ತೆ ಮೇಡಮ್? ಮಾಲಿನಿ ಮೇಡಮ್ ಅವ್ರೆ, ಲಕ್ಷ್ಮೀಕಾಂತಮ್ಮ ಅಂತ ರಾಯಚೂರ್ಗೆ ಹೊರಟಿದ್ದೀನಿ. 1-2 ವಿಷಯಗಳ ಇದ್ರ ಬಗ್ಗೆ ಹೇಳ್ತೀನಿ.
ಹೇಳಿ ಮೇಡಮ್ ಯಾಕಂದ್ರೆ ಪ್ಲೀಸ್. ಇದ್ರ ಬಗ್ಗೆ ತುಂಬಾ ವಿಶಾಲ, ಇದು ಇವತ್ತಿನ ಮುಗಿಯದ ಚರ್ಚೆ ಅಲ್ಲ, ಇದು ನಾವು ನೀವು ಬದುಕಿರೋವರೆಗೂ ಮಾತಾಡ್ಬೇಕಿತ್ತು, ನಾನು ಅನ್ಕೊಂಡೆ ನಾವುಗಳು ಸರಿಯಾದ ಅನುಭವಿಸಿದಾಗ್ಲೇ ಟೈಮಿಗೆ ನೀವು ಅವೆಲ್ಲ ಬಂದ್ರಿ ಮಾತಾಡಿ. ಗೊತ್ತಾಗೋದು. ಯಾಕಂದ್ರೆ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವುಮೆನ್ ಕಮಿಷನ್ ಅಲ್ಲೂ ಇದ್ದೆ, ಡಿಸೇಬಲ್ಡ್ Super. ವೆಲ್ಫೇರ್ ಸೀನಿಯರ್ ಸಿಟಿಸನ್ ಜೊತೆನೂ ಕೆಲಸ ಮಾಡಿದೀನಿ. ಸುಮಾರು NGOs ರನ್ ಮಾಡಿರೋದನ್ನ ನಾವು ನೋಡ್ತಾ ಇದ್ವು. ಒಬ್ಬೊಬ್ಬರದು ಒಂದೊಂದ್ ತರ ಜೀವನ ಇದೆ. ತಾವು Correct. ಹೇಳಿದ್ದು ನಿಜ, ಸರ್ ಹೇಳಿದ್ದು ನಿಜ, ಪ್ರಭಾವತಿ ಮೇಡಮ್ ಅವ್ರು ಹೇಳಿದ್ದು ನಿಜಾನೇ. ಇದೆಲ್ಲ ಬರೋದು ಹೆಂಗೆ ಅಂದ್ರೆ, ಫಸ್ಟ್ ನನ್ನ ಅನುಭವದಲ್ಲಿ ನಾನು ನೋಡಿರೋ ಇದ್ರೊಳಗೆ ಹೇಳೋದು, ಫಸ್ಟ್ ನಮ್ಮ ಕುಟುಂಬದಲ್ಲಿ ಬೆಳೆಸುವಂತ ಮಕ್ಕಳಿಗೆ ನಾವು ಇದ್ರ ಬಗ್ಗೆ ಅಡಿಪಾಯ ಹಾಕೊಂಡ್ ಬರ್ಲೇಬೇಕು. ಕೊನೆಯಲ್ಲಿ ಅಜ್ಜ ತಾತಂದ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ಅಜ್ಜ ತಾತಂದ್ರ ಜೊತೆ ಮಕ್ಕಳು ಮೊಮ್ಮಕ್ಳು ಇರ್ಲೇಬೇಕು. Yes. ಈಗ ತಾವ್ ಹೇಳಿದ್ರಿ ಫಾರಿನ್, ಅದನ್ನ ನಾವು ಕಣ್ಣಾರ ನೋಡ್ತಾ ಇದೀವಿ. ಫಾರಿನ್ ಅಲ್ಲಿ ದುಡ್ಡು ಕಳಿಸ್ಬಿಡ್ತಾರೆ, ಪಾಪ ಇವ್ರಿಗೆ ಪ್ರೀತಿ ಪ್ರೇಮ ಇಲ್ಲ, ಮಾತಾಡೋರಿಲ್ಲ. ಇವತ್ತು ಪೋಷ್ ಆಗಿರೋ NGOs ರನ್ ಮಾಡೋದಿದೆ, 5 ಲಕ್ಷ 10 ಲಕ್ಷ ಕೊಟ್ರೆ ಇವ್ರು ಹೋಗಿರ್ತಾರೆ, ಅಲ್ಲಿ ಯಾರೋ ಡೇ ಕೇರ್ ಟೇಕರು, ಅಲ್ಲಿ ಯಾರೋ ಊಟ ಕೊಡ್ತಾರೆ, ಅಲ್ಲಿ ಯಾರೋ ಪ್ರೀತಿ. ಆದ್ರೆ ಮನೆಯಲ್ಲಿ ಸಿಗ್ಬೇಕಾಗಿರೋಂತ ಪ್ರೀತಿ, ವಿಶ್ವಾಸ, ನಂಬಿಕೆ, ಅಡಿಪಾಯ ಹಾಕೋರು ನಾವೇ ಹೊರ್ತು ಹೊರಗಡೆಯವರು ಹಾಕಕ್ ಆಗಲ್ಲ. ಇನ್ನ ಒಂದು ಪ್ರಭಾವತಿ ಮೇಡಮ್ ಹೇಳಿದ್ದು ಸರಿ. ನನ್ನ ಅನುಭವದಲ್ಲಿ ನಾನು ತಾಯಂದ್ರೆ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಹೆಣ್ಣು ಮಕ್ಕಳಿಗೆ, ಏನೇ ನಿಮ್ ಅತ್ತೆ ಸೇವೆ ಮಾಡ್ತೀಯ, ಹೋಗೆ ನಿನ್ ಗಂಡನ್ ಜೊತೆ ಹೋಗ್ಬಿಟ್ ಬಾ ಹೋಗೆ, ಅದ್ ಏನ್ ಮುದುಕಿ ಅಲ್ಲಿ ಮಾಡ್ಕೊಂಡು ಇರ್ತಾಳೆ ಅಂತೇಳಿ. ಈಗ ನನ್ನ ಇದ್ರ ಪ್ರಕಾರ ಇದು ಬರೋದು ದುಡ್ಡಿನ ವಿಷಯದ ಬಗ್ಗೆ. ನಮ್ಮ ದುಡ್ಡು ನಮ್ಮ ಕೈಯಲ್ಲಿ, ಕಡೆಗೆ ಬರೋದು ದುಡ್ಡೇ ಮೇಡಮ್. ಇವ್ರ ಕೈಲಿ ಏನಿಲ್ಲ ಅಂದ್ರೆ ಅವ್ರ Yes. ಅಸಹಾಯಕರು ಮೇಡಮ್. ಕೈಲಿ ನಮ್ಮ ಮೈ ಕೈಲಿ ಕೈಯಲ್ಲಿ ಶಕ್ತಿ ಇರಲ್ಲ. ಮೇಡಮ್ ಎಲ್ಲ ದುಡ್ಡು ಅಂತ ಒಪ್ಪಲ್ಲ ಮೇಡಮ್, ನಾನು ದುಡ್ಡು ಎಲ್ಲದಕ್ಕೂ ಅಂತ ಒಪ್ಪಲ್ಲ. ನೀವು ಪ್ರೀತಿಯಿಂದ ಒಂದು ಪ್ರಾಣಿ ಬೆನ್ನ ಹತ್ತಿತ್ತು ಮೇಡಮ್ ನೀವ್ ಹೇಳಿದ್ದು ಸರಿ ಅಂತಿದ್ದೀನಲ್ಲ, ನೀವ್ ಹೇಳಿದ್ದು ಸರಿ, ಮೇಡಮ್ ನೀವ್ ಹೇಳ್ತಿರೋದು ಸರಿನೇ, ಸರ್ ಹೇಳಿದ್ದು ಸರಿ, ಆದ್ರೆ ಮಾಲಿನಿ ಮೇಡಮ್ ಹೇಳಿದ್ದು ಸರಿ. ಎಲ್ಲಾ ಟೈಮಲ್ಲೂ ಅದು ಖಂಡಿತ ಮೇಡಮ್. ನಾವೇನೇ ಇಲ್ಲಿ ಅಬ್ರಾಡ್ ಅಂತೀವಿ ಮೇಡಮ್. ನನ್ ಮಗ ಸೊಸೆ ಅಲ್ಲಿದ್ದಾರೆ ಮೇಡಮ್. ನಂದೇ ಉದಾಹರಣೆ ಹೇಳ್ತೀನಿ. ಆದ್ರೆ ನಾವು ನನ್ ಮಗ ಸೊಸೆ ಇಬ್ರು ತುಂಬಾ ಬ್ಯುಸಿ ಇರೋದ್ರಿಂದ ಅವ್ರು ಮಾತಾಡಕ್ ಆಗ್ತಿಲ್ಲ. ಬರೀ ಮೆಸೇಜ್ ಮೂಲಕ ಮಾತಾಡ್ತಿದೀವಿ. ನಾನ್ ಲಿವಿಂಗ್ ಎಕ್ಸಾಂಪಲ್ ನಾನೇ ಇದ್ದೀನಿ. ನನಗೂ ಬೇಜಾರಾಗತ್ತೆ. ನನ್ನ ಮಗ ಸದಾಕಾಲ ಶೂಟಿಂಗ್ ಅಲ್ಲಿ ಇರ್ತಾನೆ. ಬೆಳಿಗ್ಗೆ 6 ಗಂಟೆಗೆ ಹೋದ್ರೆ ರಾತ್ರಿ 11 ಗಂಟೆಗೆ ಬರ್ತಾನೆ. ನನ್ನ ಸೊಸೆ CA, ಅವಳು ಕೆಲಸ ಇರೋದು ಹಾಗೆ. ಆದರೆ ನಾನು ಪದೇ 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 ಅವ್ರನ್ನ ಮಾತಾಡಿಸ್ಬೇಕು ಅಂತಿದ್ರೆ ಅದು ಬೇಜಾರಾಗತ್ತೆ ಅವ್ರಿಗೆ. ನನ್ನ ಕಡೆಯಿಂದನೂ ಆ ತಪ್ಪಾಗ್ಬಾರ್ದು. ಅಟ್ ದ ಸೇಮ್ ಟೈಮ್ ಈಗ ಆದಷ್ಟು ನಮ್ಮ ಏಜ್ಗೆ ತಕ್ಕಂತೆ ನಾವು ನಮ್ಮ ಆಸಕ್ತಿನ ಬೆಳೆಸ್ಕೊಂಡು ಹೋಗುವಂತ ಹಾಬೀಸು, ನಮ್ಮ ಪರಿಸರ ಪರಿವಾರ ಏನಿದೆ ಅದನ್ನ ನೋಡ್ಕೊಂಡು. ಮೇಡಮ್ ನಾವು ಮಾತಾಡಿದ ನಮ್ ಪ್ರಯಾಸನ ನೋಡಿದ್ರ ನೀವು? ಪೂರ್ತಿ ನೋಡಕ್ ಆಗಿಲ್ಲ, ಬಟ್ ನೋಡ್ದೆ. ನನ್ನ ಫ್ರೆಂಡ್ಗೊಬ್ಬರಿಗೆ ಮೆಸೇಜ್ ಹಾಕಿದ್ದೆ PWD ಆಕ್ಟ್ ಬಗ್ಗೆ ಹೇಳು ಅಂತ, ಬಟ್ ಸರ್ ಹೇಳಿದ್ರು. ಬಟ್ ಇದು ನಾನು ವುಮೆನ್ ಕಮಿಷನ್ ಅಲ್ಲಿ ಪ್ರತಿಯೊಂದು ಫ್ಯಾಮಿಲಿ ಕೇಸಸ್ ನೋಡ್ತಾ ಇದ್ವು ನಾವು. PWD ಸೀನಿಯರ್ ಸಿಟಿಸನ್ ಅಲ್ಲಿ ನಮ್ಮ NGOಗಳಲ್ಲಿ ಇದು ಅನುಭವದ ಇದರಿಂದ ಹೇಳ್ತಿದ್ದೀನಿ. ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು, ನಮ್ಮ ಮಟ್ಟಿಗೆ ನಾವು ಸುಮ್ಮನೆ ಇರ್ಬೇಕು. ಮಗ ಸೊಸೆ ಫ್ಯಾಮಿಲಿಯಲ್ಲಿ ಇಂಟರ್ಫಿಯರ್ ಆಗ್ಬಾರ್ದು. ಇದೇ ಕಾರಣಕ್ಕೆ ನಾವೇನ್ ಮಾಡಿದ್ವಿ ಅಂದ್ರೆ ವಯಸ್ಸಾಗ್ತಾ ಒಂದೊಂದೇ ನಮ್ಮ ಅಂಗಗಳು ಊನ ಆಗ್ತಾ ಬರುತ್ತೆ. ನಾನು ಅದಕ್ಕೆ ಇಲ್ಲಿ ಕ್ಯಾನ್ಸರ್ ಪೇಷಂಟ್ ಆದೆ. ಇವ್ರ ನಳಿನ ಅವ್ರಿಗೆ ಲಕ್ವಾ ಹಿಡಿಯುತ್ತೆ, ಬರುತ್ತೆ. ಅವ್ರಿಗೆ ಆರ್ಥರೈಟಿಸ್ ಆಗುತ್ತೆ. ಈ ತರ ಎಲ್ಲ ಸಮಸ್ಯೆಗಳು ಇರೋಂತ ವ್ಯಕ್ತಿಗಳು. ನಾನ್ ಚೆನ್ನಾಗಿರೋರ್ ಬಗ್ಗೆ ನಾವು ಮಾತಾಡ್ತಿಲ್ಲ. ಚೆನ್ನಾಗಿರೋರು ಸದಾಕಾಲ ಚೆನ್ನಾಗಿರ್ಲಿ ಅಂತಾನೆ ನಾವು ಹಾರೈಸ್ತೀವಿ. ಈಗ ಯಾವ ಸೊಸೆನೂ ಮಾಡೋದ್ ನಾವು ನೋಡ್ತಿಲ್ಲ. ಹೆಣ್ಣು ಮಕ್ಳು ಬರಲ್ಲ, ಬಟ್ ಬೇರೆ ನರ್ಸ್ಗಳನ್ನ ಇಟ್ಟಿರ್ತಾರೆ. ಮೇಡಮ್ ಇನ್ನೊಂದು ವಿಷಯ, ಹೆಣ್ಣು ಮಕ್ಕಳು ಸೊಸೆಯರ್ ಬಂದ್ರು ಕೂಡ ನಮ್ಮ ಗಂಡು ಮಕ್ಕಳೇ ಕೂಡ ಬರಲ್ಲ ಮುಂದೆ. ಹೌದೌದು ಹೇಳಿದ್ವಿ. ಇದು ಚಿಕ್ಕ ವಿಷಯ ಅಲ್ಲ, ಇದು ನಮ್ಮ ಜೀವನ ಪರ್ಯಂತ ಚರ್ಚೆ ಮಾಡ್ಬೇಕಾಗಿರೋ ವಿಷಯ. ಇದು ಅನುಭವ ನೋಡಿದ್ರೆ ಮಾತ್ರನೇ ನಮ್ಗೆ ಅದರ ನಿಜಾಂಶ ಸತ್ಯತೆ ಗೊತ್ತಾಗೋದು. ಥ್ಯಾಂಕ್ ಯು ಮೇಡಮ್. ಒಂದು ವಿಷಯ, ಥ್ಯಾಂಕ್ ಯು ಲಕ್ಷ್ಮಿ ಮೇಡಮ್, ನಿಮ್ಗೆ ತುಂಬಾ ಥ್ಯಾಂಕ್ಸ್. ನಾನು ತುಂಬಾ ಅನ್ಕೊಂಡಿದ್ದೆ ನೀವ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ನೀವ್ ಇರ್ಬೇಕಿತ್ತು ಈ ಕಾರ್ಯಕ್ರಮದಲ್ಲಿ ಅಂತ ಅನ್ಸಿತ್ತು ನನಗೆ. ರಿಮೋಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಸೊ ಈಗ ಟ್ರೈನ್ ಬಿಡ್ಬೇಕಾಗಿತ್ತು ಈಗ. ಸೊ ಹಂಗಾಗಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅಲ್ಲ ಅನ್ಬಿಟ್ಟು ಸ್ವಲ್ಪ ನೋಡ್ತಿದ್ದೆ, ಎಂಟ್ರಿ ಆದೆ. ಸಾರಿ ಫಾರ್ ದ ಇಂಟರ್ಫಿಯರೆನ್ಸ್. ನೋ ಪ್ರಾಬ್ಲಮ್. ಇಲ್ಲ, ನೀವು ಮಾತಾಡಿದ್ ಬಹಳ ಒಳ್ಳೇದಾಯ್ತು. ಸಾಕಷ್ಟು ಜನಕ್ಕೆ ಸಾಕಷ್ಟು ಮಾಹಿತಿನ ನೀವು ಕೂಡ ಕೊಟ್ರಿ. ನಾವು ಅದೇ ಪ್ರಯತ್ನದಲ್ಲೇ ನಾವು ಇಂದು ಪ್ರಹಸನ ಇದ್ರ ಬಗ್ಗೆ ಸರ್ ಹೇಳಿದ್ದು ಅಷ್ಟೇ. ಈಗ ನಾವು ಏನೋ ಇವಾಗ ನಾವು ಫ್ರೀ ಆಗಿದ್ದೀವಿ, ಸೇವೆ ಮಾಡ್ತೀವಿ. ಯಾರಾದ್ರೂ ಡೊಮೆಸ್ಟಿಕ್ ವೈಲೆನ್ಸ್ ಇರ್ಬೋದು, ಪೋಕ್ಸೋ ಕೇಸಸ್ ಇರ್ಬೋದು, ಸೀನಿಯರ್ ಸಿಟಿಸನ್ಸ್ ಇರ್ಬೋದು, ಆಮೇಲೆ ನೀವು ಹೇಳಿದ್ರಲ್ಲ ಅನಾಥ ಮಕ್ಕಳು, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಜಿಲ್ಲೆಗಳಲ್ಲೂ ಇದೆ. ಸೊ ಈ ಫೀಲ್ಡ್ ಅಲ್ಲಂತೂ ನಾವು ಫುಲ್ ಎಕ್ಸ್ಪರ್ಟ್ಸ್ ಅಂತಾನೆ ಹೇಳ್ಬಹುದು. ಸೊ ಯಾರಾದ್ರೂ ಇದಕ್ಕೆ ಏನಾದ್ರೂ ಸೂಕ್ತ ಸಲಹೆ ಕೌನ್ಸಿಲಿಂಗ್ ಬೇಕಂದ್ರೆ ನಾವ್ 24 ಗಂಟೆನೂ ರೆಡಿ.
ವೆರಿ ನೈಸ್ ಮೇಡಮ್. ಅಫ್ಕೋರ್ಸ್ ನಾನು ಇದೇ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮ್ ತರ ಗವರ್ಮೆಂಟ್ ಎಂಪ್ಲಾಯಿ ಆಗಿಲ್ದೇ ಇದ್ರು ಕೂಡ, ನೀವು ರಿಟೈರ್ಡ್ ಆಗಿದ್ರು ಕೂಡ, ನಾನು ಸುಮಾರು ವರ್ಷಗಳಿಂದ ಈ ಕೆಲಸ ಮಾಡ್ತಿದ್ದೀನಿ ಮೇಡಮ್. ಇದು Thank you. ಏನಂದ್ರೆ ನನ್ನ ಒಂದು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಂಡಿದ್ದೆ, ಒಂದಷ್ಟು ಜನಕ್ಕೆ ಒಂದಷ್ಟು ಮಾಹಿತಿ ಕೊಡೋದ್ರ ಮೂಲಕ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೋದು ಅಂತ. ಹಾಗಾಗಿ ಈ ಒಂದು ಸಬ್ಜೆಕ್ಟ್ ಅನ್ನ ಆರಿಸ್ಕೊಂಡ್ವಿ. ಅದಕ್ಕೆ ನಮ್ಮ ಟೀಮ್ನವರೆಲ್ಲರೂ ತುಂಬಾ ಸಹಕರಿಸಿದ್ರು. ತುಂಬಾ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. Thank you. ನಾಳೆ ಕಾರ್ಯಕ್ರಮ ಧನ್ಯವಾದ. ಕೂಡ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ಇವನ್ ಸಣ್ಣಗೌಡ್ರು ಎಲ್ಲರ ಇದ್ದಾರೆ. ಆಶೀರ್ವಾದ, ಅವ್ರು ಎಲ್ಲರ ಬರ್ಬೇಕು. ಸಹಕಾರ. ಥ್ಯಾಂಕ್ ಯು Wish you ಮೇಡಮ್, happy ಒಳ್ಳೇದಾಗ್ಲಿ, journey, madam. ಒಳ್ಳೇದಾಗ್ಲಿ. Happy ಥ್ಯಾಂಕ್ ಯು. safe journey. ಓಕೆ, ಥ್ಯಾಂಕ್ ಯು ಪ್ರಭಾವತಿ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ವೆರಿ ನೈಸ್, ಸ್ಪಂದಿಸಿದ್ರಿ. ವೆರಿ ನೈಸ್ ಮೇಡಮ್. ಓಕೆ, ಓಕೆ. ವೇದವತಿ ಮೇಡಮ್, ನೀವು ಲಕ್ಷ್ಮೀ ಮೇಡಮ್ ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀರಾ. ಖಂಡಿತ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಮುಂಬರುವ ತರಗತಿಗಳಲ್ಲಿ. ಓಕೆ, ಇವತ್ತಿನ ಪ್ರಹಸನ ನೋಡಿದ್ರ ಸಣ್ಣಗೌಡ್ರೆ, ನೀವು ಹೋಗ್ತಿದ್ದೀರಾ ಅಲ್ಲಿ, ನೀವು ಕೇಳಿ ಲಕ್ಷ್ಮಿ ಅವ್ರನ್ನ ನೋಡಿದಾರಾ ಇಲ್ವಾ ಅಂತ. ಓಕೆ, ವೆರಿ ನೈಸ್ ಮೇಡಮ್. ಅವರ ಅಲ್ಲಿ ಬರ್ಬೇಕು. ವೇದವತಿ ಮೇಡಮ್ ಆಲ್ರೆಡಿ ಹಾಕಿದ್ದಾರೆ. ಉಮಾ ಕುಲಕರ್ಣಿ ಮೇಡಮ್, ಹೇಳಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು ಮೇಡಮ್. ತಾವು ನಟನೆ ಮಾಡಿದ್ದನ್ನ ನೋಡಿದೆ ಇವತ್ತು, ಆದ್ರೆ ಗುರ್ತಾಗ್ಲಿಲ್ಲ. ಕೆಲವರ ಪಾತ್ರಗಳ ಏನಂಬುದ ಗುರ್ತಾಗ್ಲಿಲ್ಲ. ಆ ತರದ ಪಾತ್ರಗಳಾಗಿದ್ದು ತಮ್ಮೆಲ್ಲ ಪಾತ್ರಗಳು. ನಿಜವಾಗೂ ಇವತ್ತಿನ ಸಮಾಜದಲ್ಲಿ ಇವತ್ತು ನೀವೇನ್ ಮಾಡಿದ್ರಲ್ಲ, 3 ಜನ ಕೂಡಿ ಮಲ್ಲಮ್ಮ ಕಾವೇರಮ್ಮ ಮಾಡಿದ್ರಲ್ಲ, ಇದು ಅಕ್ಷರ 100ಕ್ಕೆ 100 ಸತ್ಯ. ಆಮೇಲೆ ಇಲ್ಲಿ ನಮ್ ದತ್ತಣ್ಣವ್ರು ಕೂಡ ಎಷ್ಟ್ ಹೆಲ್ಪ್ ಮಾಡಿದ್ರಂದ್ರೆ, ಈ ವಿಷಯ ಕೆಲವು ಜನರಿಗೆ ಓದಿದ್ದವ್ರಿಗೆ ಕೂಡ ಗೊತ್ತಿಲ್ಲ. ಹೌದು. ಆಮೇಲೆ ಓದ್ಬಿಟ್ಟು ಇಟ್ಬಿಡ್ತಾರೆ ಮೇಡಮ್, ಎಲ್ಲ ಪರಿಸ್ಥಿತಿ ಅಧೋಗತಿ, ಓದ್ಲಾರ್ದವ್ರ ಪರಿಸ್ಥಿತಿ ಅಧೋಗತಿ. ಇಲ್ಲಿ ಏನಂದ್ರೆ, ನಾವು ನಿಜವಾಗಿ ಇಂಥ ತಿಳುವಳಿಕೆಯನ್ನು ಕೊಡ್ತಾ ಇರೋದು ಬಹಳಷ್ಟು ಉತ್ತಮ. ಈಗ ನಮ್ಮ ಮನೆಯಲ್ಲಿ ಆಗಿದ್ದು, ನಮ್ಮ ಅತ್ತಿಗೆ ಸಾಕಷ್ಟು ದುಡಿದು ಸಂಪಾದನೆಯನ್ನು ಸಾಕಷ್ಟು ಮಾಡಿದಾಳೆ. ಎಲ್ಲಿ ದುಡ್ಡು ಇಡ್ಬೇಕನ್ನೋದು ಗೊತ್ತಿಲ್ಲ. ಆದ್ರೆ ಕೊನೆ ಕಾಲದಲ್ಲಿ ಅವಳಿಗೆ ಕ್ಷಯರೋಗ ಬಂತು. ಆದ್ರೆ ಏನಾತು, ಮಗನೇ ಹೇಳಿದ್ದ ಸೊಸೆಗೆ, ಬೇಡ ಅಮ್ಮನ ಕೋಣೆಗೆ ಯಾರು ಹೋಗ್ಬೇಡ್ರಿ, ಅಮ್ಮನ ಕೋಣೆ ವಾಸನೆ. ಅದಕ್ಕೆ ದಿನಕ್ಕೆ 3 ಹೊತ್ತು 3 ಆಯಾ ಬಂದು ಕೆಲಸ ಮಾಡ್ತಾ ಇದ್ರು ಅವ್ರು. ಆದ್ರ ಇನ್ನು ಸಾಯ್ಲಿಕ್ಕೆ 1 ವಾರ ಇದೆ ಅಂದ್ರೆ ಕರ್ಚಿದ್ರು. ನಾನು ತಮ್ಮನ ಹೆಂಡತಿ ತಮ್ಮ ಒಂದ್ ಸಲ, ಕೊನೆ ಸಲ ಉಮಾನ್ ಮುಖ ನೋಡ್ತೀನಿ ಬಾ, ಏನೋಮ್ಮ ನನ್ನ ಪರಿಸ್ಥಿತಿ ಈ ರೀತಿಯಿಂದ. ಆದ್ರೆ 2ನೇ ದಿನಕ್ಕೆ ಅವಳದು ಈ ರೀತಿಯಿಂದ, ಈಗ ದುಡ್ಡೇ ದೊಡ್ಡಪ್ಪ ಅನ್ನೋ ಪರಿಸ್ಥಿತಿ ಆಗಿದೆ. ಆದ್ರೆ ಇಲ್ಲಿ ಹೆಣ್ಮಕ್ಳದು ತಪ್ಪಲ್ಲ, ಗಂಡ್ಮಕ್ಳು ತಪ್ಪಲ್ಲ, ಯಾರ್ದು ತಪ್ಪಲ್ಲ, ಹಾಗೆ ನಡ್ಕೊಳ್ತಾರ ಅನ್ಸತ್ತ ಈಗಿನ ಪರಿಸ್ಥಿತಿ. ಆಮೇಲೆ ಇನ್ನೊಂದು ನಾನ್ ನೋಡಿದೆ ಏನಂದ್ರೆ, ಇಬ್ರು ಸೊಸೆಂದ್ರು, 2 ಮಕ್ಕಳು ಡಾಕ್ಟರ್ಸ್, ಫಾರಿನ್ ನಲ್ಲಿ ಇದ್ದಾರೆ. ಅದು ರಿಲೇಷನ್ ನಲ್ಲೇ ಇದ್ದಾರೆ, ಫಾರಿನ್ ನಲ್ಲಿ ಇದ್ದಾರೆ. ತಂದೆ ತಾಯಿಗೆ ಇಬ್ರಿಗೆ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾರೆ. ವೃದ್ಧಾಶ್ರಮದವರು ತಿಳಿಸಿದ್ರು, ನಿಮ್ಮ ತಂದೆ ತಾಯಿ ಇಬ್ರು ತೀರ್ಕೊಂಡಿದ್ದಾರೆ, ಲಾಸ್ಟ್ ಮೂಮೆಂಟಿಗೆ ಒಂದ್ಸಲ ಆದ್ರೂ ಅವ್ರ ಮುಖ ನೋಡಿ ಅಂತ ಹೇಳಿದಾಗ ಅವ್ರ ಏನ್ ಹೇಳಿದ್ರು, ಎಷ್ಟು ದುಡ್ಡು ಬೇಕ್ರಿ, ಅವ್ರ ಶವ ಸಂಸ್ಕಾರ ಮಾಡ್ಬಿಡಿ, ಅಲ್ಲೇ ಯಾರ್ಯಾರು ಪ್ರಸಾದವನ್ನು ಹಂಚ್ಬಿಡಿ ಅವ್ರ ಹೆಸರಿಂದ ಅಂತ ಹೇಳ್ಬಿಟ್ರು. ಈ ಪರಿಸ್ಥಿತಿ ಏನ್ ಮಾಡ್ಬೇಕು? ಸೊಸೆ ಇಬ್ರು ಮಕ್ಕಳು ದುಡಿದ್ರು ಏನ್ ಬಂತು? ಹೌದು ಮೇಡಮ್, ಇಷ್ಟೇ. ಇದು ಆಕ್ಚುಲಿ ಇದು ಚರ್ಚೆಗೆ ಒಳಗಾಗ್ಬೇಕು, ಎಲ್ಲರಿಗೂ ನೋವು ಮಾಡುವಂತ ಉದ್ದೇಶ ನಮಗ್ ಖಂಡಿತ ಇಲ್ಲ. ನಾವು ಈ ಪ್ರಹಸನವನ್ನ ಮಾಡಿದ್ದೇ ಕಾರಣ ನಮ್ಮಲ್ಲಿ ನಾವು ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊಳ್ಬೇಕು. ಏಕೆಂದ್ರೆ ಏಜ್ ಆಗ್ತಾ ಇದ್ದಂಗೆ ನಮ್ಮ ಆತ್ಮಸ್ಥೈರ್ಯವನ್ನ ನಾವು ಕಳ್ಕೊಂಡ್ಬಿಡ್ತೀವಿ, ಅಸಹಾಯಕರಾಗ್ಬಿಡ್ತೀವಿ. ನನ್ನ ಅಸಹಾಯಕಳು, ಯಾಕಂದ್ರೆ ಗಂಡ ಹೋಗ್ಬಿಟ್ರೆ ಹೆಣ್ಣು ಮಕ್ಕಳು ಮಕ್ಕಳನ್ನ ಕೇಳ್ಕೊಂಡ್ ಮಾಡ್ಬೇಕಾಗುತ್ತೆ ಪ್ರತಿಯೊಂದಕ್ಕೂ. ಅಟ್ ದ ಸೇಮ್ ಟೈಮ್ ಹೆಂಡತಿ ಹೋಗ್ಬಿಟ್ರೆ ಗಂಡಸರು ಇರಕ್ಕಾಗೋದಿಲ್ಲ, ತುಂಬಾ ಕಷ್ಟ ಅವ್ರಿಗೆ. ಇದೆಲ್ಲ ಸಮಸ್ಯೆಗಳನ್ನ ನೋಡಿ ಈ ಒಂದು ಟೈಮಲ್ಲಿ ನಮಗೆ ಬೇಕಾಗಿರೋದು ಆತ್ಮಸ್ಥೈರ್ಯ ಅನ್ನೋ ಒಂದೇ ಉದ್ದೇಶಕ್ಕೆ ನಾವು ಈ ಒಂದು ಪ್ರಹಸನವನ್ನ ಮಾಡಿದ್ವಿ. ಯಾರ ಮನಸ್ಸಿಗೂ ನೋವು ಮಾಡುವಂಥದ್ದಲ್ಲ, ಅಥವಾ ನನ್ನ ಸೊಸೆ ಹೀಗಿಲ್ಲ ಅಥವಾ ನನ್ನ ಮಕ್ಕಳು ಹೀಗಿಲ್ಲ ಅನ್ನೋ ಒಂದು ದ್ವಂದ್ವದಲ್ಲಿ ನೀವಿರೋದು ಬೇಡ. ಇದು ಒಂದು ಈಗ ವಾಸ್ತವವಾಗಿ ನಡೀತಿರುವಂತ ಒಂದು ಸನ್ನಿವೇಶನ ತಗೊಂಡು ಇದು ಒಂದಷ್ಟು ಮಾಹಿತಿ ನಾವು ಕೊಡೋದ್ರ ಮೂಲಕ ಒಂದಷ್ಟು ಅವ್ರಿಗೆ ಸಾಧ್ಯ ಇಲ್ಲ ಮೇಡಮ್, ಎಲ್ಲರಲ್ಲೂ ತಪ್ಪಿದಾವೆ, ಇಲ್ಲ ಅನ್ನೋಂಗಿಲ್ಲ. 100% ಮೇಡಮ್. ಈಗ ಇಲ್ಲಿ ನಾವು ಹೇಳಿದ್ವಲ್ಲ, ಕಡೆಗೆ ಹೇಳಿದ್ವಿ, ಅವರು ಹೇಳಿದ್ರು ಮಕ್ಕಳಿಂದ ತಪ್ಪಾದ್ರೆ ನಾವ್ ಹಿಂಗ್ ಮಾಡಬಾರ್ದು ಅಂತ. ದತ್ತಣ್ಣ ಅವರು ಆದ್ರು ಕಾಂತ ಆಗಿ ನಾನು ಹೇಳಿದೆ, ಮಕ್ಕಳಿಗೂ ಕೂಡ ನಾವ್ ಯಾವುದೇ ರೀತಿ ಕಾಟ ಮಾಡೋದು ಬೇಡ, ಅವ್ರು ಯಾವಾಗ ಬರ್ತಾರೋ ಅವಾಗ ಬರ್ಲಿ, ನೋಡೋದೇ ಇಲ್ಲ, ಅಷ್ಟು ಪ್ರೀತಿಯಿಂದ ನೋಡ್ತಿರ್ತಾರೆ. ಆದ್ರೆ ವಯಸ್ಸಾದಂಗೆ ಅವ್ರ ಏನಾಗ್ಬಿಡುತ್ತಾರೆ ಅಂದ್ರೆ, ಇವರು ಮೂಲೆ ಗುಂಪು ಮಾಡ್ಬಿಡ್ತಾರೆ.
ಅವರು ಮೂಲೆ ಗುಂಪು ಮಾಡ್ತಾರೆ, ನಾವು ಹಂಗ ಅನ್ಕೊಳ್ಬಾರ್ದು, ಅಸಹಾಯಕರಾಗಬಾರ್ದು ಅನ್ನೋದು ಇಲ್ಲಿ ಉದ್ದೇಶ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ, ಅವರು ಮಾತಾಡ್ತಾರೆ. ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್. ಇದಕ್ಕೆ ಈ ಕಾನ್ಸೆಪ್ಟ್ಗೆ ನೀವು ಅಸಹಾಯಕರಿಗೆ ಸಹಾಯವಾಣಿ ಅಂತ ಹಾಕ್ಬೋದಿತ್ತೇನೋ. ಯಾಕೆಂದ್ರೆ ಒಬ್ಬೊಬ್ಬರಿಗೂ ಒಂದೊಂದರ, ಇದು ಪ್ರಪಂಚದಲ್ಲಿ ಎಷ್ಟು ತರ ಮನೆ ಇದೆ, ಅವರಲ್ಲಿ ಎಲ್ಲರಲ್ಲೂ ಒಬ್ಬೊಬ್ಬರ ಮನೆಗೂ ಒಂದೊಂದ್ ತರ ಕತೆ ಇದೆ. ಎಲ್ಲರಿಗೂ ಒಂದೇ ತರ ಆಗ್ಬೇಕು ಅಂತಿಲ್ಲ. ಅದನ್ನ ನಮ್ಮನೆಗೆ ನಾವು ಅದಕ್ಕೆ ಇಲ್ಲಿ ಹೆಸರೇನ್ ಗೊತ್ತಾ, ಸಂಧ್ಯಾಕಾಲದ ಜೀವನ ಸುಗಮವೇ. ಸಂಧ್ಯಾಕಾಲ ಅಂತಂದ್ರೆ ಬೆಳಿಗ್ಗೆ ಆದ್ಮೇಲೆ ಸಂಜೆ ಆಗ್ಲೇಬೇಕು, ಸಂಜೆ ಆದ್ಮೇಲೆ ಮತ್ತೆ ಬೆಳಿಗ್ಗೆ ಆಗ್ಲೇಬೇಕು. ಇದಿಷ್ಟೇ ಮೇಡಮ್, ಓವರ್ ಆಲ್ ಸಾರಾಂಶ ಇಷ್ಟೇ. ಬೆಳಿಗ್ಗೆ ಆದ್ಮೇಲೆ ಸಂಜೆ ಹೆಂಗಾಗುತ್ತೋ, ಸಂಜೆ ಅಂತಂದ್ರೆ ಬೆಳಿಗ್ಗೆ ಅನ್ನೋದು ಹುಟ್ಟು, ಸಂಜೆ ಅನ್ನೋದು ಸಾವು ಅಂತ ಇಲ್ಲಿ ನಾವು ಹೇಳ್ಬೇಕು ಅನ್ಕೊಂಡ್ರೆ ಅದು ನಾವು ಅಷ್ಟೇ. ಸಂಧ್ಯಾಕಾಲ ಅನ್ನೋದು ಸಂಧ್ಯಾಕಾಲದಲ್ಲಿ ಇರೋರು ವಯಸ್ಸಾದವರು. ಅವ್ರ ನೀವು 6 ಗಂಟೆಯಿಂದ 10 ಗಂಟೆ ಒಳಗಡೆ ಏನು ಸಮಯ ಇದೆ, ಆ ಸಮಯದಲ್ಲೂ ಕೂಡ ನಾವು ಖುಷಿಯಾಗಿ ಬದುಕಬಹುದು ಅನ್ನೋದನ್ನ ನಾವು ತೋರ್ಸಿರೋದಿಲ್ಲ ಅಷ್ಟೇ. ಎಲ್ಲರಿಗೂ ಬೇರೆ ಬೇರೆ ತರ. ಥ್ಯಾಂಕ್ ಯು ಮಲ್ಲಪ್ಪ ಸರ್. ಸೊ ಇದು ನಾನ್ ಅರ್ಥೈಸ್ಕೊಂಡಿರೋದು ಇಷ್ಟೇ ಮೇಡಮ್. ಎಲ್ಲರ ಜೀವನ ಕೂಡ ಬೇರೆ ಬೇರೆ ಮೇಡಮ್, ಯಾರ್ದು ಒಂದೇ ಇಲ್ಲ. ನನಗಿರೋ ಸಮಸ್ಯೆ ನಿಮಗಿಲ್ಲ, ನಿಮಗಿರೋ ಸೊಸೆ ಅಂತಂದ್ರೆ ಸೊಸೆ ಬರ್ದೇ ಇದ್ರುನು ಬರೀ ಮಕ್ಳಿದ್ರುನು, ಈಗ ನೀವ್ ಹೇಳಿದ್ರಲ್ಲ ಕನ್ನಡಕ ರೆಡಿ ಮಾಡಿಸ್ಕೊಡು ಅಂತ ಕೇಳಕ್ ಪಾಪ ಅವ್ರಿಗೂ ಟೈಮ್ ಇರಲ್ಲ. ನಮ್ಗೆ ಅದ್ರ ಅವಶ್ಯಕತೆ ಇರುತ್ತೆ, ನಮ್ಗೆ ತುಂಬಾ ಅವಶ್ಯಕತೆ ಬೇರೇನು ಮೇಡಮ್. BP ಬಂದಿರುತ್ತೆ, BP ಮಾತ್ರ ಬೇಕು. ಕೇಳಕ್ ಒದ್ದಾಡ್ತಿರ್ತೀವಿ, ಅಯ್ಯೋ ಹೆಂಗಪ್ಪ ಕೇಳೋದು, ಒಂದ್ ನಗುಮುಖ ನೋಡಿದ್ರೆ ನೋಡೋಣ ಅವಾಗ ಕೇಳೋಣ ಅಂತ ನೋಡ್ತಾ ಇರ್ತೀವಿ. ಆದ್ರೆ ಮಕ್ಕಳಾದವ್ರು ಓ ಅಮ್ಮನ್ ಕನ್ನಡಕ ಹೊಡೆದಿದ್ಯಾ, ಓ ಅಮ್ಮಂಗ್ ಹೇಳೋದ್ ಬೇಡ, ನಾನ್ ತಂದ್ಕೊಡ್ಬೇಕು ಅಂತ ಮನಸ್ಸು ಮಾಡಿ ತಂದ್ಕೊಟ್ರೆ ಪ್ರಾಬ್ಲಮ್ ಸಾಲ್ವ್. ಅಟ್ ದ ಸೇಮ್ ಟೈಮ್ ನನ್ನ ಮಗ ಏನೋ ಟೆನ್ಷನ್ ಅಲ್ಲಿ ಬಂದಿದ್ದಾನೆ, ಸೊಸೆ ಕೆಲ್ಸ ಮಾಡ್ಕೊಂಡು ಬಂದಿದ್ದಾಳೆ, ಅವಳು ಪಾಪ ಕಷ್ಟ ಪಡೋದ್ ಬೇಡ, ನಾನೇ ಏನಾದ್ರೂ ಒಂದ್ ಅಡ್ಗೆ ಮಾಡ್ಬಿಡೋಣ. ಇದು ಕೂಡ ವೈಸ್ ವರ್ಷ. ಏನಂತೀರಿ ಪ್ರಭಾ ಮೇಡಮ್? ಪ್ರಭಾವತಿ ಅವರು ಅವಾಗ್ಲೇ ಹೇಳಿದ್ರು ಸೊಸೆ ಬಗ್ಗೆ ಅಂತ. ಇಲ್ಲಿ ಇಬ್ಬರದು ಕೂಡ ಡ್ಯೂಟಿ ಅಂತ. ಓಕೆ ಮೇಡಮ್, ಇಲ್ಲಿಗೆ ನಾವು ಕೊನೆ ಮಾಡೋಣ. ಏನ್ ಗೊತ್ತಾ, ಈ ಒಂದು ಟಾಪಿಕ್ ಹೆಂಗಿದೆ ಅಂತಂದ್ರೆ ನಾವು 1 ವಾರದ ಕಾಲ ಸತತವಾಗಿ ಮಾತಾಡ್ಬೋದು ಇದ್ರ ಬಗ್ಗೆ. ಹಂಗಿದೆ ಟಾಪಿಕ್ ಇದು. ನೋಡಿ, ನಿಮ್ಮೆಲ್ರ ಪರವಾಗಿ ನಾವೇ ಬೇಷ್ ಅಂತ ಅನ್ಕೊಂಡ್ಬಿಡ್ತಿದೀವಿ. ಬೇಷ್ ತಗೊಳ್ಳಿಪ್ಪ ಎಲ್ಲಾರು. ನೀವು ಕಾನ್ಸೆಪ್ಟ್ ಇಷ್ಟು ಚೆನ್ನಾಗಿ ಮಾಡ್ಬೋದು. ಟಿವಿ ಮೊಬೈಲ್ ಅಲ್ಲಿ ಕೊಟ್ಟಿದೀವಿ, ಬಟ್ ಈ ತರ ಹಿಂಗಾದ್ರೂ ಚೆನ್ನಾಗಿರ್ತಾರ ಅಂತ ಹೇಳಿರೋದು ಅಷ್ಟೇ. ಆಕ್ಟಿಂಗ್ ಸೂಪರ್ ಇತ್ತು. ಈ ತರ ಆ ತರ ಬರ್ದೇ ಇರೋದಕ್ಕೆ ಆಮೇಲೆ ಭಜನೆ ಅದಕ್ಕೆಲ್ಲ ಹೋದ್ರೆ ಇವ್ರಿಗೂ ಟೈಮ್ ಇದು ಆಗುತ್ತೆ. ದೇವ್ರ ನಾಮ ಮಾಡೋದು, ಭಜನೆ ಮಾಡೋದು. ಮೊಮ್ಮಕ್ಕಳಿಗೆ ಈಗ ಯಾರು ಕಥೆನೇ ಹೇಳಲ್ಲ ಮೇಡಮ್. ಮೊಮ್ಮಕ್ಕಳಿಗೆ ಕತೆ ಹೇಳೋದು ಮೊದಲು ನಮಗ್ ನಾಲೆಜ್ ಇದ್ರೆ ಅವ್ರಿಗೆ ಹೇಳ್ತೀವಿ. ಮೊಮ್ಮಕ್ಕಳು ನಮ್ ಕಡೆ ಕರ್ಕೊಂಡು ತಾಯಿ ಅಂದ್ರೆ ಎಲ್ಲಾನು ಅಲ್ಲೇ ಇದಾಗುತ್ತೆ. ನಮ್ಮ ಸ್ವಲ್ಪ ಮೊದ್ಲಿಂದ ರೂಢಿಸ್ಕೋಬೇಕಾಗಿದೆ ಇಷ್ಟೇ. ಹೌದೌದು, ನಿಜ ನಿಜ ನಿಜ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಇಷ್ಟು ಒಳಗೊಡ್ತಿದೆ ಈ ಒಂದು ವಿಷಯ. ಎನಿವೆ ಎಲ್ಲರೂ ಸ್ಪಂದಿಸಿದ್ರಿ, ನಿಮ್ಗೆಲ್ರಿಗೂ ಥ್ಯಾಂಕ್ಸ್, ತುಂಬಾನೇ ಹೇಳ್ಬಿಟ್ಟು ಸ್ಟಾಪ್ ಮಾಡ್ತೀನಿ ಮೇಡಮ್. ಒಂದ್ ಭಜನೆ ಹಾಡು ಹೇಳೋಣ ಅಂತ. ಹೇಳಿ ಮೇಡಮ್, ಹೇಳಿ ಮೇಡಮ್. ಇದು ಯಾರ್ಯಾರು ನೀವು ಹಾಡ್ತಿರೋ ನೀವುಗಳು ಹ್ಯಾಂಡ್ ರೈಸ್ ಮಾಡಿ ಹಾಡಿ. ಓಕೆ, ಎಲ್ಲರೂ ಭಾಗಿಯಾಗೋಣ ಇದಕ್ಕೆ. ಓಕೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನ ಶ್ರೀರಂಗಶಾಯಿ, ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನ ಶ್ರೀರಂಗಶಾಯಿ. ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ವಜ್ರವೈಡೂರ್ಯದ ತೊಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೇ ಶ್ರೀರಂಗಶಾಯಿ,
ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಸೃಷ್ಟಿಗೀಶನೆ ಶ್ರೀರಂಗಶಾಯಿ, ರಂಬೆ ಊರ್ವಶಿ ಮೇಳವ ಕಂಡೆ, ತುಂಬುರು ದಾರದರನು ಕಂಡೆ. ರಂಬೆ ಊರ್ವಶಿ ಮೇಳವ ಕಂಡೆ, ತುಂಬುರು ಮುನಿ ನಾರದರನು ಕಂಡೆ. ಅಂಬುಜೋದ್ಭವ ರುದ್ರನ ಕಂಡೆ, ಅಂಬುಜೋದ್ಭವ ರುದ್ರನ ಕಂಡೆ. ಶಂಬರಾರಿ ಪಿತನೆ ಶ್ರೀರಂಗಶಾಯಿ, ಶಂಬರಾರಿ ಪಿತನೆ ಶ್ರೀರಂಗಶಾಯಿ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ. ಸೃಷ್ಟಿಗೀಶನೆ ಶ್ರೀರಂಗಶಾಯಿ, ನಾಗಶಯನನ ಮೂರುತಿ ಕಂಡೆ, ಭೋಗಿಭೂಷಣ ಶಿವನನು ಕಂಡೆ. ನಾಗಶಯನನ ಮೂರುತಿ ಕಂಡೆ, ಭೋಗಿಭೂಷಣ ಶಿವನನು ಕಂಡೆ. ಭಾಗವತರ ಸಮ್ಮೇಳವ ಕಂಡೆ, ಭಾಗವತರ ಸಮ್ಮೇಳವ ಕಂಡೆ. ಕಾಗಿ ನೆಲೆಯಾದಿ ಕೇಶವನನ ಕಂಡೆ, ಕಾಗಿ ನೆಲೆಯಾದಿ ಕೇಶವನನ ಕಂಡೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲಿ ನಾನು ಕಂಡೆ. ನೈಸ್, ವೆರಿ ನೈಸ್ ಮೇಡಮ್, ಸೂಪರ್, ಫ್ಯಾಂಟಾಸ್ಟಿಕ್, ಬಹಳ ಚೆನ್ನಾಗಿತ್ತು. ಓಕೆ, ರೇಖಾ ಅವರೇ ಮಾತಾಡಿ ಮೇಡಮ್. ರೇಖಾ ಅವರೇ ಮಾತಾಡಿ. ರೇಖಾ ಅವ್ರು ಮ್ಯೂಟ್ ಮಾಡ್ಕೊಳಕ್ ಆಗ್ತಿಲ್ವಾ? ಮಾತಾಡಿ ಮೇಡಮ್. ಮತ್ತೆ ಯಾರು ಮಾತಾಡ್ತೀರಿ? ಮಾತಾಡಿ. ಮಾತಾಡಿ, ನಿಮ್ಮ ಒಂದು ಹಾಡನ್ನ ಹೇಳ್ಬೋದು, ಹಾಡತ್ವಾ? ಹೇಳಿ ಸರ್ ಮಲ್ಲಪ್ಪ ನಾಯಕ್ ಅವರೇ. ಹಾಡಲ್ಲ ಮೇಡಮ್, ಅನಿಸಿಕೆ. ಹೇಳಿ ಸರ್, ಹೇಳಿ ಸರ್ ಪ್ಲೀಸ್. ಏನಿಲ್ಲ ಮೇಡಮ್, ಇವತ್ತಿನ ಪ್ರಹಸನ ಈಗೇನು ವಾಸ್ತವ ಸ್ಥಿತಿ ಏನಿದೆ, ವಸ್ತು ಸ್ಥಿತಿಯನ್ನ ಕಣ್ಮುಂದಿಟ್ರಿ. ಯಾಕಂದ್ರೆ ನಾನು ಸಾಕಷ್ಟು ನನ್ನ ಈ ಅವಧಿಯಲ್ಲಿ, ನನ್ನ ಜೀವಿತಾವಧಿಯಲ್ಲಿ ನೋಡ್ತಾ ಬರ್ತಿದ್ದೀನಿ ಸಮಾಜದಲ್ಲಿ. ಮೆಜಾರಿಟಿ ಆಫ್ ಪೀಪಲ್ಸ್ ಇರೋದೇ ಹಂಗೆ. ಆಮೇಲೆ ಸಂಧ್ಯಾ ಕಾಲದಲ್ಲಿ ಅವ್ರು ಏನ್ ಆಸೆ ಪಡಲ್ಲ, ಮೇನ್ ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದಾರ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ನನ್ನ ಮಾತು ಕೇಳಿಸ್ಕೊಳ್ತಿದಾರ ಅಷ್ಟೇ. ಅವ್ರು ಒಂದೇ ನಿಮಿಷ ಅವ್ರ ಮಾತನ್ನ ಆಲಿಸಿದ್ರೆ ಸಾಕು, ಅವ್ರು ಏನು ಕೊಡೋದು ಬೇಡ, ಬಿಡೋದು ಬೇಡ, ಯಾವುದು ಬೇಕಾಗಿಲ್ಲ. ನಾನು ಸಾಕಷ್ಟು ಇಂಥ ಸಮಸ್ಯೆಗಳನ್ನ ನಾನು ಕೂಡ ಕಣ್ಣಾರೆ ಕಂಡಿದ್ದೀನಿ, ನೋಡಿದೀನಿ, ಮೀಡಿಯಾಗಳಲ್ಲಿ ನೋಡ್ತಿದೀವಿ. ಜನರು ಎಲ್ಲಿ ಹೋಗ್ತಾ ಇದೆ ಇದು ಪರಿಸ್ಥಿತಿ ಅಂತ ಬಹಳಷ್ಟು ಇದಾಗ್ತಿದೆ ಮೇಡಮ್. ಇವತ್ತು ಎಲ್ಲರ ಕಣ್ಣು ತೆರೆಸಿದೆ ಅಂತ ನಾನು ಕೂಡ ಭಾವಿಸ್ತೇನೆ. ಭಗವಂತ ಅವ್ರಿಗೆಲ್ಲರಿಗೂ ಒಳ್ಳೆ ಮನಸ್ಸು ಕೊಡ್ಲಿ. ಸಂಧ್ಯಾ ಕಾಲದಲ್ಲಿ ತನ್ನ ಜನ್ಮದಾತರನ್ನ ನೋಡ್ಕೊಳ್ತಕ್ಕಂತ ಒಂದು ಹೃದಯವನ್ನ ಭಗವಂತ ಎಲ್ಲಾ ಮಕ್ಕಳಿಗೆ ಕರುಣಿಸ್ಲಿ ಅಂತ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅದ್ಭುತವಾಗಿ ಇದ್ ಮಾಡಿದ್ರಿ. ಚರ್ಚೆ ಅಂತೂ ಸೂಪರ್ ಆಗಿತ್ತು, ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ಕಾರ. ಓಕೆ, ಮತ್ತೆ ರೇಖಾ ಅವರು ನಾನ್ ಮಾತಾಡಿರೋದು ನೋವಾಗಿದ್ರೆ ಎಲ್ಲರಿಗೂ ಸಾರಿ ಕೇಳ್ಕೊತೀನಿ. ಖಂಡಿತ ನೋವಾಗಿಲ್ಲ ಮೇಡಮ್. ಇಲ್ಲಿ ನಾವು ಚರ್ಚೆ ಮಾಡಿದ್ವಿ, ಇಲ್ಲಿ ಯಾರಿಗೂ ನೋವು ಮಾಡುವಂತದ್ದು ಯಾರಿಗೂ ಇಲ್ಲ, ಇವನ್ ನಿಮಗೂ ಕೂಡ. ನೀವು ವಾಸ್ತವ ಹೇಳಿದ್ರಿ ಹಿಂಗೂ ಅಂತ, ನೀವು ಒಂದು ಪಾಯಿಂಟ್ ಮಾತಾಡಿದ್ರಿ, ನಾವು ಎಲ್ಲಾ ಆಯಾಮಗಳಲ್ಲಿ ಮಾತಾಡಿದ್ವಿ, ಅಷ್ಟೇ ವ್ಯತ್ಯಾಸಗಳು. ಥ್ಯಾಂಕ್ ಯು ಮೇಡಮ್. ಓಕೆ, ರೇಖಾ ಅವರು ಕಥೆ ಹೇಳ್ಬಿಡ್ತೀನಿ. ಬ್ಯಾಟ್ರಿ ಲೋ ಇದೆ, ನಮ್ಮ ಮನೇಲಿ ಕರೆಂಟ್ ಇಲ್ಲ. ಓಕೆ, ಹೇಳಿ ಮೇಡಮ್ ಕತೆ. ಓಕೆ, ಚಿಕ್ಕದಾಗಿರ್ಲಿ ಮೇಡಮ್ ದಯವಿಟ್ಟು. ಅಯ್ಯೋ, ನೀವು ನೋಡಿದ್ರಲ್ಲ ಲಾಸ್ಟ್ ಟೈಮ್, ಒಂದೇ ನಿಮಿಷ ಹೇಳಿ. ಇದೊಂದು ಅಧ್ಯಾತ್ಮದ ಜೀವಾಳ. ಒಬ್ಬ ಬಡ ಮನುಷ್ಯನೊಬ್ಬ ಕಾಡಿನಿಂದ ಕಟ್ಟಿಗೆ ತಂದು ಮಾರಿ ಜೀವನ ನಡೆಸ್ತಿದ್ದ. ಅವನ್ಗೆ ವಯಸ್ಸಾಗ್ತಾ ಬರ್ತಿದ್ದಂಗೆ ಹೆಚ್ಚಿಗೆ ಕಟ್ಟಿಗೆ ತರಲು ಸಾಧ್ಯ ಆಗ್ತಿರ್ಲಿಲ್ಲ. ಆಯಾಸ ಉಂಟಾಗ್ತಿತ್ತು. ಆದ್ರೆ ಜೀವನ ನಡಿಬೇಕಲ್ಲ, ಅವನಿಗೆ ಬೇರೆ ಯಾವ ಕೆಲಸ ಗೊತ್ತಿರ್ಲಿಲ್ಲ. ಅವನು ನಿತ್ಯವೂ ಹೋಗುತ್ತಿದ್ದ ಕಾಡಿನ ಭಾಗದಲ್ಲಿ ಒಣ ಮರಗಳು ಕಡಿಮೆ ಆಗುತ್ತಿತ್ತು. ಅವನಿಗೆ
ಹಸಿ ಮರ ಕಡಿಯುವಷ್ಟು ಶಕ್ತಿ ಇರಲಿಲ್ಲ. ಅಲ್ಲೇ ಬಿದ್ದು ಮರಗಳ ಟೊಂಗೆಗಳನ್ನು ಕತ್ತರಿಸಿ ತರ್ತಿದ್ದ. ಇದರಿಂದ ಹೆಚ್ಚು ಹಣ ಬರ್ತಿರ್ಲಿಲ್ಲ. ಒಂದಿನ ಅವನು ಕಾಡಿನ ಬೇರೆ ಭಾಗ ಆರಿಸ್ಕೊಂಡು ಕಟ್ಟಿಗೆ ತರಲು ಹೊರಟ. ಆತ ಹೋಗುತ್ತಿರುವುದು ಆ ಸ್ಥಳಕ್ಕೆ ಇದೇ ಮೊದಲು. ಆ ಜಾಗ ಇವನಿಗೆ ಪರಿಚಿತ ಇರಲಿಲ್ಲ. ಅದೊಂದು ದಟ್ಟವಾದ ಕಾಡು. ಒಳಗೆ ಹೋದ್ರೆ ದಾರಿ ತಪ್ಪುತ್ತಿತ್ತು. ಆದ್ರೆ ಹೆದರ್ಕೊಂಡೇ ನಿಧಾನವಾಗಿ ಗುರುತುಗಳು ನೆನಪಿಟ್ಕೊಳ್ತಾ ನಡೆದ. ಸ್ವಲ್ಪ ಮುಂದೆ ಹೋದಾಗ ಆಲದ ಮರದ ಕೆಳಗೆ ಗುಡಿಸಲೊಂದು ಕಾಣ್ತು. ಎಲ್ಲ ಈ ದಟ್ಟ ಕಾಡಲ್ಲಿ ಯಾರು ವಾಸವಾಗಿರ್ಬೋದು ಅನ್ಕೊಂಡು ಅತ್ತ ಕಡೆ ಹೊರಟ. ಅಲ್ಲೊಬ್ಬ ಸನ್ಯಾಸಿ ಕುಳಿತಿದ್ದ. ಇವನನ್ನು ನೋಡಿ ಮುಗಿಲ್ನಕ್ಕೆ ಬೀರಿ, ಬಾ ಕುಳಿತುಕೋ, ಆಯಾಸವಾಗಿದೆಯಾ ಅಂತ ಕೇಳ್ದ. ಈತ ಅವ್ರ ಪಕ್ಕದಲ್ಲಿ ಕುಳಿತು ಮಾತನಾಡುವಾಗ ಸನ್ಯಾಸಿ ಕೇಳಿದ್ರು, ಅದೆಷ್ಟು ದಿನ ಹೀಗೆ ಮರ ಕಡ್ದು ಜೀವನ ಸಾಗಿಸ್ತೀಯಾ? ಅದ್ರ ಬದಲು ಈ ಕಾಡಲ್ಲಿ ಈಗ ಹೋದ್ರೆ ಅಲ್ಲೊಂದು ಅಶ್ವತ್ಥ ವೃಕ್ಷ ಇದೆ, ಅದ್ರ ಎಡಗಡೆಗೆ ಹೋಗು, ಅಲ್ಲೊಂದು ತಾಮ್ರದ ಗಣಿ ಇದೆ, ನೀನೇನು ಅಗೆಬೇಕಾಗಿಲ್ಲ, ರಾಶಿ ರಾಶಿ ತಾಮ್ರ ಬಿದ್ದಿದೆ, ಅದನ್ನ ತುಂಬ್ಕೊಂಡು ಹೋಗು, ಮಾರ್ಕೊಂಡು ಜೀವನ ನಡೆಸು ಅಂದ. ಈತನಿಗೆ ಸನ್ಯಾಸಿ ಮಾತು ನಂಬಲಾಗ್ಲಿಲ್ಲ. ಆದ್ರೂ ಅವನ್ ಮಾತಿನಂತ ಅಲ್ಲಿ ಹೋದ. ಅವನಿಗೆ ಆಶ್ಚರ್ಯ ಆಯ್ತು. ಶುದ್ಧ ತಾಮ್ರದ ರಾಶಿನೇ ಬಿದ್ದಿದೆ. ಅದನ್ನ ಬಗೆದು ಚೀಲದಲ್ಲಿ ತುಂಬಿಕೊಂಡು ಊರಿಗೆ ಬಂದು ಅದನ್ನ ಮಾರ್ದ. ಅವನು 2 ವರ್ಷ ಕಟ್ಗ ಮಾಡಿದ್ರು ಇಷ್ಟು ಹಣ ಬರ್ತಿರ್ಲಿಲ್ಲ. ಮಾರನೇ ದಿನ ಒಂದು ಗಾಡಿ ಮಾಡ್ಕೊಂಡು ಮತ್ತೆ ಕಾಡಿಗೆ ಹೋದ. ಸನ್ಯಾಸಿ ಇವನನ್ನು ನೋಡಿ ನಕ್ಕು. ಏನ್ ಮಾತಾಡಿಲ್ಲ. 3 ತಿಂಗಳಲ್ಲಿ ತಾಮ್ರದ ರಾಶಿಯೇ ಖಾಲಿ ಆಗ್ತಾ ಬಂತು. ಒಂದಿನ ಸನ್ಯಾಸಿ ಇವನ್ನ ಹತ್ರ ಕರೆದು, ಅಲ್ಲಪ್ಪ, ಎಷ್ಟು ದಿನ ಈ ತಾಮ್ರವನ್ನೇ ನಂಬಿ ಬದುಕ್ತೀಯ? ಇಲ್ಲಿ ಕಾಣ್ತಿರೋ ಅಶ್ವತ್ಥ ಮರದ ಎಡಗಡೆ ಹೋಗು ಬದಲು ಬಲಗಡೆ ಹೋಗು, ಅಲ್ಲಿ ಬೆಳ್ಳಿ ರಾಶಿ ಇದೆ, ಅದನ್ನ ಬಳಸ್ಕೊ, ಇನ್ನು ಹೆಚ್ಚು ಶ್ರೀಮಂತ ಆಗ್ತೀಯ. ಈತ ಅಶ್ವತ್ಥ ಮರದ ಬಲಕ್ ಹೋಗಿ ನೋಡದ. ಹೊಳೆವ ಬೆಳ್ಳಿ ರಾಶಿ. ದುರಾಸೆ ಮಂಚ. ಅದನ್ನ ಬಿಟ್ಟಾನ. ಬಾಚಿ ತುಂಬಿಕೊಂಡು ಸ್ವಲ್ಪ ಸಮಯದಲ್ಲೇ ಊರಿನ ಶ್ರೀಮಂತರಲ್ಲಿ ಒಬ್ನಾದ. ಮತ್ತೆ 3 ತಿಂಗಳಾದ ಮೇಲೆ ಒಂದಿನ ಸನ್ಯಾಸಿವನ್ ಕರೆದು, ಬೆಳ್ಳಿಯಿಂದ ತೃಪ್ತಿ ಆಯ್ತಾ? ಏನಿದ್ರು ಬಂಗಾರನೇ, ಬೆಳ್ಳಿ ಬೆಲೆ ಬಂಗಾರಕ್ಕಿಂತ ಕಡಿಮೆನೆ. ಬೇಕಿದ್ರೆ ನೀನೊಂದು ಕೆಲಸ ಮಾಡು, ಅಶ್ವತ್ಥ ಮರದ ಹಿಂದೆ 1 ಮೈಲಿ ದೂರದಲ್ಲಿ ಒಂದು ಕಾಡಿದೆ, ನೀನು ಅಲ್ಲಿಗೆ ಹೋಗು, ಅಲ್ಲಿ ನಿಂಗೆ ಬಂಗಾರದ ರಾಶಿಯೇ ಸಿಗುತ್ತೆ ಅಂದ. ಆಗ ನಿನ್ನ ಶ್ರೀಮಂತಿಕೆಗೆ ಮಿತಿನೇ ಇರೋದಿಲ್ಲ ಅಂದ. ಸರಿ, ಈತ ತಕ್ಷಣ ಅಲ್ಲಿ ಓಡಿದ. ಕಣ್ಣು ಕೋರಿಸೋ ಬಂಗಾರದ ರಾಶಿ ಬಿದ್ದಿದೆ, ಅದನ್ನ ತುಂಬಿಕೊಂಡು ಊರಿಗೆ ನಡೆದ. ಈಗ ಆತ ರಾಜ್ಯದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿ. ಅವನ ನುಡಿಯಲ್ಲಿ ಬದಲಾವಣೆ ಆಯ್ತು. ಅವನಲ್ಲೀಗ ಬೇಕಾದ ಸಂಪತ್ತಿತ್ತು. ಗಳಿಸಲು ಇನ್ನೇನು ಉಳಿದಿರ್ಲಿಲ್ಲ, ಎಲ್ಲವೂ ಗಳಿಸಿ ಆಗಿತ್ತು. ಆದ್ರೂ ಶಾಂತಿ ನೆಮ್ಮದಿ ಇರ್ಲಿಲ್ಲ. ಒಂದಿನ ಅವನ ತಲೆಯಲ್ಲಿ ಒಂದು ವಿಚಾರ ಬಂತು. ತಕ್ಷಣ ತನ್ನ ವಾಹನವನ್ನು ತಗೊಂಡು ಸನ್ಯಾಸಿ ಇದ್ದ ಕಾಡಿಗೆ ಹೋದ. ಸನ್ಯಾಸಿ ಕಂಡು, ಸ್ವಾಮಿ, ನನ್ಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ನಿಮ್ಗೆ ತಾಮ್ರ, ಬೆಳ್ಳಿ, ಬಂಗಾರ ಇರೋ ಸ್ಥಳ ಗೊತ್ತಿದ್ರು ನೀವೇಕೆ ಅದನ್ನ ತೆಗೆದುಕೊಳ್ಳಲಿಲ್ಲ? ನೀವು ಕೂಡ ನನ್ನ ಹಾಗೆ ಶ್ರೀಮಂತರಾಗಬಹುದಿತ್ತಲ್ಲ ಇಲ್ಲ. ಆಗ ಸನ್ಯಾಸಿ ನಕ್ಕು ಹೇಳ್ದ, ಅಯ್ಯೋ ಹುಚ್ಚಪ್ಪ, ಇನ್ನೊಂದು ಇದಕ್ಕಿಂತ ದೊಡ್ಡ ವಜ್ರದ ರಾಶಿಯೇ ನನ್ನಲ್ಲಿದೆ. ಅದನ್ನ ನಾನು ಯಾವಾಗ್ಲೂ ಪಡೆದಿದ್ದೇನೆ. ಆದರೆ ಅದನ್ನು ಹೊರಗೆ ಹಂಚಲು ನಿನ್ನಿಂದ ಆಗೋದಿಲ್ಲ. ಅದನ್ನು ನನ್ನೊಳಗೆ ಹೃದಯದಲ್ಲಿ ಹುಡುಕಬೇಕು. ಈ ತಾಮ್ರ, ಬೆಳ್ಳಿ, ಬಂಗಾರ ಕೇವಲ ವಸ್ತುಗಳು. ಶ್ರೀಮಂತಿಕೆಯನ್ನಷ್ಟೇ ತೋರಿಸ್ತವೆ, ಶಾಂತಿ ನೆಮ್ಮದಿಯನ್ನಲ್ಲ. ನನ್ನ ಜೀವನದ ಪರಮ ಗುರಿ ಶಾಂತಿ ನೆಮ್ಮದಿ. ಅದನ್ನು ನಾನು ಪಡೆದ ಮೇಲೆ ಈ ವಸ್ತುಗಳ ಗೊಡವೆ ನನ್ಗೇಕೆಯ ಅಂದ. ಸನ್ಯಾಸಿ ಮಾತು ಕೇಳಿ ಶ್ರೀಮಂತ ತಲೆ ತಗ್ಗಿಸ್ತ. ವಸ್ತುಗಳ ಮೇಲಿನ ಆಸೆಯಿಂದ ತಾನು ಏನೆಲ್ಲ ಮಾಡಿದೆ ಎಂದು ತನ್ನ ದುರಾಸೆ ಬಗ್ಗೆ ಅವನಿಗೆ ನಾಚಿಕೆ ಆಯಿತು. ನಿಜವಾದ ಶಾಂತಿ ನೆಮ್ಮದಿಗೆ ಹೊರಗಿನ ಯಾವ ವಸ್ತುಗಳು ಬೇಕಿಲ್ಲ ಎಂಬ ಅರಿವು ಅವನಿಗೆ ಉಂಟಾಯಿತು. ನಾವೆಲ್ಲರೂ ಸಂತೋಷ, ಶಾಂತಿ, ನೆಮ್ಮದಿ ಕೇವಲ ವಸ್ತುಗಳಿಂದ ಸಿಗುತ್ತೆ ಎಂದು ಭಾವಿಸಿ ಯಾವಾಗಲೂ ವಸ್ತುಗಳ ಹಿಂದೆ ಓಡ್ತಾ ಇರ್ತೇವೆ. ಒಂದು ದೊರಕಿದಾಗ ತೃಪ್ತಿ ಇಲ್ಲದೆ ಇನ್ನೊಂದ್ರ ಹಿಂದೆ ಹೋಗ್ತೀವಿ.
ಇನ್ನೊಂದು ದೊರಕಿದಾಗ ಅಲ್ಲೂ ತೃಪ್ತಿ ಕಾಣದೆ ಮತ್ತೊಂದ್ರ ಹಿಂದೆ ಓಡ್ತೀವಿ. ಮನುಷ್ಯನ ಸಹಜ ಸ್ವಭಾವ. ಆದ್ರೆ ತೃಪ್ತಿ, ಸಂತೋಷ, ಶಾಂತಿ, ನೆಮ್ಮದಿ ಇರೋದು ನಮ್ಮ ಮನಸ್ಸಿನ ಒಳಗೆ, ವಸ್ತುಗಳಿಂದ ಅಲ್ಲ ಎಂಬ ಅರಿವು ಇರೋದಿಲ್ಲ. ಆದ್ರೆ ನಿಜವಾದ ಶಾಂತಿ, ಸಂತೋಷ, ತೃಪ್ತಿ ಹೊರಗಿನ ಯಾವ ವಸ್ತುಗಳಿಂದ ದೊರಕುವಂಥದ್ದಲ್ಲ, ಅದು ನಮ್ಮೊಳಗಿನಿಂದಲೇ ಬರುವಂಥದ್ದು. ಇದು ಗೊತ್ತಾಗುವಾಗ ಜೀವನ ಮುಗಿದಿರುತ್ತೆ. ಇದೇ ಅಧ್ಯಾತ್ಮದ ಓವರಾಲ್ ನಿಮ್ಮ ಜೀವನ. ಮಾತು ಹೇಳ್ಬೇಕು. ಮ್ಯೂಟ್ ಮಾಡ್ತಿದ್ದೀನಿ. ನಿಮ್ಮ ಇದೇ ನಿತ್ಯ ಪೂರ್ತಿ ಸತ್ಯ. ವೆರಿ ಇಷ್ಟೇ ನೈಸ್, ಆಗೋಯ್ತು. ವೆರಿ ನೈಸ್. ಬಹಳ ಚೆನ್ನಾಗಿತ್ತು ನಿಮ್ಮ ಕತೆ. 100% ನಿಜ. ನಾವು ಮೆಟೀರಿಯಲಿಸ್ಟಿಕ್ಸ್ ಥಿಂಗ್ಸ್ ಅಂತ ಹೇಳ್ತೀವಿ. ಇವಕ್ಕೆ ನಾವು ಬೆಲೆ ಕೊಡದೆ ಇರೋದಕ್ಕೆ ನಾವು ಏನು ಬೇಕು ಅಷ್ಟಕ್ಕೆ ಮಾತ್ರ ಬೆಲೆ ಕೊಟ್ಟು ನಾವು ಜೀವನ ಮಾಡೋದ್ರಿಂದ ಬಹಳ ಅದ್ಭುತವಾಗಿತ್ತು ಮೇಡಮ್. ತುಂಬಾ ಒಳ್ಳೇದಾಗತ್ತೆ ಅನ್ನುವಂಥದ್ದು. ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್. ಓಕೆ, ಮತ್ತೆ ಯಾರಾದ್ರೂ ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ಮಾತಾಡ್ಬೋದು. ಮೇಡಮ್ ಹಾಡಾಡ್ಲಾ? ಶಾಂತ ಅವರು ಹಾಡಿ ಮೇಡಮ್. ಶ್ರೀ ವಿಜಯೇಂದ್ರ ಜಯ ಸುಜಯೇಂದ್ರ, ನಮಿಸುವೆ ಗುರು ರಾಘವೇಂದ್ರ ಸ್ವಾಮಿ, ನಮಿಸುವೆ ಗುರು ರಾಘವೇಂದ್ರ. ಮಂತ್ರಾಲಯದಲ್ಲಿ ನೆಲೆಸಿ ಬೃಂದಾವನದಲ್ಲಿ ಕುಳಿತು ತುಂಗಭದ್ರ ಸ್ನಾನವ ಮಾಡಿ ಮಂಚಾಲಯ ದರ್ಶನ ಪಡೆವ ಭಕ್ತರನ್ನು ಉತ್ತರಿಸುತ್ತ ವಿರಾಜಿಸುವ ಶ್ರೀ ಗುರುರಾಯ, ಭಕ್ತರನ್ನು ಉತ್ತರಿಸುತ್ತ ವಿರಾಜಿಸುವ ಶ್ರೀ ಗುರುರಾಯ. ಶ್ರೀ ವಿಜಯೇಂದ್ರ ಜಯ ಸುಜಯೇಂದ್ರ, ನಮಿಸುವೆ ಗುರು ರಾಘವೇಂದ್ರ ಸ್ವಾಮಿ, ನಮಿಸುವೆ ಗುರು ರಾಘವೇಂದ್ರ. ಮೂಲರಾಮನ ಜಪಿಸುತ್ತ ನೀನು ಭೂಮಿಯಲ್ಲಿ ಅವತರಿಸಿರುವೆ, ಕಾಮ ಕ್ರೋಧ ಮದ ಮತ್ಸರವ ಜಯಿಸಿ ಬಂದು ನೀ ನಿಂತಿರುವೆ. ನಿನ್ನ ನಾಮ ಜಪಿಸುವ ಭಾಗ್ಯ ಮಹಾಭಾಗ್ಯ ಶ್ರೀ ಗುರುರಾಯ, ನಿನ್ನ ನಾಮ ಜಪಿಸುವ ಭಾಗ್ಯ ಮಹಾಭಾಗ್ಯ ಶ್ರೀ ಗುರುರಾಯ. ಶ್ರೀ ವಿಜಯೇಂದ್ರ ಜಯ ಸುಜಯೇಂದ್ರ, ನಮಿಸುವೆ ಗುರು ರಾಘವೇಂದ್ರ ಸ್ವಾಮಿ, ನಮಿಸುವೆ ಗುರು ರಾಘವೇಂದ್ರ ಸ್ವಾಮಿ, ನಮಿಸುವೆ ಗುರು ರಾಘವೇಂದ್ರ. ವೆರಿ ನೈಸ್, ವೆರಿ ನೈಸ್. ತುಂಬಾ ಚೆನ್ನಾಗಿತ್ತು ಶಾಂತ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ತುಂಬಾ ಚೆನ್ನಾಗಿತ್ತು. ಮತ್ತೆ ಯಾರು ಮಾತಾಡ್ತೀರಿ? ಪಾಪ ರೇಖಾ ಅವರು ಇಲ್ಲಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೋಸ್ಟ್ಲಿ ಅವ್ರಿಗೆ ಅನ್ಮ್ಯೂಟ್ ಮಾಡ್ಕೊಳಕ್ ಆಗ್ತಿಲ್ವಾ ಏನೋ ನಂಗೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಯಾರು ಮಾತಾಡ್ತೀರಿ? ಯಾರು ಹಾಡು ಹೇಳ್ತೀರಿ ಅಥವಾ ಬೇರೆ ತರದ್ದು ಯಾವುದು? ಈಗ ಒಂದ್ಸರಿ ಮಾತಾಡಿರೋರೆ ಬೇಡ ಅಂತ ಅನ್ಕೋತೀನಿ. ದಯವಿಟ್ಟು ಸುನಂದ ಅವರು ಮಾತಾಡಿಲ್ಲ. ಭಾರತಿ ಅಂತ ಇದ್ದಾರೆ ಇಲ್ಲಿ. ಭಾರತೀಯರು, ಶ್ರೀದೇವಿ, ಕಿಶೋರ್ ಅವರು. ನೀವು ವಿಡಿಯೋಗಳನ್ನ ಆನ್ ಮಾಡಕ್ ಸಾಧ್ಯವಾಯ್ತು ಅಂದ್ರೆ ಆನ್ ಮಾಡಿ. ಆಮೇಲೆ ರತ್ನ ಅವರು ಏನ್ ಹೇಳ್ತೀರಾ? ಹಾಡು ಹೇಳ್ತೀರಾ ಅಥವಾ ಕಾರ್ಯಕ್ರಮದ ಬಗ್ಗೆ ಹೇಳ್ತೀರಾ? ನೋಡಿ. ಇಲ್ಲ ಅಂದ್ರೆ ಈಗಾಗಲೇ ಸಮಯ ಮೀರಿರೋದ್ರಿಂದ ನಾವು ಕಾರ್ಯಕ್ರಮನ ಮುಗಿಸ್ಬೋದು ಅಂತ ಅನ್ಕೋತೀನಿ. ರತ್ನ ಅವರು ಮೋಸ್ಟ್ ಪ್ರಾಬ್ಲಿ ಇದಾರೋ ಇಲ್ವೋ ಗೊತ್ತಾಗ್ತಿಲ್ಲ. ರೇಖಾ ಅವರು ಕೂಡ ಇದೀನಿ, ಬಿಸಿ ಇದೀನಿ ಮ್ಯಾಮ್, ಫೇಶಿಯಲ್ ಮಾಡ್ತಿದ್ದೀನಿ. ಓಕೆ 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 ಓಕೆ, ಫೈನ್, ನೋ ಪ್ರಾಬ್ಲಮ್. ಸರಿ. ನಂತರ ಇಲ್ಲಿ ಮತ್ತೆ ಯಾರು ಮಾತಾಡ್ಬೇಕು ಅನ್ಕೊಂಡಿದ್ದೀರಿ? ಯಾರಾದ್ರೂ ಹಾಡು ಹೇಳ್ತೀರಾ ಅಥವಾ ಒಂದೇನೋ ಒಂದು ಮಾತಾಡ್ತೀರಾ? ಕಡಿಮೆ ಟೈಮ್ ತಗೊಂಡು ಮಾತಾಡೋದ್ರ ಮೂಲಕ ನೀವು ಮಾತಾಡ್ಬೋದು ಅಂತ ಹೇಳ್ತಾನೆ. ನಂತರ ಭಾರತಿ ಅಂತ ಇದ್ದಾರೆ ಇಲ್ಲಿ. ಭಾರತಿ ಅವರೇ, ರೇಖಾ ಅವರೇ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಾವ್ದಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಗೊತ್ತಿಲ್ಲ ನಂಗೆ. ಎನಿವೆ, ಇವತ್ತಿನ ಒಂದು ಸಂಜೆ ಕಾರ್ಯಕ್ರಮ ಹೇಗಿತ್ತು ಅಂತ ನಿಮ್ಮೆಲ್ಲರ ಒಂದು ಸಂಭಾಷಣೆಯಿಂದ ಎಲ್ಲವೂ ಗೊತ್ತಾಯ್ತು. ಬಹಳ ಖುಷಿ ಆಯಿತು. ಹಾಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ಈ ವಿಷಯಗಳ ಬಗ್ಗೆ ಮಾತಾಡಬೇಕು ಅಂತಿದ್ರೆ 1 ವಾರ ಅಲ್ಲ, 10 ದಿನ, 1 ತಿಂಗಳು, 2 ತಿಂಗಳು, ಎಷ್ಟು ತಿಂಗಳುಗಳಾದ್ರೂ ಮಾತಾಡಬಹುದು. ಅಂತ ಮಹತ್ತರವಾದ ವಿಷಯ ಇದು ಭಾವನೆಗಳ ಬಗ್ಗೆ ಇರುವಂತಹ ವಿಷಯ. ಯಾಕೆಂದ್ರೆ ಭಾವನಾತ್ಮಕವಾದದ್ದು.
ಹಾಗಾಗಿ ಇವುಗಳನ್ನ ನಾವು ಮಾತಾಡೋದು ಕಷ್ಟ. ಪ್ರತಿಯೊಬ್ಬರ ಒಂದು ವೈಯಕ್ತಿಕ ಜೀವನವನ್ನ ನಾವು ಟಚ್ ಮಾಡ್ದಂಗಾಗುತ್ತೆ. ಆದ್ರೆ ಅದನ್ನ ನಾವು ನಮಗೇ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಳದೆ ಅದರಲ್ಲಿರೋ ಒಂದು ಸಂದೇಶವನ್ನ ತಗೊಂಡು ಅದ್ರ ಬಗ್ಗೆ ನಾವು ಅಂದ್ರೆ ನಾನು ಹೇಳ್ತಾ ಇರೋದು ವ್ಯಕ್ತಿಗತವಾಗಿ ತಗೊಳ್ಳದೆ ಅದ್ರ ಬಗ್ಗೆ ನಾವು ಮಾತಾಡೋದ್ರಿಂದ ಸಾಕಷ್ಟು ಮೆಸೇಜ್ಗಳನ್ನ ನಾವು ಇನ್ನೊಬ್ರಿಗೂ ರವಾನಿಸಬಹುದು, ಇನ್ನೊಬ್ರಿಗೂ ಕೊಡಬಹುದು ಅನ್ನೋದು ಈ ಒಂದು ಮುಖ್ಯ ಸಾರಾಂಶವಾಗಿತ್ತು. ಸೊ ಇದರಲ್ಲಿ ಯಾರದೇ ಒಂದು ವೈಯಕ್ತಿಕವಾಗಿ ನಾವು ಹರ್ಟ್ ಮಾಡಿದ್ದಲ್ಲಿ ನಮ್ಮ ಒಂದು ಪ್ರಹಸನದ ನಮ್ಮ ಕಲಾವಿದರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಹಾಗೆ ಇದು ನಮ್ಮ ಪದೇ ಪದೇ ಹೇಳ್ತಾ ಇದ್ದೀನಿ, ನಮ್ಮ ಉದ್ದೇಶ ಇಷ್ಟೇ ಆಗಿತ್ತು, ನಾವೆಲ್ಲರೂ ಒಂದಷ್ಟು ಮಾಹಿತಿಯನ್ನ ನಿಮ್ಮೆಲ್ರಿಗೂ ಕೊಡಬೇಕು ಅನ್ನುವಂಥದ್ದು. ಗವರ್ಮೆಂಟ್ ಇಂದ ನಮಗೆ ಸಿಗುವಂತ ಮಾಹಿತಿಗಳು, ನಮಗೆ ಒಂದು ಏನು ಅವಕಾಶಗಳು ಇವೆ ಅವುಗಳನ್ನ ಎಲ್ರಿಗೂ ಗೊತ್ತಾಗ್ಲಿ ಅನ್ನೋ ಒಂದು ಭಾವನೆಯಿಂದ ನಾವು ಇಂಥ ಭಾವನಾತ್ಮಕವಾದ ಸಂಧ್ಯಾ ಕಾಲದಲ್ಲಿ ಇರುವಂತಹ ವ್ಯಕ್ತಿಗಳ ಬಗ್ಗೆ ನಾವು ಮಾತಾಡಕ್ಕೆ ಹೊರಟಿದ್ದು. ಇದು ಸಕ್ಸಸ್ ಆಯಿತು ಅಂತ ನನ್ನ ಭಾವನೆ. ಏಕೆಂದ್ರೆ ಇದೊಂದಷ್ಟು ಜನಕ್ಕೆ ಚರ್ಚೆಯ ಒಂದು ಮೂಲವಾಯಿತು ಅಂತಂದ್ರೆ ಇದು ಇಲ್ಲಿ ಖಂಡಿತವಾಗಿಯೂ ಸಕ್ಸಸ್ ಆಗಿದೆ. ಹಾಗೆ ಸಾಕಷ್ಟು ಜನ ಇದನ್ನ ಈ ಪ್ರಹಸನವನ್ನ ನೋಡೋದ್ರಿಂದ ತುಂಬಾ ವಿಶಾಲವಾದ ಒಂದು ಸಬ್ಜೆಕ್ಟ್ ಅನ್ನ ನಾವು ತುಂಬಾ ಕಡಿಮೆ ಒಂದು ವೇಳೆಯಲ್ಲಿ ಇದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೀವಿ. ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಮನ ಮುಟ್ಟಿದೆ ಅಂತ ನಿಮ್ಮ ಮಾತುಗಳಲ್ಲಿ ನಮಗೆ ಅರ್ಥವಾಗಿದೆ. ಹಾಗೆ ಸಾಧ್ಯವಾದಷ್ಟು ಜನಕ್ಕೂ ಕೂಡ ಇದು ತಲುಪತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಎಲ್ಲ ಒಂದು ಸಹೃದಯರಿಗೂ ಇವತ್ತು ಇಲ್ಲಿ ಭಾಗವಹಿಸಿದಂತ ಎಲ್ಲ ಒಂದು ನಾವೆಲ್ಲರೂ ಕಲಾವಿದರೆ ಅಲ್ವಾ, ಈ ಜೀವನವೇ ಒಂದು ನಾಟಕ ರಂಗ, ನಾವೆಲ್ಲ ಇಲ್ಲ ಪಾತ್ರಧಾರಿಗಳು ಅಂತ ಒಂದು ಮಾತು ಅಕ್ಷರಶಃ ನಿಜ. ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟಾಗಿ ನಿಭಾಯಿಸಕ್ಕೆ ನಾವಿಲ್ಲಿ ಬಂದಿದ್ದೀವಿ. ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಒಂದು ದಾರಿಯಲ್ಲಿ ಕಲ್ಲುಗಳು ಇರ್ಬೋದು, ಮುಳ್ಳುಗಳು ಇರ್ಬೋದು, ಎಲ್ಲವೂ ಇದ್ರೂ ನ್ಯಾಯವಾದ ರೀತಿಯಲ್ಲಿ, ನ್ಯಾಯ ಮಾರ್ಗದಲ್ಲಿ, ಧರ್ಮ ಮಾರ್ಗದಲ್ಲಿ ನಮ್ಮ ನಡೆ ಏನಿದ್ರು ಮುಂದೆ ಇರ್ಲಿ ಅಂತ ಹೇಳ್ತಾ ಈ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮ, ಅದ್ಭುತವಾದ ಸಭೆಯನ್ನ ಮಲ್ಲಪ್ಪ ನಾಯ್ಕ ಸರ್ ಏನೋ ಹೇಳ್ಬೇಕು ಅಂತ ಇದ್ರು ಅನ್ಸುತ್ತೆ. ಮಲ್ಲಪ್ಪ ಸರ್ ಏನೋ ಹೇಳ್ಬೇಕು ನಾನು ಮೊದ್ಲೇ ಹೇಳಿದ್ದೆ ಶಾಂತ ಅವ್ರೆ, ನಾನು ಯಾವಾಗ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸ್ತೀನಿ ಅಂತ ಹೇಳ್ತಾ ಇದ್ದಾಗ ದಯವಿಟ್ಟು ಮಾತಾಡ್ಬೇಡಿ ಅಂತ ನಾನು ವಿನಯಪೂರ್ವಕವಾಗಿ ನಾನು ಕೇಳ್ಕೊಳ್ತೇನೆ. ಇಲ್ಲಿ ಈ ಕಾರ್ಯಕ್ರಮವನ್ನ ಈಗಾಗ್ಲೇ ನಾನು ಮುಂಚೆ ಹೇಳಿದೆ, ಯಾರು ಮಾತಾಡ್ದಿ ಅಂತ ಹೇಳಿದಾಗ ದಯವಿಟ್ಟು ಮಾತಾಡಿ. ಅದರ ನಂತರ ನನ್ನ ಕೈನಲ್ಲಿ ಇಲ್ಲ ಇದು, ಕ್ಷಮೆ ಕೇಳ್ತಾನೆ. ನೀವೆಲ್ಲರೂ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಟೈಮಿಂದ ಈ ತರ ಮಾತಾಡಿದವ್ರನ್ನ ನಾನು ಖಂಡಿತ ಮ್ಯೂಟ್ ಮಾಡ್ತೀನಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾನು ಸಂಪನ್ನಗೊಳಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.